ಹಾಯ್ ನಮಸ್ತೆ ಸ್ನೇಹಿತರೆ, ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತು, ಎಕ್ಸಾಮ್ ಎಲ್ಲ ಏನಾಗಿದೆ, ಪೋಸ್ಟ್ಪೋನ್ ಆಗ್ತಿದೆ. ಕೆಲವೊಂದು ಕಡೆ ಅತಂತ್ರ ಸ್ಥಿತಿಯಲ್ಲಿ ಇದ್ದೀವಿ. KPSC ಎಕ್ಸಾಮ್ ಡೇಟ್ ಕೂಡ ಇದೆ ಅಂತ ಹೇಳೋಕ್ಕಾಗಿಲ್ಲ FDSTA ಕಾರಣ ಏನಂತಂದ್ರೆ ಸರ್ಕಾರದಿಂದ ಸುತ್ತೋಲೆನೂ ಕೂಡ ಹೋಗಿರ್ಬೋದು. ಈ ಥರದ್ದು ಹಲವಾರು ಗೊಂದಲ ನಡುವೆ ಇರ್ತಾ ಇದ್ವಿ. ಈ ಟೈಮಲ್ಲಿ FDAಗೆ ನಾನು ಹೇಗೆ ಪ್ರಿಪೇರ್ ಆಗಬೇಕು, ಹೌದಲ್ಲ. ಮತ್ತೆ ಸುಮಾರು ಜನ ನಾವೇನ್ ಮಾಡ್ಕೊಂಡಿದ್ವಿ, ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಇವತ್ತು ಜಾಬ್ನ ಕಳ್ಕೊಂಡಿದೀವಿ. ಅಷ್ಟರಲ್ಲೂ ಸುಮಾರು ಜನನು ಕೂಡ ಏನ್ ಮಾಡಿದ್ದಾರೆ, KS ಅಥವಾ FDST ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ಲಿಕ್ಕೋಸ್ಕರ ನೀವು ಆಲ್ರೆಡಿ ಅಪ್ಲಿಕೇಶನ್ ಕೂಡ ಹಾಕಿರ್ತೀರ. ಇಂಥ ಸಮಯದಲ್ಲಿ ನಾವು ಎಕ್ಸಾಮ್ ಪ್ರಿಪೇರ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ವಿ. ಮೊದಲ ಪ್ರಯತ್ನದಲ್ಲಿ ಹೇಗೆ ಎಕ್ಸಾಮ್ ಕ್ಲಿಯರ್ ಮಾಡೋದು, ಅಥವಾ ಮೊದಲ ಪ್ರಯತ್ನ ಬಿಟ್ರೆ ಅಟ್ಲೀಸ್ಟ್ ಒಂದು ಅಟೆಂಪ್ಟ್ ಬಿಟ್ಟರೆ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಎಕ್ಸಾಮ್ ನಾವು ಕ್ಲಿಯರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆ ಸ್ಟಾರ್ಟ್ ಮಾಡಿಕ್ಕೂ ಮೊದಲು ನಾವು ಜನರಲ್ ಆಗಿ ಒಂದಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿ ಆಮೇಲೆ ಟಾಪಿಕ್ ಹೋಗ್ತಾ ಹೋಗ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಎಕ್ಸಾಮ್ನ ತಗೊಳ್ಳೋದಾದ್ರೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಎಕ್ಸಾಮ್ ತಗೊಳ್ಳೋಣ ಅನ್ಕೊಂಡು FDSTA ತಗೊಳ್ತೀವಿ ಅಂತ ಅನ್ಕೊಳ್ಳಿ. ಆ FDSTA ತಗೊಂಡು ಒಂದು 5 ವರ್ಷ 6 ವರ್ಷ ಪ್ರಿಪೇರ್ ಆಗ್ತೀವಿ, ಹೌದಲ್ಲ. ಹಾಕ್ಬಿಟ್ಟು ಅದಾದ್ಮೇಲೆ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ತೀವಿ. ನಾವು ಕೂಡ ಅಷ್ಟೇ. ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ಜಾಬ್ ತಗೊಳ್ಳೋದು ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಪ್ರಯತ್ನ ಪಡ್ತಾ ಇದೀವಿ. ತಗೊಳ್ಳೋದೇ ಒಂದು ಹರಸಾಹಸ. ಎಷ್ಟೋ ಜನ ಹೇಳ್ತೀವಿ ಇನ್ಫ್ಲೂಯೆನ್ಸ್ ಇಂದ ಆಗುತ್ತೆ, ಎಷ್ಟೋ ಜನ ಕರಪ್ಷನ್, ಹೌದಲ್ಲ. ಇವೆಲ್ಲದ್ರ ನಡುವೆ ನನಗೂ ಒಂದು ಜಾಬ್ ಬೇಕು ಅನ್ನೋದು ಮಾತ್ರ ಇದ್ದೇ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ಪ್ರೈವೇಟ್ ಸೆಕ್ಟರ್ ಕೆಟ್ಟದು ಅಂತ ಹೇಳ್ತಲ್ಲ. ಇವತ್ತು ಇಂಡಿಯಾದಲ್ಲಿ ಮೋರ್ ದನ್ 90% ಜಾಬ್ ಸಿಗ್ತಾರೆ ನಮಗೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ. ಆದ್ರೆ ಸದ್ಯದ ಪರಿಸ್ಥಿತಿ ನಾವು ನೋಡೋದಾದ್ರೆ, ಹೌದಲ್ಲ, ಈ ಯಾವುದು ನಿಮಗೆ ಈ ಒಂದು ಡಿಸೀಸ್ ಎಲ್ಲ ಬಂತು, ಇವಾಗ ಈ ಒಂದು ಕಾಯಿಲೆ ಎಲ್ಲ ಬಂದಾದ್ಮೇಲೆ, ಕೊರೋನಾ ಬಂದಾದ್ಮೇಲೆ ಕೆಲವೊಂದು ಬದಲಾವಣೆಗಳಂತೂ ನಾವು ನೋಡಿದ್ವಿ. ಏನಪ್ಪಾ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದು ಗೌರ್ಮೆಂಟ್ ಸೆಕ್ಟರ್ ಜಾಬ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಲೈಫ್ ಎಲ್ಲೋ ಒಂದ್ ಕಡೆ ಸೆಕ್ಯೂರ್ಡ್ ಆಗಿರುತ್ತೆ, ಹೌದಲ್ಲ. ಹಾಗಾಗಿನೇ ಒಂದು ಇವತ್ತು ತಗೊಂಡಿರೋದೇ ಎಕ್ಸಾಮ್ಗಳನ್ನ ತುಂಬಾ ಜನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಕೆಲವೊಬ್ರು ಏನ್ ಮಾಡಿದೀವಿ, ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಿದೆ ಅಂತ ಮೈಮರ್ತ್ ಕೂಡ ಕೂತ್ಕೊಂಡಿದೀವಿ, ಹೌದಲ್ಲ. ಸೊ ಎಲ್ಲದರ ನಡುವೆ ಅಟ್ಲೀಸ್ಟ್ 130 ಡೇಸ್ ಅಲ್ಲಿ, ಸೊ 130 ದಿನಗಳಲ್ಲಿ ನಾನು ಎಕ್ಸಾಮ್ ಕ್ಲಿಯರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅಂತ ಹೇಳಿದ್ರೆ ನಾವಿಲ್ಲಿ ಒಂದು 3.5 ತಿಂಗಳಿಂದ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದೀವಿ, ಹೌದಲ್ಲ. ಒಂದು 3.5 months ಪ್ಲಾನ್ ಅನ್ನ ಅಥವಾ ಒಂದು 4 months ಪ್ಲಾನ್ ಅನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ 3.5 ಇಂದ 4 ತಿಂಗಳಲ್ಲಿ ಒಂದು ಎಕ್ಸಾಮ್ ಪ್ರಿಪೇರ್ ಆಗೋದು ಹೇಗೆ. ನಾನು ಆಗಿದ್ರೆ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಡಿದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಬಿಡುತ್ತಾ, ನಾವು ಹೇಳೋಷ್ಟೇ ಕೇಳ್ಬಿಟ್ರೆ ಆಗ್ಬಿಡುತ್ತಾ? ಇಲ್ಲ. ಸುಮಾರು ಜನಕ್ಕೆ ತುಂಬಾ ಗೊಂದಲಗಳು ಇರ್ತವೆ. ಸೊ ಈ ವಿಡಿಯೋ ನೋಡಾದ್ಮೇಲೆ ಕೆಲವೊಂದು ನಿಮ್ಮ ಅನಿಸಿಕೆಗಳು ಕೂಡ ನೀವು ಶೇರ್ ಮಾಡ್ಬೋದು ಕಾಮೆಂಟ್ ಅಲ್ಲಿ, ಹೌದಲ್ಲ. ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಎಷ್ಟೋ ಜನ ಸಕ್ಸಸ್ ಆಗಿರೋದನ್ನ ನಾವು ಸಾಮಾನ್ಯವಾಗಿ ನಾವು ಸ್ಟೋರಿನ ನೋಡೋದಲ್ಲ, ನಾವು ಯೂಟ್ಯೂಬ್ ಅಲ್ಲಿ ನೋಡೋದಾಗ್ಲಿ, ಬೇರೆ ಏನೇನ ನೋಡ್ಬೇಕು ಅಂದಾಗ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸಾಮ್ ಯಾರು ಕ್ಲಿಯರ್ ಆಗಿರುತ್ತೋ ಅದ್ರ ಬಗ್ಗೆ ಫೋಕಸ್ ಮಾಡ್ತೀವಿ, ಹೌದಲ್ಲ. ಸೊ ಪಾಸಿಟಿವ್ ಜಾಸ್ತಿ ನೋಡ್ಕೊಳ್ತಾ ಹೋಗ್ತೀವಿ, ನೆಗೆಟಿವ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಾವು ನೆಗೆಟಿವ್ನು ಕೂಡ ಫೋಕಸ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ನಾನು ಮಾಡೋದೆಲ್ಲ ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳಿದ್ರೆ ನೆಗೆಟಿವ್ ಬಗ್ಗೆ ಗೊತ್ತಿದ್ರೆ ಮಾತ್ರ. ಅಂತ ಹೇಳಿದ್ರೆ ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಒಂದು ಎಕ್ಸಾಮ್ ಸಕ್ಸಸ್ ಆಗಿರೋದು ನಾವು ಇಂಟರ್ವ್ಯೂ ನೋಡೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರು ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅವ್ರ ಬಗ್ಗೆನೂ ಕೂಡ ಮಾತಾಡೋಕೆ, ಅವ್ರ ಹತ್ರನೂ ಕೂಡ ಮಾತಾಡಬೇಕಾಗುತ್ತೆ ನೀವು. ಯಾಕಂತ ಹೇಳಿದ್ರೆ ಎಕ್ಸಾಮ್ ಕ್ಲಿಯರ್ ಆಗಿರೋರಿಗೆ ಎಕ್ಸಾಮ್ ಹೇಗೆ ಕ್ಲಿಯರ್ ಮಾಡಬೇಕು ಅಂತ ಗೊತ್ತಿರುತ್ತೆ, ಎಕ್ಸಾಮ್ ಫೇಲ್ ಆದವ್ರಿಗೆ ಏನ್ ತಪ್ಪು ಮಾಡಬಾರ್ದು ಅಂತ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ. ಹಾಗಾಗಿ ಇವರಿಬ್ಬರು ಗೈಡೆನ್ಸ್ ಕೂಡ ನಮಗೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಇನ್ನೂ ಕೆಲವೊಂದು ಕಡೆ ಹೋಗಿ ಹತಿರೇಖಕ್ಕೆ 18 ಅವರ್ ಓದ್ತೀನಿ ಆಗ್ಲಿ, ಅಥವಾ ದಿನ 2 hours ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂತ ಆಗ್ಲಿ, ಇವೆರಡೂ ಕೂಡ ಹತಿರೇಕ. 2 hours ತುಂಬಾ ಕಡಿಮೆ ಆಗುತ್ತೆ, 18 hours FDA ಬಂದಾಗ ತುಂಬಾ ಜಾಸ್ತಿನೇ ಆಗುತ್ತೆ, ಹೌದಲ್ಲ. ಆಮೇಲೆ 18 hours ಅಷ್ಟು ವರ್ಕ್ ಮಾಡಿದ್ರೆ ನಾನೊಬ್ಬ ಇನ್ಫೋಸಿಸ್ ನಾರಾಯಣ ಮೂರ್ತಿನೋ ಅಥವಾ ಒಂದು ಸಂಘಟನೆಯಲ್ಲಿ ಒಂದು ಒಳ್ಳೆ ಹುದ್ದೆನೇ ಇರ್ಬೋದಿತ್ತು ನಾವುಗಳು, ಹೌದಲ್ಲ. ಹಾಗಾಗಿ ಇದ್ರ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನ ಓದೋದ್ರ ಬಗ್ಗೆ ಈ ಒಂದು ಸ್ಟಡಿ ನಿಮಗೆ ಪ್ಲಾನ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಡಿ ಪ್ಲಾನ್ ಅನ್ನ ಕೊಡ್ತಾ ಹೋಗ್ತೀನಿ. FDSTA ಹೇಗೆ ಕ್ರ್ಯಾಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಒಂದು ಎಕ್ಸಾಮ್ ತಗೊಂಡಿದ್ರೆ ನಾನು ಹೇಗೆ ಪ್ರಿಪೇರ್ ಆಗ್ತಿದ್ದೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಇದು ನಿಮಗೆ ಏನ್ ಇಷ್ಟವಾಗುತ್ತೋ ಅದು ಮಾತ್ರ ತಗೊಳ್ತಾ ಹೋಗಿ, ಹೌದಲ್ಲ. ಸೊ ಎಲ್ಲನೂ ಕೂಡ ಹೇಳೋದು ಪರ್ಫೆಕ್ಟ್ ಆಗಿರ್ಬೇಕು ಅಂತಾನೆ ಇಲ್ಲ. ಸೊ ಹಂಗಾಗಿ ನೀವು ಕೇಳೋದು ಕೂಡ ಎಲ್ಲನೂ ಕೂಡ ಪರ್ಫೆಕ್ಟ್ ಆಗಿರ್ಬೇಕು ಅಂತಿಲ್ಲ, ನಾನು ಹೇಳೋದು ಕೂಡ ಅಷ್ಟೇ ಆಗಲಿ. ಇದರಲ್ಲಿ ಪಾಸಿಟಿವ್ ಮಾತ್ರ ತಗೊಳ್ತಾ ಹೋಗಿ, ನೆಗೆಟಿವ್ ನ ಅಬ್ಸರ್ವ್ ಮಾಡಿ ಅಷ್ಟೇನೆ. ಸೊ ಈ ಎಕ್ಸಾಮ್ ಅಲ್ಲಿ ಮಾಡೋದು ಸಾಮಾನ್ಯ ಮಿಸ್ಟೇಕ್ಗಳ ಬಗ್ಗೆ ನಾನು ಮಾತಾಡ್ತಾ ಇರ್ತೇನೆ ಇವತ್ತು, ಓಕೆ. ಇನ್ನು ಈ FDSTA 130 ದಿನಗಳಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ. ಇದರಲ್ಲಿ ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ಈ FDSTA ಎಕ್ಸಾಮ್ ಅನ್ನ ಪಾಸ್ ಮಾಡೋದು ಹೇಗೆ ನಾನು, ಹೌದಲ್ಲ. ಸೊ FDSTA ಎಕ್ಸಾಮ್ ಅನ್ನ ಪಾಸ್ ಮಾಡೋದು ಹೇಗೆ, ಅದು ಇವಾಗ ಈ ಟೈಮಲ್ಲಿ ಕೂತ್ಕೊಂಡು ಯೋಚನೆ ಮಾಡುವಂತ ಸ್ಥಳ, ಹೌದಲ್ಲ. ಯೋಚನೆ ಮಾಡ್ಬೇಕು ಇವಾಗ. ಯಾಕಂತ ಹೇಳಿದ್ರೆ ಇವತ್ತು ಲಾಕ್ಡೌನ್ ಆಗಿದೆ, ಸಿಟಿ ಕಡೆಗೆ ಬರಕ್ ಆಗ್ತಿಲ್ಲ ನಿಮ್ಗೆ. ಇವಾಗ ರೂರಲ್ ಏರಿಯಾದಲ್ಲಿ ಇದ್ರೆ ಇಲ್ಲಿಂದ ಸಿಟಿ ಕಡೆ ಹೋಗ್ಲಿಕ್ಕೆ ಟ್ರಾವೆಲ್ ಮಾಡಕ್ ಆಗ್ತಿಲ್ಲ, ಸುಮಾರು ಕಡೆ ಬುಕ್ಸ್ಗಳು ಪ್ರಾಬ್ಲಮ್ ಇರುತ್ತೆ.
ಆಮೇಲೆ ತುಂಬಾ ಟೈಮ್ ಸಿಗ್ತಾ ಇದೆ. ಸೊ ಒಂದೇ ಕಡೆಗೆ ಮನೇಲಿ ಕೂತು ವರ್ಕ್ ಮಾಡ್ತಿರ್ಬೋದು ಅಥವಾ ಮನೇಲೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿರ್ಬೋದು. ಈ ಟೈಮಲ್ಲಿ ನೀವು ಇನ್ನೂ ಪ್ರಿಪೇರ್ ಆಯ್ತು ಅಂತ ಹೇಳಿದ್ರೆ ಟೈಮ್ ಎಷ್ಟಿಗೆ ಕೊಡ್ತು ಅಂತ ಹೇಳಿದ್ರೆ ಎಕ್ಸಾಮ್ನ ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಯಾಕೋಸ್ಕರ ಎಕ್ಸಾಮ್ನ ಕ್ಲಿಯರ್ ಮಾಡಕ್ಕೆ ನಾವು ಪ್ರಯತ್ನ ಪಡಬೇಕು, FDAನ ಯಾಕೆ ನಾವು ಹೇಗೆ ಪಾಸ್ ಮಾಡಿ ಓದಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಯೋಚನೆ ಮಾಡುವಂಥ ಸಮಯ ಇದೆ, ಯಾಕಂದ್ರೆ ಯೋಚನೆ ಮಾಡಲೇಬೇಕು. ಪ್ರತಿಯೊಂದು ಕೂಡ ಅಷ್ಟೇ. ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಒಂದಷ್ಟು ಸಣ್ಣ ಕ್ಲಾರಿಟಿನ ಕೊಡ್ತಾ ಹೋಗ್ತೀವಿ. ಸೊ ಎಕ್ಸಾಮ್ FDAಗೆ ಓದ್ತಾ ಇದೀವಿ ಅಂತ ಹೇಳಿದ್ರೆ ಎಷ್ಟೋ ಜನ ನಿಮ್ಮ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿದಾಗ ಸಾಮಾನ್ಯವಾಗಿ ಒಂದು KS ಎಕ್ಸಾಮ್ಗೋ FDA ಎಕ್ಸಾಮ್ಗೋ PSC ಎಕ್ಸಾಮ್ಗೋ ಓದ್ತೀವಿ ಅಂತ ಹೇಳಿದ್ರೆ ಅವ್ರು ಕೇಳಿ ಸಾಮಾನ್ಯವಾಗಿ ಎಷ್ಟೋ ಒಂದು 100ರಲ್ಲಿ ಒಬ್ಬರು ಮಾತ್ರ ನಾನು ಫಸ್ಟ್ ಅಟೆಂಪ್ಟ್ ಎಲ್ಲ ಆಯ್ತು ಅಂತ ಹೇಳ್ತಾರೆ. ಇನ್ನು ಬಾಕಿಯವರೆಲ್ಲ ಸೆಕೆಂಡ್ ಅಟೆಂಪ್ಟ್, ಥರ್ಡ್, ಫೋರ್ತ್, ಫಿಫ್ತ್ ಅಥವಾ ಮರಳಿ ಪ್ರಯತ್ನ ವಯಸ್ಸಲ್ಲಿ ಮಾಡ್ಕೊಳ್ತಾನೆ ಹೋಗ್ತಿರ್ತೀವಿ. ಇಲ್ಲಿ ಎಕ್ಸಾಮ್ ಅಥವಾ ನಾವೇ ಎಕ್ಸಾಮ್ ಬರ್ದು FDAಲಿ ಏನಾದ್ರೂ ಜಸ್ಟ್ ಎಲ್ಲರದು ಕೂಡ ಪಾಸ್ ಆಗಲಿ, ಆದ್ರೆ ಬೈ ಚಾನ್ಸ್ ಏನಾದ್ರೂ ಮಿಸ್ ಆಯ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮಿಸ್ ಆಗೋದು ಸಂಖ್ಯೆ ಸಾಮಾನ್ಯವಾಗಿ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಈ ರೇಂಜ್ ಅಲ್ಲಿ ಇರ್ತಾ ಹೋಗ್ತಾ ಅಥವಾ 0.50 ಈ ತರದ ತುಂಬಾ ಹತ್ತಿರದಲ್ಲಿ ತುಂಬಾ ಜನ ಹೋಗ್ತಾರೆ. ಇವರೆಲ್ಲ ಸಾಮಾನ್ಯ ಕೆಲವೊಂದು ಮಿಸ್ಟೇಕ್ಗಳು ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಏನು, ನಾನು ಏನಾದ್ರು ಇವತ್ತು FD ಎಕ್ಸಾಮ್ ಒಂದು ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತೀನಿ ಅದು ಹಾಗಿಲ್ಲ. ಆಕ್ಚುಲಿ ನಾನು ಎಕ್ಸಾಮ್ ಅಲ್ಲಿ ಬಂದಾಗ 1 ಮಾರ್ಕ್ಸ್ ಇಂದಾನೆ ಹೊರಗಡೆ ಇದ್ದೀನಿ ಅಂತ ಅನ್ಕೊಳ್ಳಿ ನೀವು. ಅರ್ಥ 1 ಮಾರ್ಕ್ಸ್ ಇಂದಾನೆ ಆಲ್ರೆಡಿ ನಾನು ವಿಡಿಯೋ ನೋಡ್ತಿರೋರಿಗೆ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ಬೋದು. ನೀವು 1 ಮಾರ್ಕ್ಸ್ ಅನ್ನ ಎಕ್ಸಾಮ್ ಇಂದ ನೀವು ಹೊರಗಡೆ ಇದ್ದಾಗ ನೀವು ಸ್ನೇಹಿತರು ಏನಾದ್ರು ನಿಮ್ಮನ್ನ ಕೇಳಿದ್ರೆ ಎಕ್ಸಾಮ್ ಟ್ರೈ ಮಾಡಿದೆ ಮಗ, ಟ್ರೈ ಮಾಡಿದೆ ಬೇಡ ಹಾಗಿಲ್ಲ, ಜಸ್ಟ್ 1 ಮಾರ್ಕ್ಸ್ ಅಲ್ಲಿ ಮಿಸ್. ನೀವು ಆ ಥರ ಯಾವಾಗ ನೀವು ಆ ಥರ ಹೇಳ್ತಿರೋ ನೀವು ಫ್ರೆಂಡ್ ಸರ್ಕಲ್ ಆಗಲಿ ಫ್ಯಾಮಿಲಿ ಆಗಲಿ ನಿಮಗೆ ಟೀಚ್ ಮಾಡುವಂಥ ಪ್ರೊಫೆಸರ್ಗಳಾಗಲಿ ಯಾರು ಕೂಡ ನಿಮಗೆ ನಂಬಲಿಕ್ಕೆ ಟ್ರೈ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು 1 ಮಾರ್ಕ್ಸ್ ಅಲ್ಲಿ ಮಿಸ್ ಆಯ್ತು ಅಂತ ಹೇಳಿದ್ರೆ ಆ ಪಕ್ಕಕ್ಕೆ ಹೋಗ್ಬಿಟ್ಟು ಹೇಳ್ತಾರೆ ಮಗ ಕತೆ ಹೊಡಿಯಕ್ಕೆ ಹೋಗ್ತಾವನೆ. ಯಾಕಂದ್ರೆ ಪಾಸ್ ಆಗಿಲ್ಲ. ಎಕ್ಸಾಮ್ ಬೇಕಾಗಿರೋದೇನು ಪಾಸ್ ಅಥವಾ ಫೇಲ್, ಅಥವಾ ಎಕ್ಸಾಮ್ ಕ್ಲಿಯರ್ ಮಾಡ್ದ ಇಲ್ವೋ ಸಮಾಜ ಕೇಳೋದೇ ಇದು. ನಿಮ್ಮ ಅಪ್ಪ ಅಮ್ಮ ಸಮಾಜ ಹೊರಗಡೆ ಯಾರು ಇರ್ತಾರ ಪ್ರತಿಯೊಬ್ಬರು ಕೇಳೋದು ಕೂಡ ಏನು, ಇದನ್ನ ನಿನ್ನ ಎಕ್ಸಾಮ್ ಕ್ಲಿಯರ್ ಮಾಡ್ದ ಮಾಡಿಲ್ವಾ ಅಷ್ಟು ಬಿಟ್ರೆ ನಿಮ್ಗೆ ಇನ್ನೇನು ಬೇಕಾಗಲ್ಲ. ನಿಮ್ಗಳಿಗೆ ನಿಮ್ ಸುತ್ತಮುತ್ತ ಇರೋ ಸಮಾಜಕ್ಕೆ ನೋಡಿ ಇವಾಗ ಅರ್ಧ ಮಾರ್ಕ್ಸ್ ಮಿಸ್ ಆಯ್ತು, ಸುಮಾರು ಜನ ವಿಡಿಯೋ ನೋಡ್ತಿರೋ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೀವು ಸತ್ಯನೇ ಹೇಳ್ತಿರ್ತೀರ, ಆದ್ರೆ ನಿಮ್ಗೆ ನಂಬಿಕೆನ ಕಳ್ಕೊಂಡ್ಬಿಡ್ತಾರೆ ಅವರು. ಸೊ ಹಾಗಿದ್ರೆ ಈ 1 ಮಾರ್ಕ್ಸ್ ಅಲ್ಲಿ ಅರ್ಧ ಮಾರ್ಕ್ಸ್ ಅಲ್ಲಿ ಅಥವಾ 2 ಮಾರ್ಕ್ಸ್ ಅಲ್ಲಿ 3 ಮಾರ್ಕ್ಸ್ ಅಲ್ಲಿ ಯಾವಾಗ ಎಕ್ಸಾಮ್ ನ ಮಿಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದ್ರ ಬಗ್ಗೆ ಫೋಕಸ್ ಮಾಡೋಣ. ಆಕ್ಚುಲಿ ಯಾವಾಗ 1 ಮಾರ್ಕ್ಸ್ ಅಲ್ಲಿ ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನಾವು ಫಾರ್ ಎಕ್ಸಾಂಪಲ್ ಅವಾಗಿಂದ ಕಂಟಿನ್ಯೂಸ್ ಓದ್ಕೊಂಡು ಬಂದಿದ್ದೀವಿ. ಈ ಲಾಕ್ಡೌನ್ ಟೈಮಲ್ಲಿ ಏನಾಗ್ತಿದೆ, ಟೈಮ್ ಸಿಗ್ತಾ ಇದೆ ನಮಗೆ. ಸೊ ಜೊತೆಗೆ ಟೈಮ್ ಎಕ್ಸ್ಟೆಂಡ್ ಆಗ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮೈ ಮರಿತೀವಿ. ಮೈ ಮರೋದ್ರಿಂದ ದಿನಕ್ಕೆ 4 ಅಥವಾ 5 ಅವರ್ ಓದ್ತಿರೋನು 2 ಅವರ್ 3 ಅವರ್ಗೆ ಬರ್ಬೋದು. ಅಥವಾ ಏನ್ ಮಾಡ್ತಾ ಹೋಗ್ತೀವಿ, ಕೆಲವೊಂದು ನಾವು ಸ್ಟ್ರಾಟಜಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಿಲ್ಲ. ಸೊ ಕೊರೋನಾ ಆದ್ಮೇಲೆ ಕಾಂಪಿಟೇಷನ್ ಕಡಿಮೆ ಆಯ್ತು ಅಂತ ಎಲ್ಲೋ ಒಂದು ವರ್ಗ ಅನ್ಕೊಳ್ತಾ ಇದ್ರೆ ನಿಮಗೆ ಗೊತ್ತಿಲ್ದೇನೆ ವರ್ಕ್ ಮಾಡಿ ಬಂದಂತವ್ರು, ವರ್ಕ್ ಮಾಡಿ ಓದ್ತಿರೋರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರೋದನ್ನು ಕೂಡ ಮರ್ತ್ಬಿಟ್ಟಿದ್ರು. ಕಾಂಪಿಟೇಷನ್ ಇವತ್ತು ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಹೌದಲ್ಲ? ಹಾಗಿರ್ಬೇಕಾದ್ರೆ ನಿನ್ ಪ್ರಿಪ್ರೇಷನ್ ಹೇಗಿರ್ಬೇಕು ಅದೆಲ್ಲ ಕೂಡ ನೋಡ್ಬೇಕಾಗತ್ತೆ. ಜಸ್ಟ್ 1 ಮಾರ್ಕ್ಸ್ ಅಲ್ಲಿ ಮಿಸ್ ಆಯ್ತು ಅಂತ ಹೇಳೋ ವ್ಯಕ್ತಿ ಏನ್ ಮಾಡ್ತಾನೆ, ಸಾಮಾನ್ಯವಾಗಿ ಅವ್ನು ಮಾಡುವಂತ ಮಿಸ್ಟೇಕ್ಗಳು. ಫಾರ್ ಎಕ್ಸಾಂಪಲ್ ಕಂಟಿನ್ಯೂಸ್ ಆಗಿ ಒಂದು 100 ದಿನ ಕೂತ್ಕೊಂಡು 3 ರಿಂದ 4 ತಿಂಗಳು FD ಎಕ್ಸಾಮ್ಗೆ ಯಾರೋ ಹೇಳಿದ್ರು 18 ಅವರ್ಸ್ ಓದಿದ್ರೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತ ದಿನ ಕೂತ್ಕೊಂಡು ಓದ್ತಾ ಇದೆ. ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದೆ, ತುಂಬಾ ಚೆನ್ನಾಗಿ ಓದ್ಬಿಟ್ಟು ಲಾಸ್ಟ್ ಎಕ್ಸಾಮ್ ಒಂದು ವೀಕ್ ಇದೆ ಅಂದಾಗ ಸಡನ್ ಆಗಿ ನನಗೆ ಫೀವರ್ ಅಟ್ಯಾಕ್ ಆಗುತ್ತೆ. ಯಾಕಂದ್ರೆ ದಿನಕ್ಕೆ 18 ಅವರ್ ಕೂತ್ಕೊಂಡು ಓದಿರ್ತೀನಿ. 90 ಡೇಸ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ನನಗೆ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನೀವು ಹೆಲ್ತ್ ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ ನಿಮಗೆ ಗೊತ್ತಿದ್ರು ಕೂಡ ಸಾಮಾನ್ಯವಾಗಿ 1 ಅಥವಾ 2 ಕ್ವಶನ್ಸ್ಗಳು ಮಿಸ್ ಮಾಡೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇವಾಗ ಏನ್ ಮಾಡ್ತಾ ಹೋಗ್ತೀವಿ, ನೀವು 1 ಕ್ವಶನ್ಸ್ ಏನ್ ಮಿಸ್ ಮಾಡಿದ್ದೀರಾ ಇದರಿಂದ ನಿಮಗೆ ರ್ಯಾಂಕ್ ಅಲ್ಲಿ ಎಷ್ಟೋ ದೂರ ಹೋಗ್ತೀರಾ, ಕಟ್ ಆಫ್ ಅಲ್ಲೂ ಕೂಡ ಬರೋದಿಲ್ಲ, ಹೌದಲ್ಲ? ಹಾಗಾಗಿ ನಾವೇನ್ ಮಾಡ್ತಾ ಹೋಗ್ತೀವಿ, ಕಾನ್ಸ್ಟೆಂಟ್ ಆಗಿ ಓದೋದನ್ನ ಕಲಿತಾ ಹೋಗ್ಬೇಕು ನಾವು. ಸೊ ಕಂಟಿನ್ಯೂಸ್ ಆಗಿ ದಿನಕ್ಕೆ 18 ಅವರ್ 20 ಅವರ್, ಒಂದಿನ 10 ಅವರ್ ಓದೋದು, 18 ಅವರ್ ಓದೋದು, ಒಂದಿನ ಬರೀ 1 ಅವರ್ ಓದೋದು, ಇವೆಲ್ಲ ಬಿಟ್ಬಿಟ್ಟು ಕಾನ್ಸ್ಟೆಂಟ್ ಆಗಿ ಒಂದು ಟೈಮ್ ಟೇಬಲ್ ಅಂತ ಮಾಡ್ಕೊಂಡು ಅದನ್ನ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು, ಹೌದಲ್ಲ? ಆವಾಗ ಜಸ್ಟ್ 1 ಮಾರ್ಕ್ಸ್ ಅಲ್ಲಿ ಮಿಸ್ ಆಯ್ತು ಅನ್ನೋದ್ರಿಂದ ನಾವು ಹೊರಗಡೆ ಬರ್ಬೋದು. ಇನ್ನೂ ಒಂದೇನು, ಸೊ ನಿಮ್ಗೆ ಕರೆಕ್ಟ್ ಆಗಿ ಟೆಸ್ಟ್ ಸೀರೀಸ್ ನ ತಗೊಳ್ತಾ ಇದ್ದಾಗ, ಮಾಡೆಲ್ ಪೇಪರ್ಗಳು ಸಾಲ್ವ್ ಮಾಡದಿದ್ದಾಗ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡದಿದ್ದಾಗ ಇಂಥ ಸಮಸ್ಯೆಗಳು ಸಾಮಾನ್ಯವಾಗಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಮಾಡೆಲ್ ಕ್ವಶನ್ ಪೇಪರ್ಸ್ ಮಾಡೋದ್ರಿಂದ ಫಾರ್ ಎಕ್ಸಾಂಪಲ್ ಏನು, ಯಾವುದೋ ಒಂದು ಕ್ವಶನ್ಸ್ ಪೇಪರ್ ಸಾಲ್ವ್ ಮಾಡ್ತಾ ಇರ್ತೀರಿ, ನೀವು ನೋಡಿಬೇಕು, ನೀವು ಆಲ್ರೆಡಿ ಎಕ್ಸಾಮ್ ಬರ್ದಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. FD ಎಕ್ಸಾಮ್ ಬರ್ದಿತ್ತು ಅಂತ ಹೇಳಿದ್ರೆ ನೋಡಿ, ಮೊದಲನೇ ಕ್ವಶನ್ಸ್ಗೆ ಆನ್ಸರ್ ಮಾಡಿದೆ, ಸೆಕೆಂಡ್ ಮಾಡಿದೆ, 3 ಮಾಡಿದೆ, 4 ಹೀಗೆ ಒಂದು 8 ಕ್ವಶನ್ಸ್ಗೆ ಆನ್ಸರ್ ಮಾಡ್ಕೊಂಡು ಹೋಗಿರ್ತೀರ. 9ನೇ ಕ್ವಶನ್ಸ್ಗೆ ನಿಮ್ಗೆ ಆನ್ಸರ್ ಗೊತ್ತಿರಲ್ಲ, ಹಾಗಾಗಿ ಈ 9ನೇ ಕ್ವಶನ್ಸ್ಗೆ ಆನ್ಸರ್ ಫಿಲ್ ಮಾಡದೆ ಹಾಗೆ ಖಾಲಿ ಬಿಟ್ಟಿರ್ತೀರ. ಅರ್ಥ ಆಯ್ತಾ? ಅದು ಬದಲು ನಾವು 9 10ನೇ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಈ ಆನ್ಸರ್ ಮಾಡೋ ಟೈಮಲ್ಲಿ ನೀವೇನು ಮಾಡ್ತೀರಾ, ಬೈ ಮಿಸ್ಟೇಕ್ 10ನೇ ಕ್ವಶನ್ಸ್ಗೆ ಯಾವುದು B ಅನ್ನೋ ಒಂದು ಆಪ್ಷನ್ಸ್ಗೆ ಸೇಡ್ ಮಾಡಬೇಕಿರುತ್ತೆ,
ಸಿ ಎನ್ ಆಪ್ಷನ್ಸ್ಗೆ ಸೇಡ್ ಮಾಡಬೇಕಾಗಿರುತ್ತೆ. ನೀವೇನ್ ಮಾಡ್ತೀರಾ, ಮರೆತು 9ನೇ ಕ್ವಶನ್ಸ್ಗೆ ಮಾರ್ಕ್ ಮಾಡಿ ಇಟ್ಟಿರ್ತೀರ. ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ. ಇದು ಮಾರ್ಕ್ ಮಾಡದೆ ಇಟ್ಟಿಗೆನೆ ಒಂದು ನಿಮ್ಮ ಗಮನಕ್ಕೆ ಮಾರ್ಕ್ ಮಾಡಿದ್ಮೇಲೆ ಬರ್ಬೋದು, ಅಥವಾ ಇದೇ ರೀತಿಯಲ್ಲಿ ಇನ್ನೂ 2 ಕ್ವಶನ್ಸ್ಗಳಿಗೆ ಮಾರ್ಕ್ ಆದ್ಮೇಲೆ ನೆನಪಿಗೆ ಬರ್ಬೋದು. ಈ ಮಾರ್ಕ್ ಒಂದ್ಸರಿ ಮಾರ್ಕ್ ಮಾಡಿದ್ಮೇಲೆ ಇದರಿಂದ ನೋಡಿ ನಿಮ್ಗೆ ಏನಾಯ್ತು, 1 ಮಾರ್ಕ್ಸ್ ಹೋಯ್ತು. ಮೊದಲನೇದಾಗಿ ಇನ್ನು ಒಂದು ಸಿಲ್ಲಿ ಮಿಸ್ಟೇಕ್, ಒಂದೇ ಒಂದು ಸಣ್ಣ ಮಿಸ್ಟೇಕ್ ಇಂದ ನೀವೇನ್ ಮಾಡ್ತೀವಿ, ಇವಾಗ ಜಾಬ್ 1 ಮಾರ್ಕ್ಸ್ ಅಲ್ಲಿ ಮಿಸ್ ಆಯ್ತು, ಹೌದಲ್ಲ. ಮತ್ತೆ ನಾವು ಬೆಳಗಿಂದ ಸಂಜೆವರೆಗೆ ಓದ್ಕೊಂಡಿರ್ತೀವಿ, ಸಂಜೆ ಹಾಕ್ತಿದ್ದಟ್ಕೆನೆ ಯಾವ್ದೋ ಒಂದು ಫೋನ್ ಕಾಲ್ ಬರುತ್ತೆ, 1 ಅವರ್ ಕೂತ್ಕೊಂಡು ಮಾತಾಡ್ಬಿಡ್ತೀವಿ, ಮೈ ಮರೆತು ಮಾತಾಡ್ತೀವಿ. ಮತ್ತೆ ಬೆಳಗಿಂದ ಓದ್ರದ ನೆನ್ಪು ಮಾಡ್ಕೊಳ್ಳಿ, ತಲೆಗೆ ಬರುತ್ತಾ, ಅದು ಬರೋ ಸಾಧ್ಯತೆ ತುಂಬಾ ಕಡಿಮೆ. ಹಾಗಾಗಿ ಈ ತರದ್ದು ಸ್ವಲ್ಪ ಫೋನಲ್ಲಿ ಮಾತಾಡೋದನ್ನ ಅವಾಯ್ಡ್ ಮಾಡ್ಕೊಳ್ಳೋದಾಗ್ಬೋದು, ಹೌದಲ್ಲ. ಮತ್ತೆ ಈ ತರ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಇದನ್ನ ಯಾವ್ದು ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರ ಮುಖಾಂತರ, ಅದು ಕೂಡ ಯಾವ್ದ್ರಲ್ಲಿ OMR ಅಲ್ಲೇ ಸಾಲ್ವ್ ಮಾಡ್ತಾ ಬರಬೇಕು. ಅವಾಗಿದ್ರೆ ಮಾತ್ರ ನಿಮ್ಗೆ ಇಂಥ ಮಿಸ್ಟೇಕ್ಗಳೆಲ್ಲ ಫೈಂಡ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇದರಿಂದನೂ ಕೂಡ ನೀವು 1 or 2 ಕ್ವಶನ್ಸ್ ತಪ್ಪು ಮಾಡಿ ಬಂತು ಅಂದ್ರೆ ರ್ಯಾಂಕಿನ ದೂರ ಇರ್ತೀರಾ. ಎಷ್ಟೋ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಹೌದಲ್ಲ. ಇಂಥ ಸಿಲ್ಲಿ ಮಿಸ್ಟೇಕ್ಗಳನ್ನ ಮೊದಲು ಅವಾಯ್ಡ್ ಮಾಡಬೇಕು. ಎಷ್ಟೋ ಜನ ಕೇಳ್ತಾರೆ, ಎಕ್ಸಾಮ್ ಬರೆದು ಬಂದ್ಮೇಲೆ ನಾನು ಕೂಡ ಕೇಳಿರುವಂಥದ್ದು, ಸರ್ ತುಂಬಾ ಗೊತ್ತಿತ್ತು ಸರ್, ಇದು ಗೊತ್ತಿರೋ ಆನ್ಸರ್ಗೆ ತಪ್ಪು ಮಾಡಿ ಬಂದಿದ್ದೀನಿ ಸರ್. ಯಾಕೆ ಅಂತ ಹೇಳಿದ್ರೆ, ನೀವು ಓದ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ಸ್ ತಗೊಳ್ತೀರಿ. ಸೊ ಈ ಕ್ವಶನ್ಸ್ ಏನೋ ಓದ್ತಾ ಇರ್ತೀನಿ, ಇದು ಕ್ವಶನ್ಸ್ ಓದ್ಬೇಕಾದ್ರೇನೆ ನಿಮ್ಮ ತಲೆಯಲ್ಲಿ ಒಂದು ಆನ್ಸರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕ್ವಶನ್ಸ್ ಓದ್ತಾ ಇದ್ದೀರಾ, ಇದಕ್ಕೆ 4 ಆಪ್ಷನ್ಸ್ ಇದೆ. ಈ 4 ಆಪ್ಷನ್ಸ್ಗೆ ನೀವು ಓದ್ತಾ ಇರ್ತೀರಾ. ಈ 4 ಆಪ್ಷನ್ಸ್ ಅಲ್ಲಿ ನೀವು ಈ ಕ್ವಶನ್ಸ್ ಓದ್ಬೇಕಾದ್ರೆ ಯಾವ ಆಪ್ಷನ್ಸ್ ತಲೆಗೆ ಬರುತ್ತೋ ಅದನ್ನ ಡೈರೆಕ್ಟ್ ಆಗಿ ನೀವು ನೋಡಿದ್ರೆ, ಇಲ್ಲಿ ಕೆಳಗಡೆ ಏನಾದ್ರು ನೀವು ತಲೆಯಲ್ಲಿ ಬಂದಿರೋದಿತ್ತು ಅಂತ ಹೇಳಿದ್ರೆ ನೀವು ಬೇರೆ ಯಾವ್ದನ್ನು ವಿಮರ್ಶೆ ಮಾಡಕ್ ಹೋಗಲ್ಲ, ಅದನ್ನೇ ಡೈರೆಕ್ಟ್ ಟಿಕ್ ಮಾಡ್ಬಿಡ್ತೀರ. ನೀವು ಮಾಡುವ ಮೊದಲ ಮಿಸ್ಟೇಕ್ ಇದು. ಯಾಕಂತಂದ್ರೆ ಕ್ವಶನ್ಸ್ ಸಂಪೂರ್ಣವಾಗಿ ಓದಿರೋದಿಲ್ಲ ನೀವು. ಈ ಕ್ವಶನ್ಸ್ ಓದ್ಬಿಟ್ಟು 4 ಆಪ್ಷನ್ಸ್ ಓದಿ ಆಮೇಲೆ ಆನ್ಸರ್ ಮಾಡಿದ್ರೆ ಸಾಮಾನ್ಯವಾಗಿ ಅದು ಕರೆಕ್ಟ್ ಇರುತ್ತೆ. ನಾವೇನ್ ಮಾಡ್ತಿದೀವಿ, ಈ ಕ್ವಶನ್ಸ್ ಓದ್ಬೇಕಾದ್ರೆ ಒಂದು ಆಪ್ಷನ್ಸ್ ತಲೆಗೆ ಬರ್ತಾ ಇದೆ, ದುರಾದೃಷ್ಟವಶಾತ್ ಅದೇ ಆಪ್ಷನ್ಸ್ ಇಲ್ಲಿ ಆನ್ಸರ್ ಅಲ್ಲಿ ಇತ್ತು ಅಂದ್ರೆ ನಾವು ಬೇರೆ ಏನು ವಿಮರ್ಶೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ನಾವು ಅದಕ್ಕೆ 100% ಟಿಕ್ ಅನ್ನ ಮಾಡ್ತೀವಿ, ಸೇಡ್ ಅನ್ನ ಮಾಡ್ತೀವಿ. ಅಲ್ಲಿಗೆ ನಿಮಗೆ ಗೊತ್ತಿದ್ದೇನೆ ಎಲ್ಲ ಒಂದು ತಪ್ಪು ನಡೀತು. ಈ ತರದ್ದು ಹಲವಾರು ಕ್ವಶನ್ಸ್, ಒಂದು 5 ರಿಂದ 10 ಕ್ವಶನ್ಸ್ ಸಾಮಾನ್ಯವಾಗಿ ಮಾಡೇ ಮಾಡ್ತೀರಿ. ಎಲ್ಲೋ ಕರೆಂಟ್ ಅಫೇರ್ಸ್ ಅಲ್ಲಿ ಓದಿರ್ತೀರಾ, ರೀಸೆಂಟ್ ಆಗಿ ಯಾವ್ದು ಟೆಕ್ಸ್ಟ್ ಬುಕ್ ಅಲ್ಲಿ ಓದಿರ್ತೀರಾ. ಇವಾಗ ಏನಾಗ್ತಾ ಹೋಗುತ್ತೆ, ಸಾಮಾನ್ಯವಾಗಿ ನೀವು ಹಾಕಿರೋ ಇಷ್ಟು ಕೂಡ ಕರೆಕ್ಟ್ ಆಗ್ಬೇಕು ಅಂತ ಏನಿಲ್ಲ, ವಿಮರ್ಶೆ ಮಾಡೋದಿಲ್ಲ, ಎಲಿಮಿನೇಟ್ ಮಾಡೋದಿಲ್ಲ. ಎಲಿಮಿನೇಟ್ ಪ್ರೋಸೆಸ್ ಗೊತ್ತಿರ್ಬೇಕು ನಿಮ್ಗೆ, ಎಲಿಮಿನೇಟ್ ಮಾಡಬೇಕು. ಅವಾಗಿದ್ರೆ ಮಾತ್ರ ಎಕ್ಸಾಂಪಲ್ ನಿಮ್ಗೆ ಏನೋ ಕ್ವಶನ್ಸ್ಗಳು ಆನ್ಸರ್ ಕರೆಕ್ಟ್ ಮಾಡ್ಕೊ ಬರುತ್ತೆ. ಹಾಗಾಗಿ ಇಂಥ ಸಿಲ್ಲಿ ಮಿಸ್ಟೇಕ್ಗಳನ್ನ ಮೊದಲು ನಾವು ಅವಾಯ್ಡ್ ಮಾಡ್ತಾ ಬರಬೇಕು. ಇಂಥ ಸಿಲ್ಲಿ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡಿದ್ರೆ ಮಾತ್ರ ನಾವೇನ್ ಮಾಡ್ಬೋದು, ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಹಾಗಿದ್ರೆ ಇದಕ್ಕೆಲ್ಲ ಪರಿಹಾರ ಏನ್ ಸರ್ ಆಗಿದ್ರೆ, ಇದು ನಾನು ಹೇಳ್ತಿರೋ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ. ಹಾಗಿದ್ರೆ ಇದಕ್ಕೆಲ್ಲ ಪರಿಹಾರ ಅನ್ನೋದು ಏನೊಂದು ಬೇಕಲ್ಲ, ಏನ್ ಮಾಡ್ಬೋದು. ಹಾಗೆ FDI ಸ್ಟಡೀಸ್ ಅಲ್ಲಿ ಏನ್ ಕ್ಲಿಯರ್ ಮಾಡ್ಬೇಕು, ಏನ್ ಮಾಡಬೇಕು, ಅದಕ್ಕೋಸ್ಕರನೇ ಇವತ್ತೊಂದು ಟೈಮ್ ಟೇಬಲ್ ನಿಮ್ಗೆ ಕೊಡ್ತಾ ಇದ್ದೀನಿ. ಒಂದಷ್ಟು ವಿಷಯ ಡಿಸ್ಕಸ್ ಆದ್ಮೇಲೆ ಟೈಮ್ ಟೇಬಲ್ ನ ಕೊಡ್ತೀನಿ, ಅದು ಏನು ಹೇಗೆ ಅಂತ ನೀವು ನೋಡ್ಕೊಳ್ತಾ ಹೋಗ್ಬೋದು. ಆಮೇಲೆ ನೆಕ್ಸ್ಟ್ ನೋಡೋದಾದ್ರೆ, ತುಂಬಾ ಜನ ಆರ್ಟಿಕಲ್ಸ್ ನೋಡ್ತಿರ್ತೀರಾ. ನಿಮ್ಗೆ ಮೋಟಿವೇಶನ್ ಕ್ಲಾಸ್ ಅಲ್ಲಿ ಆಗ್ಬೋದು, ಅಥವಾ ಯಾವುದೇ ಒಂದು ಇದ್ರಲ್ಲ ಒಂದು ಮ್ಯಾಗಝಿನ್ ತಗೊಂಡಾಗ ಆಗ್ಬೋದು. ಅಲ್ಲಿ ಮೋಟಿವೇಶನ್ ಅಂತ ಬಂದಾಗ ಒಂದೇ ಒಂದು ವರ್ಡ್ ಇರುತ್ತೆ, ಮರಳಿ ಪ್ರಯತ್ನ. ಎಷ್ಟರಲ್ಲಿ ಮರಳಿ ಪ್ರಯತ್ನ ಮಾಡಬೇಕು, ಸಕ್ಸಸ್ ಸಿಗೋವರೆಗೂ ಕೂಡ ಮರಳಿ ಪ್ರಯತ್ನ ಮಾಡಬೇಕು. ನಮ್ಮ ಸಿದ್ಧಾಂತ ಸಿಗ್ಬಿಟ್ಟಿದೆ, ಏನು, ಮರಳಿ ಪ್ರಯತ್ನ ಮಾಡ್ತಾನೆ ಇರು, ಎಲ್ಲಿವರೆಗೆ, ಕೊನೆಯದಾಗ ಸಕ್ಸಸ್ ಸಿಗೋವರೆಗೂ ಕೂಡ. ಫಾರ್ ಎಕ್ಸಾಂಪಲ್ ನಾನೊಬ್ಬ 2A ಕ್ಯಾಟಗರಿ ಅನ್ಕೊಳ್ಳಿ, ಅಥವಾ ನೋಡಿ 3A 3B, ಹೌದಲ್ಲ, ಮತ್ತೆ 2A 2B OBC. OBC ಒಳಗಡೆ ನೀವೆಲ್ಲ ಬರ್ತಾ ಹೋಗುತ್ತೆ, ಯಾವುದು SC SC ST ಕ್ಯಾಟಗರಿ 1, ಹೌದಾ. ಈ ತರದ ಕ್ಯಾಟಗರಿಗಳು ನೋಡ್ತಾ ಹೋಗ್ತೀವಿ ನಾವು. ಈ ಕ್ಯಾಟಗರಿಗಳಿಗೆ ಅದರದೇ ಆದಂತ ರಿಸರ್ವೇಶನ್ಗಳಿದೆ, ಮತ್ತೆ ಅದಕ್ಕೆ ಆದ ಏಜ್ ಲಿಮಿಟ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ನಾನೊಬ್ಬ 2A ಕ್ಯಾಟಗರಿ ಹುಡುಗ ಆಯ್ತು ಅಂದ್ರೆ ನಾನು ಎಲ್ಲಿವರೆಗೆ ಇರ್ಬೋದು, 2A ಕ್ಯಾಟಗರಿ ಆಯ್ತು ಅಂದ್ರೆ 38 ಇಯರ್ಸ್ ವರೆಗೂ ಓದ್ಬೋದು. ನಾನು GM ಅಲ್ಲಿ ಇತ್ತು ಅಂತ ಹೇಳಿದ್ರೆ ಎಲ್ಲಿವರೆಗೂ ಓದ್ಬೋದು, ಇವರು 3A 3B ಎಲ್ಲ OBC ಅಲ್ಲೇ ಬರ್ತಾರೆ, 38 ಇಯರ್ಸ್ ವರೆಗೂ ಕೂಡ. GM ಇತ್ತು ಅಂದ್ರೆ 35 ಇಯರ್ಸ್ ವರೆಗೂ ಓದ್ಬೋದು. SC ST ಆದ್ರೆ 40 ಇಯರ್ಸ್ ವರೆಗೂ ಓದ್ಬೋದು, ಹೌದಲ್ಲ. ಹಾಗಿದ್ರೆ ಪ್ರಾಕ್ಟಿಕಲ್ ಥಿಂಕ್ ಮಾಡಿ, ನಾಳೆ ಒಂದು ಗೌರ್ಮೆಂಟ್ ಜಾಬ್ ತಗೊಳಕ್ಕೆ ಮರಳಿ 21 ವರ್ಷಕ್ಕೆ ಡಿಗ್ರಿ ಕಂಪ್ಲೀಟ್ ಮಾಡ್ತೀನಿ, 22ನೇ ವರ್ಷದಿಂದ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗಿಂತ ನನ್ನ ಕೊನೆಯ ಅಟೆಂಪ್ಟ್ 38 ವರ್ಷಕ್ಕಿದೆ, ನಾನು OBC ಕ್ಯಾಟಗರಿ ಹುಡುಗ, ನಾನು 38 ವರ್ಷಕ್ಕಿದೆ, ಅಲ್ಲಿವರೆಗೂ ಮರಳಿ ಪ್ರಯತ್ನ ಪಡಬೇಕಾ, ಕೊನೆಯದಾಗೋವರೆಗೂ ಕೂಡ. ಹಾಗಿದ್ರೆ ನಮ್ಗೆ ಸರ್ವಿಸ್ ಎಷ್ಟು ಸಿಗುತ್ತೆ, ಮರಳಿ ಪ್ರಯತ್ನ ಯಾಕೆ ಪಡಬೇಕು, ಫಸ್ಟ್ ಆಫ್ ಆಲ್ ನಾವು
ಹೌದಲ್ಲ, ಇದೆಲ್ಲದರ ವಿಮರ್ಶೆ ನಿಮ್ಮಲ್ಲಿ ಸ್ಟಾರ್ಟ್ ಆಗಬೇಕು. ಯಾವಾಗ ಮರಳಿ ಪ್ರಯತ್ನ, ಹೌದಲ್ಲ. ಫಾರ್ ಎಕ್ಸಾಂಪಲ್ ಮರಳಿ ಪ್ರಯತ್ನ ಹೇಳೋಕೆ ನಿಮ್ಮನ್ನ ನಾನು ಯಾರೂ ಕೂಡ ತಪ್ಪು ದಾರಿಗೆ ಹೇಳ್ತಾ ಇಲ್ಲ, ಅದನ್ನ ಅರ್ಥ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಮರಳಿ ಪ್ರಯತ್ನನೇ ತಪ್ಪ? ಇಲ್ಲ, ಮರಳಿ ಪ್ರಯತ್ನ ಅನ್ನೋದು ತಪ್ಪಲ್ಲ. ಆದ್ರೆ ನಾವು ಯಾವ ವಿಷಯದಲ್ಲಿ ರಿಸ್ಕ್ ತಗೊಳ್ತಾ ಇದೀವಿ ಅನ್ನೋದು ತಪ್ಪು. FD/STಗೆ ಎಲ್ಲಿ 38 ವರ್ಷಗಳ ಕಾಲ OBC ಆಗಿರೋ ಓದ್ಬೇಕಾ, SC/ST ಆಗಿರೋ 40 ವರ್ಷಗಳ ಕಾಲ ಹೋಗ್ಬೇಕಾ, ಜನರಲ್ 35 ಇಯರ್ಸ್ ಓದ್ಬೇಕಾ? ನಾನು ಡಿಗ್ರಿ ಕಾಲೇಜ್ವರೆಗೂ ಏನು ಪ್ರೈಮರಿಯಿಂದ ಡಿಗ್ರಿವರೆಗೂ ಓದ್ಕೊಂಡು ಬಂದಿದ್ದೀನಿ, ಅಷ್ಟು ಇಯರ್ ಓದ್ಬೇಕಾ? 5 ರಿಂದ 6 ವರ್ಷ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ? ಅವೆಲ್ಲ ವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಸುಮಾರು ಜನ ನಿಮಗೆ ಅಥವಾ ನನಗೆ ಗೈಡ್ ಮಾಡುವಂಥವ್ರು ಐನ್ಸ್ಟೀನ್ ಎಕ್ಸಾಂಪಲ್ ಕೊಡ್ತಾರೆ. ಕಾರಣ ಏನು? ಅವರು 1000 ಸಲ ಫೇಲ್ ಆದ್ರಂತೆ, ಆಮೇಲೆ ಅವರು ಒಂದು ವಸ್ತುವನ್ನ ಕಂಡುಹಿಡಿದ್ರಂತೆ, ಬಲ್ಬನ್ನ ಕಂಡುಹಿಡಿದ್ರಂತೆ. 1000 ಸರಿ ಫೇಲ್ ಆದ್ಮೇಲೆ ಅವ್ರು ಏನೋ ಕಂಡುಹಿಡಿದ್ರಂತೆ. ಹಾಗಾಗಿ ಮರಳಿ ಪ್ರಯತ್ನ ಮಾಡೋದು, ಅನ್ಕೊಂಡು ಸಾಧನೆ ಮಾಡೋವರೆಗೂ ಮರಳಿ ಪ್ರಯತ್ನ ಮಾಡು. ನಾನು ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡೋಕೆ ಟ್ರೈ ಮಾಡ್ತೇನೆ. ಅವರು ಟ್ರೈ ಮಾಡಿದ್ದು ಹೊಸದಾಗಿ ಸಮಾಜದಲ್ಲಿ ಅಥವಾ ಇಲ್ಲಿ ಏನೇ ಇಲ್ಲದನ್ನ ಹೊಸದಾಗಿ ಇನೋವೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು, ಹೊಸದಾಗಿ ಕಂಡುಹಿಡಿಯೋ ಪ್ರಯತ್ನವನ್ನ ಮಾಡಿದ್ರು. ಅವರು ಮರಳಿ ಪ್ರಯತ್ನ ಮಾಡೋದ್ರಲ್ಲಿ ಅರ್ಥ ಇದೆ, ಮರಳಿ ಪ್ರಯತ್ನ ಮಾಡೋದ್ರಲ್ಲಿ ಅರ್ಥ ಇದೆ, ಹೌದಲ್ಲ. ನಾನು ಓದ್ತಾ ಇರೋದೇನು FD ಎಕ್ಸಾಮ್ಗೆ. ನಾನು ಓದ್ತಿರೋದು FD ಎಕ್ಸಾಮ್ಗಾಗಿ. ಮರಳಿ ಪ್ರಯತ್ನ 38 ವರ್ಷವರೆಗೆ ಮಾಡ್ತಿದ್ರೆ ನಿನ್ನ ರಾಷ್ಟ್ರಕ್ಕೆ, ನಿನ್ನ ಫ್ಯಾಮಿಲಿಗೆ, ನಿನ್ನ ಫ್ರೆಂಡ್ಸ್ಗೆ ನೀನು ಹೇಗೆ ರೋಲ್ ಮಾಡ್ಲಾಗ್ಲಿಕ್ಕೆ ಸಾಧ್ಯ ಇದೆ? ನಮ್ಮನ್ನ ವಿಮರ್ಶೆ ಮಾಡ್ಕೋಬೇಕು, ಹೌದಲ್ಲ. ಹಾಗೆ ಮರಳಿ ಪ್ರಯತ್ನ ಅನ್ನೋದಕ್ಕೆ ಬೇಡವಾ ಸರ್? ನನಗನ್ಸುತ್ತೆ ಒಂದ್ ಸರಿ ಸೀರಿಯಸ್ ಆಗಿ ಓದಿದ್ರೆ ನೆಕ್ಸ್ಟ್ ಮೊದಲನೇ ಅಟೆಂಪ್ಟ್ ಮಿಸ್ ಆದ ಸೆಕೆಂಡ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋ ಪ್ರಯತ್ನ ತುಂಬಾ ಒಳ್ಳೇದು. ಕೆಲವೊಬ್ಬರಿಗೆ ಲಕ್ ಇರೋದಿಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ಆ ಟೈಮಲ್ಲಿ ಇನ್ನೊಂದು ಎಕ್ಸ್ಟೆಂಡ್ ಅದು ಇನ್ನೊಂದು ಟ್ರೈ ಮಾಡ್ಬೋದು. 2 ರಿಂದ 3 ಅಟೆಂಪ್ಟ್ ಅಲ್ಲೇ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಆದ್ರೆ ನಮ್ಮ ಇದರಲ್ಲಿ ಪ್ರಯತ್ನ ಕರೆಕ್ಟ್ ಆಗಿರ್ಬೇಕು. ನಾನು ಮರಳಿ ಪ್ರಯತ್ನ ಮಾಡಿತ್ತು ಅಂತ ಹೇಳಿದ್ರೆ, ಇಲ್ಲ ಇನ್ಫೋಸಿಸ್ ಧಾರಣೆ ಆಗಿತ್ತು ಅಂದ್ರೆ ಲಕ್ಷಾಂತರ ಜನ ಕೆಲಸ ಕೊಡ್ಬೋದಿತ್ತು, ಹೌದಲ್ಲ. ಅಥವಾ ನೀವು ಹೊಸದಾಗಿ ಏನೋ ಕಂಡಿಡಿಯಕ್ಕೆ ಹೋಗ್ತಿದ್ರೆ, ನಾನು ಇವತ್ತು FD ಎಕ್ಸಾಮ್ ಬರೀತಿರೋದು ಯಾರೋ ಒಬ್ಬ ಪ್ರೊಫೆಸರ್ ಕೂತ್ಕೊಂಡು ಬುಕ್ಸ್ ನ ಬರೆದಿರ್ತಾರೆ, ಯಾರೋ ಒಬ್ಬ ಪ್ರೊಫೆಸರ್ ಕೂತ್ಕೊಂಡು KPS ಅಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರೆ, ಅದನ್ನ ನಾನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಎಕ್ಸಾಮ್ ಬರೆದ್ರೆ ಸಾಕು. ಅಂದ್ರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾಗಿರುವ ಕಾಮನ್ ಸೆನ್ಸ್ ನನ್ನಲ್ಲಿ ಇತ್ತು ಅಂತ ಹೇಳಿದ್ರೆ ನಾನು FD ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿದ್ರೆ ಸೊ ಕಾಮನ್ ಸೆನ್ಸ್ ಬೇಸ್ಡ್ ಎಕ್ಸಾಮ್. ಇದಕ್ಕೆ ನಾನು 10 ವರ್ಷಗಳ ಕಾಲ 5 ವರ್ಷಗಳ ಕಾಲ ಪ್ರಯತ್ನ ಪಡೋ ಅವಶ್ಯಕತೆ ನಿಜವಾಗ್ಲೂ ಇದೆಯಾ? ಇದರಲ್ಲಿ ಮರಳಿ ಪ್ರಯತ್ನ ಅನ್ನೋದು ಎಷ್ಟು ವರ್ಷಗಳ ಕಾಲ ನಾವು ಮಾಡಬೇಕಾಗತ್ತೆ? ಇದಕ್ಕೆ ನಿಮ್ಮಲ್ಲೇ ಪ್ರಶ್ನೆಯನ್ನು ಹಾಕೊಳ್ಳಿ, ನಿಮ್ಮಲ್ಲೇ ಉತ್ತರವನ್ನ ಹುಡಿಕೊಳ್ಳಿ. ಇನ್ನೂ ಕೂಡ ಭಾರತದ ನಿರುದ್ಯೋಗ ಸಮಸ್ಯೆ ಎಷ್ಟೊಂದು ನಾವು ಇನ್ನೂ ಕೂಡ ಕ್ರಿಯೇಟ್ ಮಾಡ್ಬೇಕು. ನಾವು ಕೂಡ ಕ್ರಿಯೇಟ್ ಮಾಡ್ತಿದೀವಿ ಇವತ್ತು, ಹೌದಲ್ಲ. ನಮ್ಮಿಂದನೂ ಕೂಡ ಕಾರಣ ಹೊಸದಾಗಿ ಏನು ಮಾಡೋ ಪ್ರಯತ್ನನೇ ಮಾಡ್ತಿಲ್ಲ ನಾವುಗಳು ಕೂಡ. ಹಾಗಾಗಿ ಏನ್ ಪ್ರಯತ್ನ ಪಡ್ತಾ ಇದ್ದೀರಾ ಅದು ನೀವು ಅನ್ಕೊಂಡಿರೋ ಗುರಿಯನ್ನ 1 ಅಥವಾ 2 ಶಾರ್ಟ್ ಅಲ್ಲಿ ನೋಡಲಿಕ್ಕೆ ಟ್ರೈ ಮಾಡಿ. ಮೊದಲ ಪ್ರಯತ್ನ ಮಿಸ್ ಆರ್ ಸೆಕೆಂಡ್ 2 ಸಲಿನ ಕ್ಲಿಯರ್ ಮಾಡ್ಕೋಬೇಕು. ಯಾವತ್ತೂ ಕೂಡ ನಾನು ಕ್ಲಾಸಲ್ಲೂ ಕೂಡ ಯಾವಾಗ ಹೇಳ್ತಾ ಇರ್ತೇನೆ, ನರಿ ಎಷ್ಟೇ ಬುದ್ಧಿವಂತ ಪ್ರಾಣಿ ಆಗಿರ್ಬೋದು, ಆದ್ರೆ ಅದೆಷ್ಟೇ ಬುದ್ಧಿವಂತ ಪ್ರಾಣಿ ಆದ್ರೂ ಕೂಡ ಕಾಡಲ್ಲಿ ಅದರ ರಾಜ ಅಂತ ಕರೀಲಿಕ್ಕಾಗಿಲ್ಲ. ನಮ್ಮ ನಾಯಿ ಕೂಡ ತುಂಬಾ ನಿಯತ್ತಾಗಿರುತ್ತೆ, ತುಂಬಾ ಇಷ್ಟಪಡ್ತೀವಿ, ಪ್ರತಿಯೊಬ್ಬರು ಕೂಡ ಅಷ್ಟು ಲಾಯಲ್ ಆಗಿರುತ್ತೆ. ಆದ್ರೆ ಅದನ್ನು ಕೂಡ ಪ್ರಾಣಿಗಳ ರಾಜ ಅಂತ ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ ಮನಸ್ಸು. ನಿಮ್ಮಿಂದ ದೂರ ಇರುವಂಥದ್ದು, ಅದ್ ಕಂಡ್ರೆ ಭಯ ಪಡುವಂಥದ್ದು ಸಿಂಹ ಅಂತ ಹೇಳಿದ್ರೆ ಕಾಡಿನ ರಾಜ ಅಂತ ಒಪ್ಕೋತೀವಿ. ಯಾಕೆ? ಅದಕ್ಕೊಂದು ಆಟಿಟ್ಯೂಡ್ ಇದೆ. ಆ ಆಟಿಟ್ಯೂಡ್ ಪ್ರತಿಯೊಬ್ಬನು ಇರಬೇಕು. ಹೀಗಲ್ಲೇನು ಹದ್ದು ಹೇಗೆ ಮಾಡುತ್ತೆ, ಅದು ಕೂಡ ಅಷ್ಟೇ. ಎಲ್ಲ ಪಕ್ಷಿಗಳು ಮಳೆ ಬೀಳುತ್ತೆ ಅಂತ ಹೇಳಿ ಗೂಡುಗೆ ಸೇರ್ಕೊಂಡ್ರೆ ಇದು ಮಳೆ ಬೀಳಿದ್ರು ಮೇಲ್ಗಡೆ ಮೋಡದ ಮೇಲೆ ಹೋಗಿ ಹಾರಾಟ ಮಾಡೋದನ್ನ ಕಲಿಯುತ್ತೆ. ಯಾಕೆ? ಮಳೆನೇ ಹಾರಾಟ ಮಾಡುತ್ತೆ. ಅರ್ಥ ಅದಕ್ಕೆ ಆಟಿಟ್ಯೂಡ್ ಇದೆ. ಪ್ರತಿಯೊಬ್ಬರಿಗೂ ಒಂದು ಆಟಿಟ್ಯೂಡ್ ಅನ್ನೋದು ಇರಬೇಕು. ಸೊ ಆ ಪ್ರತಿಯೊಂದು ಆಟಿಟ್ಯೂಡ್ ಇದ್ರೆ ಮಾತ್ರ ನಾವು ಅನ್ಕೊಂಡಿರೋದನ್ನ ಬೇಗ ಮಾಡಾಕ್ತೀವಿ. ಸೊ ಅದಕ್ಕೆ ಒಂದು FD ಅನ್ನೋದನ್ನ ಅಥವಾ ಒಂದು KS ಅನ್ನೋದನ್ನ ಯಾವ್ದು ಎಕ್ಸಾಮ್ ತಗೊಂಡಿದೀವಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನೀವೇ ಅಂತ ಒಂದು ಆಟಿಟ್ಯೂಡ್ ಡೆವಲಪ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಪ್ಲಾನ್ ಇರಬೇಕು. 1 ಶಾರ್ಟ್ ಅಲ್ಲಿ ಹೊಡಿಬೇಕು, ಮಿಸ್ ಆಯ್ತು ಸೆಕೆಂಡ್, ಇಲ್ಲಾಂದ್ರೆ 2. ಅಲ್ಲಿವರೆಗೆ ಅಷ್ಟು ಕೂಡ ಪ್ರಯತ್ನಗಳು ಕೂಡ ಎಕ್ಸ್ಪೀರಿಯನ್ಸ್ ಆಗಿ ಕೌಂಟ್ ಆಗ್ತಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ರಿಸರ್ಚ್ ಪರ್ಸನ್ ಆಗಿ ಹೊರಗಡೆ ಬರ್ಬೋದು, ಒಂದು ಒಳ್ಳೆ ನಾಲೆಡ್ಜ್ ಸಿಗುತ್ತೆ ನಿಮ್ಗೆ. ತುಂಬಾ ಸರಿ ಟ್ರೈ ಮಾಡಿದ್ರು ಸಿಕ್ಕಿಲ್ಲ, ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ಅಪರ್ಚುನಿಟಿನ ಬೇರೆ ಯಾರು ಕೊಡೋದಲ್ಲ, ನಾವೇ ಮಾಡ್ಕೋಬೇಕು, ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಪಾಠ ಕೇಳೋದ್ ಮಾತ್ರಕ್ಕೆ ಎಕ್ಸಾಮ್ ಕ್ಲಿಯರ್ ಆಗಿಬಿಡುತ್ತೆ? ಅವೆಲ್ಲ ಸ್ವಲ್ಪ ಪಾಠ ಕೇಳೋದ್ರಿಂದ ಗೈಡೆನ್ಸ್ ಅಷ್ಟೇ ಸಿಗುತ್ತೆ. ನಿಮ್ಮ ಒಳಗಡೆಯಿಂದನೇ ಯೋಚನೆ ಮಾಡ್ಬೇಕು. ಇವತ್ತು ಅದನ್ನು ಹೇಳಕ್ ಟ್ರೈ ಮಾಡ್ತೀನಿ ನಾನು. ನೀವು ಹೇಗೆ ಓದಬೇಕು, ಮರಳಿ ಪ್ರಯತ್ನ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ, ಇವೆಲ್ಲದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಯಾವಾಗಲೂ ಕೂಡ ಹೇಳ್ತಿರ್ತೇನೆ, ನಾನೇನಾದ್ರೂ ತುಂಬಾ ಚಿಕ್ಕ ವಯಸ್ಸಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡ್ತು ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಹೆಸರಾಗ್ತಾ ಹೋಗುತ್ತೆ. 4-6 ಜನಕ್ಕೆ ಎಕ್ಸಾಂಪಲ್ ಆಗ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಯಾರಾದ್ರೂ ನನಗೆ ಹೇಳೋದಾದ್ರೆ, ಸೊ ಯಾರಾದ್ರೂ ಒಬ್ರು ನಮ್ಗೆ ನಮ್ಮ ತಂದೆ ತಾಯಿ ಹತ್ರ ಬಂದ್ರೆ ಒಂದು ಸಣ್ಣ ಗಿಫ್ಟ್ ಕೊಡ್ತೀವಿ ತಂದೆ ತಾಯಿಗೆ ಅಂದ್ರೆ ಏನು ಅಂತ ಹೇಳಿದ್ರೆ ಇಷ್ಟೇನೆ,
ಎಂಥವ್ರ ಮಕ್ಕಳಪ್ಪ, ಹೌದಲ್ಲ, ಎಂಥ ಮಗನಪ್ಪ. ಇಲ್ಲಿ ಎರಡು ಥರ ನಾವು ತುಂಬಾ ಒಳ್ಳೆ ಕೆಲಸ ಮಾಡ್ತು ಅಂದ್ರೆ ಎಂಥ ತಂದೆ ತಾಯಿನಪ್ಪ ಜನ್ಮ ಕೊಟ್ಟವ್ರೆ ನಿನಗೆ, ಅಷ್ಟೊಂದೇ ಸಾಕು, ನಿಮಗೆ ದುಡ್ಡು ಕೊಡಬೇಡಿ, ಏನು ಕೊಡಬೇಡಿ ಅಪ್ಪ ಅಮ್ಮನಿಗೆ, ಹೌದಲ್ಲ. ಆ ಥರ ಮಾಡಬೇಕು ಅಂತ ಹೇಳಿದ್ರೆ ನೀವು ಸರ್ವಿಸ್ ಮೈಂಡಲ್ಲಿ ಇತ್ತು ಎಕ್ಸಾಮ್ ತಗೊಂಡಿರಾ ಅಂತ ಹೇಳಿದ್ರೆ ನೀವು ಬೇಗ ಸರ್ವಿಸ್ಗೆ ಹೋದ್ರೆ ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ಕೆಲಸ ಮಾಡೋದು ನಿಮ್ಮ ತಂದೆ ತಾಯಿ ಕೂಡ ಹೆಮ್ಮೆ ಇರುತ್ತೆ. 4 ಜನಕ್ಕೆ ನೀವು ಹಳ್ಳಿಗಳ ಗ್ರಾಮೀಣ ಭಾಗದಲ್ಲಿ ನಿಮ್ಗೆ ರೋಲ್ ಮಾಡಲಾಗಿ ಆಗ್ತಾ ಹೋಗ್ತೀರಾ. ನಮ್ಗೆ ದೊಡ್ಡ ದೊಡ್ಡ ಅಬ್ದುಲ್ ಕಲಾಮೋ ಅಥವಾ ಬೇರೆ ವಿಶ್ವೇಶ್ವರಯ್ಯನವರು ಇನ್ಯಾರು ಬೇಡ, ನಮ್ಮ ಅಪ್ಪ ಅಮ್ಮನಿಗಿಂತ ಸ್ಟ್ರಗಲ್ ಇನ್ಯಾರು ಪಟ್ಟಿರ್ತಾರೆ, ನಮ್ಗೆ ಅವರೇ ಅಲ್ಲ. ಪ್ರಾಕ್ಟಿಕಲ್ ಥಿಂಕ್ ಮಾಡಿ ಅವ್ರ ಲೈಫ್ ನಮ್ಮನ್ನ ಮಾಡ್ಲಿಕ್ಕೋಸ್ಕರ ಎಷ್ಟೊಂದು ವರ್ಕ್ ಮಾಡಿ ಮುಂದೆ ಬಂದಿರ್ತಾರೆ. ನಿಮ್ಮ ಪಕ್ಕ ಮನೇಲಿ ಎಷ್ಟೊಂದು ಜನ ಎಷ್ಟೊಂದು ವರ್ಕ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಮುಂದೆ ಬಂದಿರ್ತಾರೆ, ಹೌದಲ್ಲ. ನೀವು ಅವೆಲ್ಲ ಕನ್ಸಿಡರ್ ಮಾಡಿಕೊಂಡು ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ಗೆ ಕಂಪೇರ್ ಮಾಡಿಕೊಂಡು ನೀವು ಬೆಳೆಯೋದಕ್ಕೆ ಪ್ರಯತ್ನವನ್ನ ಪಡ್ತಾ ಹೋಗ್ಬೇಕು. ಸೊ ಹಾಗಾಗಿ ಆ ಒಂದು ಟೋನ್ ಬರುತ್ತೆ. ಎಂಥ ಮಕ್ಳು ಜನ್ಮ ಕೊಟ್ಟು ನಿಮ್ಮ ಅಪ್ಪ ಅಮ್ಮ ಹತ್ರ ಹೋಗ್ಬಿಟ್ಟು ನೀವು ಒಳ್ಳೆ ಕೆಲಸ ಮಾಡಿದಾಗ ಎಂಥ ಮಕ್ಳಿಗೆ ಜನ್ಮ ಕೊಟ್ಟಿದೀಯಪ್ಪ ನೀವು ಅಂತಂದಾಗ ಆ ತಂದೆ ತಾಯಿಗಳಿಗೆ ತುಂಬಾ ಖುಷಿ ಆಗುತ್ತೆ. ಅದೇ ನಾವು ತಪ್ಪನ್ನ ಮಾಡಿದಾಗ ಎಂಥ ಮಕ್ಳಿಗೆ ಜನ್ಮ ಕೊಟ್ಟಿದ್ಯಪ್ಪ ಅವಾಗ್ಲೂ ಒಂದೇ ವರ್ಡ್ಸ್ ಯೂಸ್ ಮಾಡ್ತಾರೆ, ಆ ಟೋನ್ ಒಂದು ಚೇಂಜ್ ಆಗುತ್ತೆ ಅಷ್ಟೇನೆ. ಯಾವತ್ತೂ ಕೂಡ ನಾವು ತಂದೆ ತಾಯಿಗಳಿಗೆ ಎಷ್ಟು ಆಗುತ್ತೋ ಅಷ್ಟು ನಾವು ಅವ್ರು ಮಾಡಿರೋ ಹೆಸರನ್ನ ಉಳಿಸೋ ಪ್ರಯತ್ನ ಮಾಡಬೇಕು. ಜೊತೆಗೆ ಆ ಉಳಿಸಿರೋದಕ್ಕೆ ಒಂದು ಕಿರೀಟಕ್ಕೆ ಒಂದೊಂದು ಮುತ್ತುಗಳನ್ನ ಜಾಸ್ತಿ ಜೋಡಿಸ್ತಾ ಹೋಗ್ಬೇಕಷ್ಟೇ ಮಕ್ಕಳಾಗಿ ನಾವು. ಅದು ನನ್ನ ಭಾರತ ಮಾತೆಗೂ ಕೂಡ ಆಗ್ಬೋದು, ಅಥವಾ ನಮ್ಮ ಕರ್ನಾಟಕ ಮಾತೆಗೂ ಕೂಡ ಆಗ್ಬೋದು, ಕನ್ನಡ ಮಾತೆಗಾರು ಕೂಡ ಆಗ್ಬೋದು, ಹೆತ್ತ ತಾಯಿಗಾರು ಆಗ್ಬೋದು. ಆದರೆ ಚಿಕ್ಕ ವಯಸ್ಸಲ್ಲಿರೋ ತುಂಬಾ ಕಡಿಮೆ ವಯಸ್ಸು 24-25 ವರ್ಷಗಳಿರೋ ಸರ್ವಿಸ್ಗೆ ಹೋದ್ರೆ ಒಂದಷ್ಟು ಕರಪ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲ ಹೈಲಿ ಎಜುಕೇಟೆಡ್ ಇವಾಗೆಲ್ಲ ಬರ್ತಾ ಇದ್ದಾರೆ, ಹೌದು. ಹೈ ಎಜುಕೇಟೆಡ್ ಬರ್ತಾ ಎಲ್ಲೋ ಒಂದು ಕಡೆ ಸಮಾಜ ಸರಿ ದಾರಿಗೆ ಹೋಗ್ತಾ ಇದೆ. ಇಂಥ ಟೈಮಲ್ಲಿ ಮತ್ತೆ ಕಾಂಪಿಟೇಷನ್ ಕೂಡ ಇದೆ ನೀವು ಆ ದಾರಿ ಹೋಗ್ಲಿಕ್ಕೆ. ಹಾಗಾಗಿ ನಿಮ್ಮ ಪ್ರಯತ್ನನೂ ಕೂಡ ಕರೆಕ್ಟ್ ಆಗಿ ಇರಬೇಕಾಗತ್ತೆ. ಹಾಗಾಗಿ ಪ್ರಯತ್ನ ಅತ್ಯಂತ ಪ್ರಮುಖವಾಗಿರುತ್ತೆ. ಮರಳಿ ಪ್ರಯತ್ನ ನೀವೇ ವಿಮರ್ಶನೆ ಮಾಡ್ಕೊಳ್ಳಿ. ನಾನು ಎಷ್ಟನೇ ಪ್ರಯತ್ನದಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡಬಲ್ಲೆ, ಸಾಧ್ಯವಾದ್ರೆ ಇದೇ ಫಸ್ಟ್ ಎಕ್ಸಾಮ್, ಇದೇ ಲಾಸ್ಟ್ ಎಕ್ಸಾಮ್, ಈ ಎಕ್ಸಾಮ್ ಅಲ್ಲಿ ನಾನು ಕ್ಲಿಯರ್ ಮಾಡೇ ಮಾಡ್ತೀನಿ ಅಂತ ಪ್ರಯತ್ನ ಪಡಿ. 100% ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಮಿಸ್ ಆದ್ರೆ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಟ್ರೈ ಮಾಡಿ. ಮೊದಲನೇ ಪ್ರಯತ್ನದಲ್ಲಿ ಕರೆಕ್ಟ್ ಆಗಿ ಓದಿದ್ರೆ ಎರಡನೇ ಪ್ರಯತ್ನದಲ್ಲಿ 200% ಎಕ್ಸಾಮ್ ಕ್ರ್ಯಾಕ್ ಮಾಡಬಹುದು, ಹೌದಲ್ಲ. ಯಾಕಂತಂದ್ರೆ ನೀವು ಎಷ್ಟು ಸಿನ್ಸಿಯರ್ ಆಗಿರ್ತೀಯೋ ಅಷ್ಟು ನಿಮಗೆ ವಾಪಸ್ಸನ್ನ ಬರ್ತಾ ಹೋಗುತ್ತೆ, ಹೌದಲ್ಲ. ನೆಕ್ಸ್ಟ್ ನೋಡೋದಾದ್ರೆ ನಾವು ಹಲವಾರು ತಪ್ಪುಗಳನ್ನ ಮಾಡ್ತಾ ಹೋಗ್ತೀವಿ. ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು, FDS ಎಕ್ಸಾಮ್ಗೆ ಓದ್ಬೇಕಾದಾಗ ಹಲವಾರು ತಪ್ಪುಗಳನ್ನ ಮಾಡ್ತಾ ಹೋಗ್ತೀವಿ. ಏನು, ಯಾವುದೋ ಮಾರ್ಕೆಟ್ಗೆ ಹೋಗ್ತೀವಿ, ಯಾರೊಬ್ರು KS ದೊಡ್ಡ ಬುಕ್ಸ್ ಬರೆದಿರ್ತಾರೆ, ಒಂದೇ ಸಬ್ಜೆಕ್ಟ್ ಇರೋ ಬುಕ್ಸ್ಗಳು, ಎಲ್ಲ ಸಬ್ಜೆಕ್ಟ್ ಒಂದೇ ಬುಕ್ಸ್ ಇರೋದು, ಇಷ್ಟು ದೊಡ್ಡ ಬುಕ್ಸ್ ಇರುತ್ತೆ, ತಗೋಬಿಡ್ತೀವಿ. ಯಾಕಂದ್ರೆ ನಂಬರ್ ಆಫ್ ಪೇಜಸ್ ಜಾಸ್ತಿ ಇರುತ್ತೆ. ಪೇಜಸ್ ಜಾಸ್ತಿ ಇರೋದಕ್ಕೆ ನಮ್ಗೆ ತುಂಬಾ ಜಾಸ್ತಿ ಇನ್ಫಾರ್ಮೇಶನ್ ಇದೆ ಅಂತ. ಇನ್ನು ಕೆಲವೊಬ್ಬರಿಗೆ ನಾನು ಎಕ್ಸಾಮ್ ಓದ್ಕೋತಿ ಅನ್ನೋ ತೋರಿಕೆ ಕೂಡ ಇರುತ್ತೆ, ನಾವು ತೋರಿಸ್ಕೋಬೇಕು. ನಾನು ಎತ್ಕೊಂಡು ಹೋಗೋ ಬುಕ್ಸ್ KS ಅವ್ರು ಇಷ್ಟು ದಪ್ಪ ಇರಬೇಕು, FDA ಅವ್ರು ಇಷ್ಟು ದಪ್ಪ ಇರಬೇಕು. ದಪ್ಪ ಇರೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಕಂಟೆಂಟ್ ಏನಿದೆ ಅಂತ ಇಂಪಾರ್ಟೆಂಟ್. ಅಂತ ಹೇಳಿದ್ರೆ ಆ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡಬೇಕಾದ್ರೆ ಇನ್ಫಾರ್ಮೇಶನ್ ಕಡಿಮೆ ಮಾಡ್ಬೇಕಾದ್ರೆ ಕಡಿಮೆ ಇನ್ಫಾರ್ಮೇಶನ್ ಇರೋದನ್ನ ಕಡಿಮೆ ಮಾಡಿ. ಅಂದ್ರೆ ಒಳ್ಳೆ ಬೆಸ್ಟ್ ಮೆಟೀರಿಯಲ್ಸ್ ಇರಬೇಕು, ಇನ್ಫಾರ್ಮೇಶನ್ ಮ್ಯಾಕ್ಸಿಮಮ್ ಇರಬೇಕು. ಇನ್ಫಾರ್ಮೇಶನ್ ಜಾಸ್ತಿ ಇರಬೇಕು, ಮೆಟೀರಿಯಲ್ಸ್ ತುಂಬಾ ಚಿಕ್ಕದಾಗಿರ್ಬೇಕು. ಅಂಥದನ್ನ ಕಲೆಕ್ಟ್ ಮಾಡಿ. ಅದು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡಿರುತ್ತೆ, ನಾವು ಗಮನ ಹರಿಸಿರೋದು ತುಂಬಾ ದೊಡ್ಡದಾಗಿರೋದನ್ನ ಆಯ್ಕೆ ಮಾಡ್ತಾ ಹೋಗ್ತೀವಿ. ಒಂದೇ ಸಿಂಗಲ್ ಬುಕ್ಸ್ ಇಂದ ಎಕ್ಸಾಮ್ ಕ್ಲಿಯರ್ ಆಗುತ್ತಾ? ಸಾಧ್ಯನೇ ಇಲ್ಲ. ಯಾವುದೊಂದು ಮೆಟೀರಿಯಲ್ಸ್ ಇಂದ ಎಕ್ಸಾಮ್ ಕ್ಲಿಯರ್ ಆಗುತ್ತಾ? ಸಾಧ್ಯನೇ ಇಲ್ಲ. ಹಾಗಿದ್ರೆ ಏನ್ ಮಾಡ್ಬೇಕು? ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಆಥರ್ ಬುಕ್ಸ್ಗಳನ್ನು ರೆಫರ್ ಮಾಡ್ತಾ ಬರಬೇಕು. ಇವತ್ತು ಒಂದಷ್ಟು ಬುಕ್ಸ್ ಲಿಸ್ಟ್ ಕೂಡ ಕೊಡ್ತಾ ಹೋಗ್ತೀನಿ ನಿಮ್ಗೆ, ಯಾವ ಬುಕ್ಸ್ ಓದಿದ್ರೆ ಸಾಕು. ಆಮೇಲೆ ಇನ್ನೊಂದು, ಒಂದೇ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಬುಕ್ಸ್ ಓದಬೇಕು. ಯಾಕಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರು ಕೂಡ ಟೀಚ್ ಮಾಡೋದ್ರಿಂದ ಹಿಡಿದು ಯೂನಿವರ್ಸಿಟಿ ಪ್ರೊಫೆಸರ್ಗೂ ಕೂಡ ಒಂದೇ ಸಬ್ಜೆಕ್ಟ್ಗೆ 20 30 40 50 ಬುಕ್ಸ್ಗಳು ಸಿಗ್ತಾ ಹೋಗುತ್ತೆ. ನಮ್ಮ ಮಾರ್ಕೆಟ್ ಹೋದ್ರೆ ಇದು ಬೆಸ್ಟಾ, ಇವತ್ತು ನನಗೆ ಕರೆಕ್ಟ್ ಆದ ನಾನು ಹೇಳ್ತೀನಿ, ಇನ್ನೊಂದೊಬ್ಬ ಸರ್ ಬರ್ತಾರೆ ಅವರೊಂದು ಹೇಳ್ತಾರೆ, ಇನ್ನೊಂದೊಬ್ಬ ಸರ್ ಇನ್ನೊಂದೊಬ್ರು ಹೇಳ್ತಾರೆ. ಮನೆಯಲ್ಲಿ ಬುಕ್ಸ್ಗಳು ಕಲೆಕ್ಟ್ ಮಾಡಿ ರಾಸಿ ಇಟ್ಕೋತೀವಿ, ವಿರುತ್ತ ಓದ್ಲಿಕ್ಕೆ ಆಗೋದಿಲ್ಲ. ಅದ್ರ ಬದಲು ಯಾವುದೇ ಸರ್ ಹೇಳ್ತಾರೋ ನಂಬಿಕೆ ಹೇಳಿ ಆ ಬುಕ್ಸ್ ಅನ್ನ ಬೈ ಮಾಡಿ ಆರಾಮ್ಸೆ ಕೂತ್ಕೊಂಡು ಓದಿ. ಒಂದೇ ಬುಕ್ಸ್ ಅನ್ನ 8 ರಿಂದ 10 ಸರಿ ರಿವಿಷನ್ ಹಾಕಿ. ಆ ರಿವಿಷನ್ ಸ್ಟ್ರಾಟಜಿ ಕೂಡ ಕೊಡ್ತಾ ಹೋಗ್ತೀನಿ ನಿಮ್ಗೆ, ಹೇಗೆ ರಿವಿಷನ್ ಹಾಕ್ಬೋದು ಅದು ಕೂಡ ಕೊಡ್ತಾ ಹೋಗ್ತೀನಿ ಇವತ್ತು. ಹಾಗಾಗಿ ಒಂದೇ ಬುಕ್ಸ್ ಅನ್ನ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಮತ್ತೆ ಪ್ರೆಸೆಂಟ್ ಸಿನಾರಿಯೋ ಜೊತೆಗೆ ಅದನ್ನ ಕನೆಕ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಅಟ್ ಪ್ರೆಸೆಂಟ್ ಏನ್ ನಡೀತಾ ಇದೆ ಇಶ್ಯೂಸ್ ಅನ್ನ ಸಬ್ಸೆಟ್ ಕನೆಕ್ಟ್ ಮಾಡೋದನ್ನ ಕಲ್ತ್ಕೊಳ್ತಾವೆ, ಹೌದಲ್ಲ. ಎಲ್ಲ ಒಂದ್ ಕಡೆಗೆ ಯಾವುದೋ ಒಂದು ಯಾರೋ ಒಬ್ಬರಿಗೆ ಇಟ್ಕೊಂಡು ಹೊಡಿತಾ ಇದ್ದಾರೆ, ತುಂಬಾ ಕೆಳವರ್ಗದವರು ಅಂತ ಹೇಳಿ. ಆರ್ಟಿಕಲ್ 17 ಅದ ತಕ್ಷಣ ನೆನಪು ಆಗ್ಬೇಕು ನನಗೆ, ಅಸ್ಪೃಶ್ಯತೆ ಬಗ್ಗೆ ನೆನಪಾಗ್ಬೇಕು, ಹೌದಲ್ಲ. ಪ್ರತಿ ಒಂದು ಕೂಡ ಅಷ್ಟೇ. ಇಂಟರ್ನೆಟ್ ಬಳಕೆ ಮಾಡಬೇಡ ಅಂತ ಯಾರೋ ಒಬ್ರು ಹೇಳ್ತಾರೆ, ಫಂಡಮೆಂಟಲ್ ರೈಟ್ಸ್ ನನಗೆ ನೆನಪಾಗಬೇಕು, ಅಲ್ಲಿರೋದು ಯಾವ ವಿಧಿಗಳು ಬರುತ್ತೆ, ಏನ್ ಹೇಳುತ್ತೆ, ಪಟ ಬರ್ತಿರ್ಬೇಕು. ಅಂದ್ರೆ ಕರೆಂಟ್ ಅಫೇರ್ಸ್ ಜೊತೆಗೆ ಸಬ್ಜೆಕ್ಟ್ ನ ರಿವಿಷನ್ ಮಾಡೋ ಸ್ಕಿಲ್ ನಿಮ್ಮಲ್ಲಿ ಬರಬೇಕು. ಬಂದಿಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ ಕ್ಲಿಯರ್ ಮಾಡೋದು ಕಷ್ಟ ಆಗತ್ತೆ. ಸೊ ಇಂಥ ಮಿಸ್ಟೇಕ್ ಸಾಮಾನ್ಯವಾಗಿ ಮಾಡ್ತಾ ಇರ್ತೀವಿ,
ಹೌದಲ್ಲ, ಒಂದು ಬುಕ್ಸ್ನ ಚಾಯ್ಸ್ ಮಾಡೋದ್ರಲ್ಲಿ, ಇನ್ನೊಂದು ಪ್ರಾಪರ್ ಗೈಡೆನ್ಸ್ ಸಿಗದೆ ಇರೋದ್ರಲ್ಲಿ ರಾಂಗ್ ಕಲೆಕ್ಷನ್ ಮಾಡಿ ನಿಮ್ಮ ಲೈಫಲ್ಲಿ ಎಲ್ಲ ಒಂದು ಕಡೆ ತಪ್ಪು ಮಾಡಿರ್ತೀರ. ಒಂದು ತಪ್ಪು ಇನ್ನು 10 ವರ್ಷ 20 ವರ್ಷ 30 ವರ್ಷ ಆದ್ಮೇಲೆ ನಿಮ್ಗೆ ಎಫೆಕ್ಟ್ ಆಗ್ಬೋದು. ಸೊ ನಾ ಡಿಗ್ರಿ ನನಗೆ ಪ್ರಾಪರ್ ಆಗಿ ಗೈಡ್ ಮಾಡೋರು ಇತ್ತು ಅಂತ ಹೇಳಿದ್ರೆ ನಾ ಡಿಗ್ರಿ ಮುಗಿಯೋದು ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಜಾಬ್ ಹೋಗ್ಬೋದಿತ್ತು. ಬಹುಶಃ ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಇನ್ನೂ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಎಡವಿದೀವಿ ಅಂತ ಅರ್ಥ. ಯಾವುದೊಂದು ಪ್ರಾಪರ್ ಗೈಡೆನ್ಸ್ ಸಿಕ್ಕಿಲ್ಲ ನಮಗೆ ಅಂತ ಅರ್ಥ. ಹೌದಲ್ಲ, ಇದೆಲ್ಲ ನಾವು ನೀವು ಒಪ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಒಂದು ಒಳ್ಳೆ ಪ್ರಾಪರ್ ಗೈಡೆನ್ಸ್ ಅನ್ನ ತಗೊಳ್ಳಿ. ಒಂದಷ್ಟು ಒಳ್ಳೆ ಮೆಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡಿ, ಮೆಟೀರಿಯಲ್ಸ್ ಕಲೆಕ್ಟ್ ಮಾಡೋದು ಎಡೋಕೆ ಹೋಗ್ಬೇಡಿ. ಅದೇ ರೀತಿಯಲ್ಲಿ ಗೈಡೆನ್ಸ್ ತಗೊಳ್ಳೋ ವಿಷಯದಲ್ಲಿ ಹಿಡಿಯೋಕೆ ಹೋಗ್ಬೇಡಿ. ಹಲವಾರು ಇನ್ಸ್ಟಿಟ್ಯೂಟ್ಗಳಿಗೆ ಹೋಗ್ಬಿಟ್ರೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಇಲ್ಲ. ಅದಲ್ಲ, ಒಂದು ಆರಾಮ್ಸೆ ಒಂದು ಕ್ಲಾಸನ್ನ ತಗೊಳ್ಳಿ. ಅದಾದ್ಮೇಲೆ ನಿಮ್ ಸೆಲ್ಫ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಅಷ್ಟು ಡೌಟ್ ಕ್ಲಿಯರ್ ಆಗುತ್ತೆ. BCom ಇಂದ ಬರ್ತೀವಿ, MBA ಇಂದ ಮಾಡ್ಕೊಂಡ್ ಬರ್ತೀವಿ. ಹೌದಲ್ಲ, ಡಿಗ್ರಿ, ಡಬಲ್ ಡಿಗ್ರಿ, ಗ್ರಾಜುಯೇಟ್, ಇವನ್ ಇವತ್ತು ಇದು ಡಾಕ್ಟರ್ ವರ್ಗದಿಂದಲೂ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಂದ ಸ್ಟಾರ್ಟ್ ಆಯಿತು. ಇವರೆಲ್ಲರೂ ಕೂಡ ಒಂದು ಆರ್ಟ್ಸ್ ಸಬ್ಜೆಕ್ಟ್ಗಳು ಅಷ್ಟು ಗೊತ್ತಿರಲ್ಲ, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇವರಿಗೆ ಸೈನ್ಸ್ ಸಬ್ಜೆಕ್ಟ್ ಗೊತ್ತಿರಲ್ಲ. ಹೀಗಾಗಿ ಒಂದಷ್ಟು ಗೈಡೆನ್ಸ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಒಂದು ಕ್ಲಾಸ್ ಅವಶ್ಯಕತೆ ಇರುತ್ತೆ. ಒಂದು ಕ್ಲಾಸ್ ಕೇಳ್ಕೊಂಡು ಅದಾದ್ಮೇಲೆ ಡೆವಲಪ್ ಮಾಡ್ಕೊಳ್ತಾ ಬರ್ಬೋದು. ಇಲ್ಲ ಸರ್, ಇಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ. ಗೈಡೆನ್ಸ್ ಇವತ್ತು ತುಂಬಾ ಯೂಟ್ಯೂಬರ್ಸ್ಗಳು ಇದ್ದಾರೆ, ತುಂಬಾ ಜನ ಇದ್ದಾರೆ. ಸೊ ಅವ್ರ ಹತ್ರನೂ ಕೂಡ ನೀವು ಗೈಡೆನ್ಸ್ ತಗೊಳ್ತಾ ಹೋಗ್ಬೋದು. ಹೌದಲ್ಲ, ಇಲ್ಲಿ ಪ್ಲಾನ್ ಕರೆಕ್ಟ್ ಆಗಿರಬೇಕು. ನೀವು ಫೇಲ್ ಆದ್ರೆ ಪ್ಲಾನ್ ಫೇಲ್ ಆಗಬಾರ್ದು. ಅದು ತುಂಬಾ ಇಂಪಾರ್ಟೆಂಟ್. ಯೋಜನೆ ಕರೆಕ್ಟ್ ಆಗಿತ್ತು, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ವಿಶ್ವೇಶ್ವರಯ್ಯನವರು ಅವತ್ತು KRS ಅಣೆಕಟ್ಟನ್ನ ಕಟ್ಟಬೇಕಾದ್ರೆ ಬರೀ ಅವತ್ತಿಗಷ್ಟೇ ಸೀಮಿತವಾಗಿ ಮಾಡಿತ್ತು ಅಂತಂದ್ರೆ ಈಗಿನ ಮೈಸೂರು ಇರ್ತಿರಲ್ಲ, ಅಗ್ರಿಕಲ್ಚರ್ ಇಷ್ಟು ಡೆವಲಪ್ ಆಗಿ ಸಾಧ್ಯನೇ ಇಲ್ಲ. ಬೆಂಗಳೂರು ಇಷ್ಟು ದೊಡ್ಡ ಮಟ್ಟದಲ್ಲಿ ನಗರವಾಗಿ ಗುರುತಿಸ್ಕೊಳ್ಳಿಕ್ಕೆ ಅವೆಲ್ಲ ಸಾಧ್ಯನೇ ಇರ್ತಿರಲಿಲ್ಲ. ಅವತ್ತು KRS ಡ್ಯಾಮ್ನ ಕಟ್ಟಬೇಕಾದ್ರೆ ಅವರು ಮಾಡಿರುವಂತಹ ಯೋಜನೆ ಇವತ್ತಿಗೂ ಕೂಡ ಅಥವಾ ಮುಂದಿನ ದಿನಗಳಲ್ಲೂ ಕೂಡ ಅದು ಪ್ರಸ್ತುತವಾಗಿರುತ್ತೆ. ಯಾಕಂತ ಹೇಳಿದ್ರೆ ಅವರು ಅವತ್ತಿಗೆ ಯೋಚನೆ ಮಾಡಿಲ್ಲ, ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡಿದ್ರು. ನೀವು ಅಷ್ಟೇನೆ ನಾಳೆ ಬಗ್ಗೆ ಯೋಚನೆ ಮಾಡಿ ಇವತ್ತು ನಿರ್ಧಾರವನ್ನ ಕೈಗೊಳ್ಳಿ. ಅದನ್ನ ಆವಾಗ ನಿಮ್ಮ ಲೈಫ್ ಕೂಡ ಅಷ್ಟೇನೆ ಒಂದು ಒಳ್ಳೆ ಲೆವೆಲ್ಗೆ ಹೋಗ್ತಾ ಹೋಗುತ್ತೆ. ನೀವು ಅನ್ಕೊಂಡದ್ದು ಬೇಗ ಅಚೀವ್ ಮಾಡ್ಬೋದು. FD ಅನ್ನೋದೇ ಸಕ್ಸಸ್ ಅಲ್ಲ, KS ಅನ್ನೋದೇ ಸಕ್ಸಸ್ ಅಲ್ಲ. ಸಕ್ಸಸ್ ಅಂತ ಹೇಳಿದ್ರೆ ಅದಕ್ಕೆ ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಸಕ್ಸಸ್ಗೆ ಡಿಫೈನ್ ಮಾಡಿ ಅಂತ ಹೇಳಲಿಕ್ಕೆ ಆಗಲ್ಲ. ನೀವು ನಿರಂತರವಾಗಿ ಬದಲಾಗ್ತಿರುತ್ತೆ. ಮೂರು ಥಾಟ್ಸ್ಗಳಾಗ್ಬೋದು, ಯೋಚನೆಗಳಾಗ್ಬೋದು, ಇವೆಲ್ಲನೂ ಕೂಡ. ಹೌದಲ್ಲ, ಹಾಗೆ ನಿಂತ ನೀರು ಹಾಕ್ಬಾರ್ದು. FDA ಮುಗಿತಾ ನೀವು ಲೈಫಲ್ಲಿ ಒಂದು ದೊಡ್ಡ ಗೋಲ್ ಇಟ್ಕೊಳ್ಳಿ. ಆ ಗೋಲ್ ಹಿಂದ್ಗಡೆ ಹೋಗ್ಬೇಕಾದ್ರೆ FDA ಅನ್ನೋದು ಒಂದು ಉದ್ದೇಶ ಈಡೇರುತ್ತಷ್ಟೇನೆ, ಒಂದು ಉದ್ದೇಶ ಅಷ್ಟೇ. ಅದ್ರ KS ಆಗ್ಬೋದು, IAS ಆಗ್ಬೋದು, ಪಟ್ಟವರು ಯಾವ್ದಾದ್ರು ಕೂಡ ಹಾಕ್ಬೋದು. ಅದ ಒಂದು ಹುದ್ದೆ ಸಿಕ್ತು ನಮ್ಮಲ್ಲಿ ಲೈಫಲ್ಲಿ ಒಂದು ಮೊದಲು ಇಡೋ ಸ್ಟೆಪ್ ಬಲವಾಗಿ ಇಟ್ಬಿಡ್ತು ಅಂತ ಹೇಳಿದ್ರೆ ಮುಂದಿನ ಸ್ಟೆಪ್ಗಳು ಹೆಲ್ಪ್ ಆಗ್ತಾ ಹೋಗುತ್ತೆ. ನೋಟ್ಸ್ ಮಾಡೋ ಕ್ರಮನೂ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್. KS ಅಥವಾ FD ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಾದ್ರೆ ಅದು ಕೂಡ ಹೇಳ್ತಾ ಹೋಗೋಣ. ಇಲ್ಲಿ ನಾವು ಒಂದಷ್ಟು ತಪ್ಪುಗಳ ತಿದ್ಕೊಟ್ವಿ. ಹಾಗಾದ್ರೆ ಸರಿಯಾದ ಓದುವ ಕ್ರಮ ಯಾವುದು ಸರ್ ಹಾಕಿದ್ರೆ? ಸೊ ಸಿಂಪಲ್ ಆಗಿದೆ, ಓದುವ ಕ್ರಮದ ಬಗ್ಗೆನೇ ಮಾತಾಡ್ತಾ ಬರ್ತೀನಿ. ಸೊ ಓದುವ ಕ್ರಮ ಏನು? ಇವಾಗ ಒಂದು ಟೈಮ್ ಟೇಬಲ್ ನ ಕೊಡ್ತಾ ಬರ್ತೀರಿ. ನಾನು ಇವಾಗ ಈ ಟೈಮ್ ಟೇಬಲ್ ನ ಕೊಡ್ಬೇಕಾದಾಗ ನಿಮ್ಗೆ ಆ ವೇಳಾಪಟ್ಟಿನ ಏನ್ ಕೊಡ್ತೀನಿ ಅದು ಮಸ್ಟ್ ಅಂಡ್ ಶುಡ್ ಎಲ್ಲರೂ ಫಾಲೋ ಮಾಡಿ ಇದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನ ಮಾಡಿದ್ರೆ ನಾನೇನಾದ್ರು ಎಕ್ಸಾಮ್ ತಗೊಂಡಿದ್ರೆ ನಾನು ಇದೇ ಪ್ಲಾನ್ ಪ್ರಿಪೇರ್ ಆಗ್ತಾ ಇದ್ದೆ, ಬಹುಶಃ ಇದು ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡ್ತಾ ಇದೀವಿ ಅಷ್ಟೇ. ಸೊ ಇದು ಒಂದಷ್ಟು ಜನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದಾರ ಸರ್? ಹೌದು, ನಾನು ಇದುವರೆಗೂ ಮಾಡಿರೋ ಕೋರ್ ಬ್ಯಾಚ್ಗಳ ಮೇಲೆ ಒಂದಷ್ಟು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ದೀನಿ, ಸಕ್ಸಸ್ ಕೂಡ ಸಿಕ್ಕಿದೆ. ಹಾಗಾಗಿನೇ ಇದು ಜನರಲ್ ಆಗಿ ಇವತ್ತು ಹೊರಗಡೆ ಬಂದು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ GS ಪೇಪರ್ ಯಾವತ್ತೂ ಕೂಡ ಅಷ್ಟೇ ಮ್ಯಾಜಿಕ್ ಪೇಪರ್ ತರ. ನೀವು ಒಂದ್ಸರಿ ಓದ್ಕೊಂಡು ಹೋಗ್ತಿದ್ರೆ ಹಿಂದ್ಗಡೆಯಿಂದ ಮರ್ತ್ಕೊಂಡು ಹೋಗ್ತಿರತ್ತೆ. 10 days ಕಾನ್ಸ್ಟಿಟ್ಯೂಷನ್ ಓದ್ಬಿಡ್ತೀರಿ, ಇದು ಅದಾದ್ಮೇಲೆ 10 days ಹಿಸ್ಟ್ರಿ ತಗೊಂಡಿರ್ತೀರಿ. ಆ ಹಿಸ್ಟ್ರಿ ನೀವು ಒಂದು 15 days ಓದಾದ್ಮೇಲೆ ಮತ್ತೆ ಕಾನ್ಸ್ಟಿಟ್ಯೂಷನ್ ತಗೊಂಡ್ರೆ ತಲೆ ಕೂಡ ಅರ್ಥನೇ ಆಗಲ್ಲ. ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದಿರ್ತಾರೋ ಅವ್ರಿಗೆ ಪ್ರತಿ ಒಬ್ಬರಿಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಒಂದ್ಸರಿ ಯೋಚನೆ ಮಾಡಿ, ನೀವು ಓದಿರೋ ಸಬ್ಜೆಕ್ಟ್ ಎಷ್ಟು ತಲೆಯಲ್ಲಿದೆ, ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಹೌದಲ್ಲ? ಹಾಗಿದ್ರೆ ನಾನು ಎಲ್ಲೋ ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಹೌದಲ್ಲ? ಯಾಕಂದ್ರೆ ಸುಮಾರು 5 ವರ್ಷ 6 ವರ್ಷ 4 ವರ್ಷ ಯಾಕೆ ಓದ್ತೀವಿ, ಮೊದಲ ಪ್ರಯತ್ನ ಯಾಕೆ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೇಲೆ, ನನ್ನ ಸ್ಟೂಡೆಂಟ್ ಮೇಲೆ ಮಾಡಿರೋ ಎಕ್ಸ್ಪೆರಿಮೆಂಟ್ ಮೇಲೆ ನಾನು ತಿಳ್ಕೊಂಡು ಇಷ್ಟು ಕೂಡ ಹೇಳ್ತಾ ಇದ್ದೀನಿ. ಇಲ್ಲಿ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ರೀಕಾಲ್ ಅನ್ನ ಮಾಡೋದಿಲ್ಲ, ರಿವಿಷನ್ ಅನ್ನ ಮಾಡೋದಿಲ್ಲ, ಕರೆಕ್ಟ್ ಪ್ರಾಪರ್ ಆಗಿ ಟೆಟ್ ಸೀರೀಸ್ಗಳನ್ನ ಅಟೆಂಡ್ ಮಾಡೋದಿಲ್ಲ. ನನ್ನ ಮಿಸ್ಟೇಕ್ ಏನು ಅಂತ ನನಗೆ ಗೊತ್ತಾಗೋದಿಲ್ಲ. ನಮ್ಗೆ ಇವೆಷ್ಟು ನನ್ನ ಮಿಸ್ಟೇಕ್ ಏನು ಅಂತ ಗೊತ್ತಿಲ್ಲದೆ ಒಳ್ಳೆ ಮೆಟೀರಿಯಲ್ಸ್ ಇಲ್ಲದೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಈ ವರ್ಷಗಳು ಕಲಿತವೆ ವಿನಃ ಏಜ್ ಬಾರ್ ಆಗುತ್ತೆ ವಿನಃ ನಮಗೆ ಜಾಬ್ ಅಂತೂ ಸಿಗೋದಿಲ್ಲ. ಅದ್ರ ಬದಲು ಒಂದು ಪ್ರಾಪರ್ ಆಗಿ ಓದಿದ್ರೆ, ಸೊ ನಾನೇ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅನ್ನೋದಿದ್ರೆ ನಾವು ಒಂದು ಟೈಮ್ ಟೇಬಲ್ ಹಾಕೊಳ್ತಿದ್ದೆ. 130 daysಗೆ ಎಕ್ಸಾಮ್ ಹೇಗೆ ಕ್ಲಿಯರ್ ಮಾಡಬಲ್ಲೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅದಾದ್ಮೇಲೆ ಆ ರಿವಿಷನ್ ಬಗ್ಗೆ ಒಂದಷ್ಟು ಮಾತಾಡ್ತೀನಿ. ಅದಾದ್ಮೇಲೆ ಯಾವ ಬುಕ್ಸ್ ನ ರೆಫರ್ ಮಾಡಬೇಕು ಅಂತ ಕೂಡ ಒಂದಷ್ಟು ಹೇಳ್ತಾ ಹೋಗ್ತೇನೆ.
ಕ್ಲಿಯರ್. ಇದಲ್ಲದೆ ನಿಮ್ಮ ಸರ್ಗಳು ನಿಮಗೆ ಗೈಡ್ ಮಾಡಿರುವಂಥ ಬುಕ್ಸ್ಗಳು ಕೂಡ ನೀವು ಹ್ಯಾಲಿಡ್ ಬುಕ್ಸ್ಗಳನ್ನ ಹ್ಯಾಡ್ ಮಾಡ್ಕೋಬಹುದು. ಇದು ನನ್ನ ನಾಲೆಡ್ಜ್ಗೆ ಸಂಬಂಧಪಟ್ಟ ನನಗಿರುವ ಜ್ಞಾನದಲ್ಲಿ ಇರೋ ಒಳ್ಳೆ ಬುಕ್ಸ್ಗಳನ್ನ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು. ಓಕೆ, ಇಲ್ಲಿ ನೀವು ನೋಡಿದ್ರೆ ಟೈಮ್ ಟೇಬಲ್ನ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಕೊಟ್ಟಿರೋದು ಬರೀ ನಾನು ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ನನ್ನ ಹುಡುಗರು ಒಂದಷ್ಟು ಜನ ಸಕ್ಸಸ್ ಆದಮೇಲೆ ಅದರ ಆಧಾರದ ಮೇಲೆ ಇದೊಂದು ಹೇಳಿದ್ದೀನಿ. ಬಹುಶಃ ನಾನು ಕ್ಲಾಸ್ ಕೇಳೋರು ಕೂಡ ಇದು ಗೊತ್ತಿರುತ್ತೆ. ಸೊ ನಾನು FTSD ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪೇಪರ್ 2 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಗೊತ್ತು, ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ 2 ಪೇಪರ್ ಬರುತ್ತೆ. ಪೇಪರ್ 1 ಅಲ್ಲಿ ಬಂದಾಗ ಸಾಮಾನ್ಯವಾಗಿ ನಿಮಗೆ GS ಪೇಪರ್ ಸಿಗುತ್ತೆ. ಪೇಪರ್ 2 ಅಲ್ಲಿ ಬಂದಾಗ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಜನರಲ್ ಇಂಗ್ಲೀಷ್ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಯಾವುದಾದ್ರು ಒಂದು ಸಾಮಾನ್ಯ ಕನ್ನಡ ಆದ್ರೂ ತಗೋಬಹುದು, ಸಾಮಾನ್ಯ ಇಂಗ್ಲೀಷ್ ಆದ್ರೂ ತಗೋಬಹುದು, ಜನರಲ್ ಇಂಗ್ಲೀಷ್ ಆದ್ರೂ ತಗೊಳ್ತಾ ಹೋಗ್ಬೋದು. ಈ ಸಬ್ಜೆಕ್ಟ್ಗೆ ನೀವು ಮೊದಲ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಕನ್ನಡದಲ್ಲಿ 80+ ತಗೊಳ್ಳೋರ ಸಂಖ್ಯೆ ತುಂಬಾ ಇದೆ ಕರ್ನಾಟಕದಲ್ಲಿ ಅಥವಾ ಜನರಲ್ ಇಂಗ್ಲೀಷಲ್ಲಿ. ಹಾಗಾಗಿ ನೀವು ಪೇಪರ್ 2ಗೆ ಫೋಕಸ್ ಮಾಡಿದ್ರೆ FTSDಯನ್ನು ಆರಾಮ್ಸೆ ಕ್ರ್ಯಾಕ್ ಮಾಡಬಹುದು. ಕ್ಲಿಯರ್. ಫಾರ್ ಎಕ್ಸಾಂಪಲ್, ನಾನೇನಾದ್ರೂ ಹಾಗಿದ್ರೆ ಒಂದು ಕ್ಲಾಸನ್ನ ಕೇಳಿ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಇವತ್ತಿಂದ, ಈಗ ಡೇಟನ್ನ ಹಾಕಲಿಕ್ಕೆ ಹೋಗಿಲ್ಲ ನಾನು. ಇದಕ್ಕೆ ಈ ಡೇಸ್ಗಳು ಕೂಡ ನಾನು ಹೇಳ್ತಾ ಇರೋದು ಬರೀ ಅಸಂಪ್ಷನ್ ಅಷ್ಟೇ. ಇದಕ್ಕೆ ನೀವು ಇನ್ಕ್ರೀಸ್ ಅಥವಾ ಡಿಕ್ರೀಸ್, ಹೆಚ್ಚು ಅಥವಾ ಕಡಿಮೆ ನೀವು ಮಾಡ್ಕೋಬಹುದು ಡೇಸ್ ಅಲ್ಲಿ. ಅರೆ ಪ್ಲಾನ್ ಈ ತರ ಮೋಲ್ಡ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ನಾನು ಸ್ಟೂಡೆಂಟ್ ಆಗಿತ್ತು ಅಂತ ಹೇಳಿದ್ರೆ ನಾನು ಈ ಸಾಮಾನ್ಯ ಕನ್ನಡ ಪೇಪರ್ನ FDL ಓದ್ಬೇಕಾದಾಗ ಮೊದಲು ಚೂಸ್ ಮಾಡ್ಕೊಡ್ತಿದ್ರು ಸಾಮಾನ್ಯ ಕನ್ನಡ ಪೇಪರ್ ಅಲ್ಲ, ಜನರಲ್ ಕನ್ನಡ ಏನಿದೆ ಅದನ್ನ ತಗೊಳ್ತಾ ಇದ್ದೆ, ಅಥವಾ ಜನರಲ್ ಇಂಗ್ಲಿಷ್ ಏನಿದೆ ತಗೊಳ್ತಾ ಇದ್ದೆ ಮೊದಲು ಓದ್ಲಿಕ್ಕೆ. ಇದನ್ನ ತಗೊಂಡು ಪ್ರತಿದಿನ ಒಂದು 10 hours ಕನ್ನಡಕ್ಕೋಸ್ಕರನೇ ಮೀಸಲು ಹಿಡ್ತಾ ಇದ್ದೆ. ನೀವು 8 hours ಆಗ್ಬೋದು, 6 hours ಆಗ್ಬೋದು. 6 hours ಕಡಿಮೆ ಹೋಗ್ಬಾರ್ದು, 10 hours ಬೇಕಾದ್ರೆ ಎಫರ್ಟ್ ಜಾಸ್ತಿ ಹಾಕಿ. ಆದರೆ 18 hours ಈ ಎಕ್ಸಾಮ್ಗೆ ಜಾಸ್ತಿ ಆಗುತ್ತೆ. ಕಾನ್ಸ್ಟೆಂಟ್ ಆಗಿ 10 hours ಬಂತು ಅಂದ್ರೆ ಎಕ್ಸ್ಟ್ರಾರ್ಡಿನರಿ. ಮಿನಿಮಮ್ ಅದಕ್ಕೆ ಸಬ್ಜೆಕ್ಟ್ಗೆ ಬರ್ತಾ ಹೋಗ್ಬೇಕಿಷ್ಟು. ನಾನು 15 ದಿನಗಳ ಕಾಲ ಕನ್ನಡ ಒಂದೇ ತಗೊಳ್ತಾ ಇದ್ದೆ ಅಥವಾ ಇಂಗ್ಲಿಷ್ ಒಂದೇ ತಗೊಳ್ತಾ ಇದ್ದೆ. 15 days ಅಲ್ಲಿ ಪ್ರತಿದಿನ 10 hours ಅಂತೆ ಕನ್ನಡಕ್ಕೆ ಟೈಮ್ ಕೊಡ್ತಾ ಇದ್ದೆ. ಈ 10 hours ಅಂತೆ ಪ್ರತಿದಿನ ಟೈಮ್ನ ಕೊಡ್ತಾ ಇದ್ದೆ. ಯಾವುದು? ಎಷ್ಟು ದಿನಗಳ ಕಾಲ? 15 ದಿನಗಳ ಕಾಲ. ತುಂಬಾ ಇಂಪಾರ್ಟೆಂಟ್, ಇಲ್ಲಿ ಗಮನಿಸಬೇಕು. 15 ದಿನಗಳ ಕಾಲ ಜನರಲ್ ಆಗಿ ಬರುವಂತ ಕನ್ನಡ ಬುಕ್ಸ್ ಅನ್ನ ತಗೊಂಡು 15 days ಸಾಕಾಗುತ್ತೆ. ಇವರಿಗೆ 10 hours ಅವರೇಜ್ ಆಗಿದ್ರೆ 10 hours ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಓದ್ಬೇಕಾ ಸರ್? ಇವಾಗ ತಲೆಗೆ ಬಂತು. ಹಾಗೆ ಎಷ್ಟೋ ಜನ ಕೂತ್ಕೊಡ್ತೀವಿ. ಒಂದಿನ ತುಂಬಾ ಮೂಡ್ ಚೆನ್ನಾಗಿದೆ, ಇವತ್ತು ಕೂತ್ಕೊಂಡು ಫುಲ್ ಬೆಳಗಿನ ಸಂಜೆವರೆಗೂ ಓದ್ಬಿಡ್ತೀವಿ. ನಾಳೆ ಮೂಡಿಂದ ಅರ್ಧ ಗಂಟೆ ಬಿಟ್ಬಿಟ್ಟು ಮೊಬೈಲ್ ನೋಡ್ತಾ ಕೂತ್ಕೊಂತೀವಿ. ಹೌದಲ್ಲ? ಆ ಥರ ಫ್ಲಕ್ಚುಯೇಷನ್ ಇರಬಾರ್ದು. ಒಂದ್ಸಲಿ ಟೇಕಪ್ ಮಾಡ್ತು ಅಂದ್ರೆ ಇದನ್ನ ನಿಮಗೆ ಕಾನ್ಸೆಪ್ಟ್ಗಳನ್ನ ಮೊದಲು ಸಿಲೆಬಸ್ ಅಲ್ಲಿ ನಿಮ್ಗೆ ಇಂಡೆಕ್ಸ್ ಕೊಟ್ಟಿರ್ತಾನೆ. ಆ ಇಂಡೆಕ್ಸ್ ಆಧಾರದ ಮೇಲೆ ಅದನ್ನ ಔಟ್ಲೆಟ್ ನ ರೆಡಿ ಮಾಡ್ಕೊಳ್ಳಿ. ಆ 15 daysಗೆ ಕಾನ್ಸೆಪ್ಟ್ ನ ಡಿವೈಡ್ ಮಾಡ್ಕೊಳ್ಳಿ. ಆ ಡಿವೈಡ್ ಮಾಡ್ಕೊಂಡು ಪ್ರತಿ ಕಾನ್ಸೆಪ್ಟ್ಗೆ ಇಷ್ಟಿಷ್ಟು ಅವರ್ ಅಥವಾ ಇಷ್ಟು ಗಂಟೆ ಅಂತ ಇಟ್ಕೊಳ್ತಾ ಬನ್ನಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ನಾವು ತಿಳ್ಕೊಳ್ತಾ ಕನ್ನಡ ಗ್ರಾಮರ್ ಮೊದಲನೇ ಪೋರ್ಷನ್ ತಗೊಳ್ತಾ ಇದ್ದೇನೆ. ಆ ಪೋರ್ಷನ್ ಕಂಪ್ಲೀಟ್ ಮಾಡೋಕ್ಕೆ 1 hour ಟೈಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಜಸ್ಟ್ 1 hour ಕಂಪ್ಲೀಟ್ ಮಾಡಿ. ಆ ಪ್ರತಿದಿನ ಡೇ ಪ್ಲಾನ್ ಏನಿದೆ ಆ ಡೇ ಪ್ಲಾನ್ ಅನ್ನ 10 hours ಅಂತ ಹೇಳಿದ್ರೆ ಆ 10 hours ಒಂದೊಂದು ಅವರ್ಗೆ ಮಿನಿಮಮ್ ಡಿವೈಡ್ ಮಾಡಿ. 45 to 1 hour ಅಥವಾ 1.5 hour. ನಿಮಗೆ ಆ ಕಾನ್ಸೆಪ್ಟ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟಕ್ಕೆ ಡಿವೈಡ್ ಮಾಡ್ಕೊಳ್ಳಿ. ಆ ದಿನಕ್ಕೆ ಎಷ್ಟು ಓದಬೇಕು ಅಂತ ಹಿಂದಿನ ರಾತ್ರಿಯೇ ನಿರ್ಧಾರ ಆಗಿರಬೇಕು. ಸೊ ನಾಳೆ ಟೈಮ್ ಟೇಬಲ್ ನಿಮ್ಮ ಹತ್ರ ರೆಡಿ ಇರಬೇಕು. ಅದಲ್ಲ, ಜೊತೆಗೆ ಆ ಬ್ರೇಕ್ ಕೂಡ 1 hour 1.5 hour 45 minutesಗೆ ಒಂದೊಂದು ಕಾನ್ಸೆಪ್ಟ್ ನ ಕವರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಮಾರ್ನಿಂಗ್ 4 o'clock ಎದ್ದು ಹೇಳ್ತೀನಿ. ಮಾರ್ನಿಂಗ್ 4 o'clock ಎದ್ದು ಹೇಳಿ ನಾನು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದೇ ಜನರಲ್ ಕನ್ನಡವನ್ನು ತಗೊಳ್ತೀನಿ. ಇದಾದ್ಮೇಲೆ ನಾನು ಮ್ಯಾಕ್ಸಿಮಮ್ 4 ಗಂಟೆಯಿಂದ ಒಂದು 5 ಗಂಟೆ ಅಥವಾ 5:15ವರೆಗೆ ಓದ್ತೀವಿ. ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಆಗುತ್ತೆ. ಇದಾದ್ಮೇಲೆ ನಾವೇನು ಸಾಮಾನ್ಯವಾಗಿ ನಾವು ಪ್ರಿಪೇರ್ ಆಗಬೇಕು ಅಂತ ಹೇಳಿದಾಗ ನಾವು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ತಪ್ಪು, ಅಲ್ಲೇ ನಾವು ಮಾಡೋದು ತಪ್ಪು. ಸೊ 1.5 hour ಒಂದು ಕಾನ್ಸೆಪ್ಟ್ನ ಕವರ್ ಆದ್ಮೇಲೆ ಆರಾಮ್ಸೆ ಬುಕ್ಸ್ನ ಮುಚ್ಚಿಡಿ. ಸೊ 2 ನಿಮಿಷ ರಿಲ್ಯಾಕ್ಸ್ ಮಾಡಿ. ಇನ್ನು 3 ಇಂದ 4 ನಿಮಿಷಗಳ ಕಾಲ, 1.5 ಗಂಟೆ ಅಥವಾ 1 ಗಂಟೆಗಳ ಕಾಲ ನೀನು ಏನು ಓದಿರ್ತೀಯ ಅದನ್ನು ಒಂದ್ಸಲಿ ಗ್ಲಾನ್ಸ್ ಅನ್ನ ಮಾಡಿ, ತಲೆಯಲ್ಲಿ ಯೋಚನೆಯನ್ನ ಮಾಡಿ. ಆ ಯೋಚನೆ ಮಾಡಿದಟ್ಟಿಗೆ ಒಂದಷ್ಟು ವಿಷಯಗಳು ನಿನ್ನ ತಲೆಯಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಒಂದು ವೈಟ್ ಪೇಪರ್ನ ತಗೊಂಡು ಅಲ್ಲಿ 1.5 hour ಏನು ಓದಿರ್ತೀಯ ಅದನ್ನ ಒಂದ್ಸಲಿ ಬರೆದು ಬಿಡು. ಅವಾಗ ಏನಾಗುತ್ತೆ, ಒಂದ್ಸರಿ ಓದಿದಾಗ ಅಥವಾ ಒಂದ್ಸರಿ ಕೇಳಿದಾಗ ಸ್ಟಾರ್ಟರ್ ಮೆಮೊರಿಯಲ್ಲಿ ಕೂತ್ಕೊಂಡಿರುವಂತಹ ವಿಷಯಗಳು ಲಾಂಗ್ ಟರ್ಮ್ ಮೆಮೊರಿ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಬರೀತಿರೋ ನೀವು ಅವಾಗ ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಆಗುತ್ತೆ. ಸೀದಾ ಪ್ರತಿ ನಿಮಗೆ ಬ್ರೇಕ್ ತಗೊಂಡಾಗ, ಬ್ರೇಕ್ ಆದ್ಮೇಲೆ ಪ್ರತಿ ಬ್ರೇಕ್ ಅಲ್ಲಿ ಏನು ಓದಿದ್ವಿ ರಿವಿಷನ್ ಮಾಡೋ, ರೀಕಾಲ್ ಮಾಡ್ತಾ ಮಾಡ್ತಾ ಡೇ ಎಂಡ್ ಆಗುತ್ತೆ. ರಾತ್ರಿ 10 ಗಂಟೆಗೆ ಮುಗಿಯುತ್ತೆ. ಸೊ ರಾತ್ರಿ 10 ಗಂಟೆಗೆ ನೀವು ಮಲ್ಕೊಳ್ಳೋಕ್ಕೂ ಮುಂಚೆ ಇಡೀ ಬೆಳಗ್ಗೆಯಿಂದ ನಾನು ಇಷ್ಟು ಅವರ್ ಓದಿದೆ ಅಷ್ಟನ್ನು ಒಂದ್ಸಲ ರೀಕಾಲ್ ಮಾಡಿ, ಡೇ ಫುಲ್ ಏನೋದು ಅವೆಲ್ಲ ರೀಕಾಲ್ ಮಾಡಿ ನಾಳೆ ಟೈಮ್ ಟೇಬಲ್ ರೆಡಿ ಮಾಡಿ ಮನಿಕೊಳ್ಳಿ. ಒಂದ್ ವೇಳೆ ಆ ರೀಕಾಲ್ ಮಾಡಿದಾಗ ಬಂದಿಲ್ಲ ಅಂತ ಹೇಳಿದಾಗ ಮತ್ತೆ ಆ ಪಾಯಿಂಟಿನ ಒಮ್ಮೆ ನೋಡಿ.
ಸೊ ಯಾಕಂತ ಹೇಳಿದ್ರೆ ಇಲ್ಲಿ ಪದೇ 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 ಪವರ್ಗೆ ಒಂದ್ಸರಿ ಫುಲ್ ಓದ್ತಾ ಇದ್ರ 1.5 ಅವರ್ ಓದ್ತಾ ಇದ್ರ, ಇದಾದ್ಮೇಲೆ ಮತ್ತೆ 1.5 ಅವರ್ ಸಣ್ಣ ರಿವಿಷನ್ ಕೊಡ್ತಾ ಇದ್ರ ಅಥವಾ ರೀಕಾಲ್ ಮಾಡ್ತಾ ಇದ್ರ, ಅವಾಗ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಆಗ್ತಾ ಇರುತ್ತೆ. ಮತ್ತೆ ಮೊದಲನೇ ಟಾಪಿಕ್ ಸೆಕೆಂಡ್ ಟಾಪಿಕ್ ಜೊತೆ ಕನೆಕ್ಟ್ ಮಾಡ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆ ಡೇ ಫುಲ್ ಕಂಪ್ಲೀಟ್ ಆಗುತ್ತೆ. 10 ಅವರ್ಸ್ ವರ್ಕ್ ಮಾಡಿ ಅಥವಾ 8 ಅವರ್ ಅಥವಾ 10 ಅವರ್ ವರ್ಕ್ ಮಾಡಿ ಮುಗಿಸ್ತೀರಿ. ಆ ಡೇ ಎಂಡಲ್ಲಿ ಇಡೀ ಡೇ ಓದಿರೋದನ್ನ ಒಂದ್ಸಲಿ ರಿವಿಷನ್ ಮಾಡ್ಕೊಳ್ತೀನಿ. ಮತ್ತೆ ಮಲಗ್ತೀನಿ, ಅಸಿಡೀಸ್ ಮತ್ತೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೇಳ್ತೀನಿ. 4 ಗಂಟೆಗೆ ಎದ್ದು ಹೇಳಿದ್ರೆ ಅಟ್ಕೆ ನಿನ್ನೆ ಏನು ಓದಿದೆ ಒಂದು 5 ನಿಮಿಷ ರೀಕಾಲ್ನ ಮಾಡ್ತೀನಿ. ಸೊ ಎಷ್ಟೇ ಓದಿದ್ದು ಮತ್ತೆ ರಿವಿಷನ್ ಹಾಕಿ ಇವತ್ತು ಡೇನ ಸ್ಟಾರ್ಟ್ ಮಾಡ್ತೀನಿ. ಈ ಡೇ ಸ್ಟಾರ್ಟ್ ಮಾಡೋಕ್ಕೂ ಮುಂದೆ ಇವತ್ತು ಡೇ ನಮಗೆ ಟೈಮ್ ಟೇಬಲ್ ಗೊತ್ತಿರುತ್ತೆ, ಯಾರನ್ನ ಮೀಟ್ ಮಾಡಬೇಕು, ಎಷ್ಟು ಅವರ್ ಓದಬೇಕು ಅಂತ ಆ ಡೇ ಪ್ಲಾನ್ ರೆಡಿ ಮಾಡ್ಕೊಂಡು ಇರ್ತಿರೋದು ನೈಟ್, ಅದನ್ನ ಮತ್ತೆ ಕಂಟಿನ್ಯೂ ಮಾಡಿ. ರೀಕಾಲ್ ಅಂದ್ರೆ ಪ್ರತಿ ಒಂದು ಸಬ್ಜೆಕ್ಟ್ ಕೂಡ ನೀವು ಬ್ರೇಕ್ ತಗೊಂಡಾಗ ರೀಕಾಲ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮರಳಿ ಪ್ರಯತ್ನ ಹೇಳಿದ್ನಲ್ಲ 3, 4, 5, 6 ಅಟೆಂಪ್ಟ್ಗಳನ್ನ ಮಾಡಬೇಕಾಗುತ್ತೆ. ಇದಕ್ಕೆ ಒಂದಷ್ಟು ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು. ಸೊ ಇವಾಗ ನಾನು ಹೇಳ್ತಿರೋದು ತಕ್ಷಣ ಬಂದ್ಬಿಡೋದಿಲ್ಲ. ಕೆಲವೊಬ್ರು ಕೂತ್ಕೊಂಡಾಗ ಬ್ಲಾಂಕ್ ಆಗ್ಬಾರ್ದು. ಇನ್ನು ಸುಮಾರು ಜನ ಓದಿದ್ರೆ ನಿಮ್ಗೆ ಓದಿರೋ ಎಕ್ಸ್ಪೀರಿಯನ್ಸ್ ಇರೋ ಗೊತ್ತಾಗುತ್ತೆ. ಇಲ್ಲಿ ಯಾವುದೋ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಮೊದಲ ಲೈನ್ ಓದ್ತಾ ಇರ್ಬೇಕಾದ್ರೆ ನೆನಪಲ್ಲಿರುತ್ತೆ, 2 ಲೈನ್ ಓದ್ತೀವಿ, 3 ಲೈನ್ ಓದ್ಮೇಲೆ ಜಸ್ಟ್ ಓದ್ಕೊಂಡು ಹೋಗ್ತಿದ್ವಿ, ತಲೆಗಿನ ಹೋಗ್ತಿರಲ್ಲ. ಇದಾದ್ಮೇಲೆ ನಮ್ 1 ಅವರ್ ಅಲ್ಲಿ ಆ ಚಾಪ್ಟರ್ ಕಂಪ್ಲೀಟ್ ಮಾಡ್ತೀವಿ, ಹಬ್ಬ ಕಂಪ್ಲೀಟ್ ಮಾಡಿದ್ವಿ ಅನ್ಸುತ್ತೆ ಅಷ್ಟೇನೆ. ಆದ್ರೆ ಅದರಲ್ಲಿ ಯಾವ್ದಾದ್ರು ಪಾಯಿಂಟ್ ಯೋಚನೆ ಮಾಡಿದ್ರೆ ಬರ್ತಾ ಇದೆಯಾ ನಿನಗೆ ಅಂತ ನೋಡ್ಬೇಕು. ಯಾವಾಗ ಯೋಚನೆ ಮಾಡಿದ್ರೆ ಬಂದಿಲ್ಲ, ನೀನು ಓದುವ ಕ್ರಮದಲ್ಲಿ ತಪ್ಪಿದೆ, ಅದರಲ್ಲಿ ಬದಲು ಮಾಡ್ಕೋಬೇಕು. ಕರೆಕ್ಟ್ ಅರ್ಥ ಆಗ್ತಿದಿಲ್ಲ? ಸೊ ಹಾಗಾಗಿ ನಿಮಗೆ ಅಲ್ಲಿಂದ ಅಲ್ಲಿಗೆ ಸರಿ ಮಾಡ್ಕೋಬೇಕು. ಇವಾಗ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಗ್ತಿಲ್ಲ, ಇನ್ನೊಂದ್ಸರಿ ಕೊಡು, ಏನು ಪ್ರಾಬ್ಲಮ್ ಇಲ್ಲ. ಸೊ 15 ಡೇಸ್ಗೆ ಈ ತರ ಪ್ರತಿ ದಿನ 10 ಅವರ್ಸ್ ಅಂತೆ 15 ಡೇಸ್ ಅಲ್ಲಿ ನಾನೇನ್ ಮಾಡಿದೆ, ನಾನು ಇಷ್ಟನ್ನ ಕವರ್ ಮಾಡಿದೆ, ಜನರಲ್ ಕನ್ನಡವನ್ನ ಕವರ್ ಮಾಡಿದೆ. ಜೊತೆಗೆ ಈ 15 ಡೇಸ್ ಅಲ್ಲಿ ಕೂಡ ಏನ್ ಮಾಡ್ತಾ ಹೋಗ್ತೀನಿ. ಸೊ ನಾನು 2 ಅವರ್ಸ್ ಕರೆಂಟ್ ಅಫೇರ್ಸ್ಗೆ ಇಟ್ಟಿದ್ದೇನೆ. ಯಾಕಂದ್ರೆ ನಿಮಗೆ ಯಾವುದೇ ಎಕ್ಸಾಮ್ ಅನ್ನು ಓದ್ಬೇಕಾದಾಗ ಮಿನಿಮಮ್ 1 ಇಯರ್ ಇಂದ ನಿಮಗೆ ಕ್ವಶನ್ ಕರೆಂಟ್ ಅಫೇರ್ಸ್ ಆಗ್ತಾ ಹೋಗುತ್ತೆ. ಕೆಲವೊಂದು ಕಡೆ 2 ಇಯರ್ಸ್ ಕೂಡ ತಗೋಬಿಡ್ತಾರೆ KS ಅಂತ ಎಕ್ಸಾಮ್ ತಗೊಂಡಾಗ. ಸೊ ಅಟ್ಲೀಸ್ಟ್ ನೀವು 1 ಇಯರ್ಗೆ ನೀವು ಕಾನ್ಸ್ಟೆಂಟ್ ವರ್ಕ್ ಮಾಡಬೇಕಾಗಿರುತ್ತೆ. ಸೊ ಲಾಸ್ಟ್ 1 ಇಯರ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಈ ಕರೆಂಟ್ ಅಫೇರ್ಸ್ಗೆ 2 ಅವರ್ಸ್ ಕೊಟ್ಟಿದ್ದೀನಿ. ಯಾಕೆ 2 ಅವರ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನೀವು ಇದುವರೆಗೂ ಆಗಿರೋದ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ರೆಫರ್ ಮಾಡ್ಲಿಕ್ಕೆ 1 ಅವರ್ ಟೈಮ್ ಕೊಟ್ಟಿದ್ದೀನಿ. ಇನ್ನು 1 ಅವರ್ ಆ ಡೇ ಕರೆಂಟ್ ಅಫೇರ್ಸ್ ಕವರ್ ಮಾಡ್ಲಿಕ್ಕೆ, ಅವತ್ತಿನ ಕರೆಂಟ್ ಅಫೇರ್ಸ್ ಕವರ್ ಮಾಡ್ಲಿಕ್ಕೆ. ಸೊ ಈ ತರ ಪ್ರತಿ ದಿನ ಕರೆಂಟ್ ಅಫೇರ್ಸ್ಗೆ 2 ಅವರ್ಸ್ ಕೊಡಬೇಕು. ಒಂದು ಉದಾಹರಣೆಗೆ 2020 ಜನವರಿ ಕರೆಂಟ್ ಅಫೇರ್ಸ್ ಓದ್ಬೇಕು, ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 1 ಅವರ್ ಆ ಜನವರಿ ಮ್ಯಾಗಝಿನ್ ಅಥವಾ ಯಾವುದೋ ಒಂದು ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊಂಡು ಕರೆಂಟ್ ಅಫೇರ್ಸ್ ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ. 1 ಅವರ್ ಎಷ್ಟು ಬೇಕೋ ಅಷ್ಟು ಕವರ್ ಮಾಡ್ತೀನಿ. ಇನ್ನು 1 ಅವರ್ ಅಲ್ಲಿ ಆ ಡೇ ಕರೆಂಟ್ ಅಫೇರ್ಸ್ ಏನಿದೆ ಅದನ್ನ ಕವರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕ್ಲಿಯರ್? ಇಲ್ಲಿ ಏನಾಯ್ತು, 15 ಡೇಸ್ಗೆ ಇಷ್ಟು ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ 15 ಡೇಸ್ ಆದ್ಮೇಲೆ ಪೇಪರ್ ಒಂದು GS ಪೇಪರ್ ತಗೊಳ್ತೀನಿ. GS ಪೇಪರ್ ಅಲ್ಲಿ ನೀವು ಸಾಮಾನ್ಯವಾಗಿ ಯಾವುದು ಭಾರತ ಸಂವಿಧಾನ ಕಂಪಲ್ಸರಿ ಕ್ವಶನ್ಸ್ ಕೇಳ್ತಾನೆ. ಇದು ಸಾಮಾನ್ಯವಾಗಿ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಯಾವ್ದ್ರಲ್ಲಿ? ಭಾರತ ಸಂವಿಧಾನದಲ್ಲಿ. ಈ ICಯಲ್ಲಿ ಜಾಸ್ತಿ ಬರ್ತಾ ಹೋಗುತ್ತೆ. ಹಾಗಾಗಿ ಇದು ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಇದಕ್ಕೆ ಮಿನಿಮಮ್ ನಾನು 15 ಡೇಸ್ ಕೊಟ್ಟಿದ್ದೀನಿ. ನೀವು ಇದನ್ನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು. ಈ 15 ಡೇಸ್ ಏನಿದೆ, ಈ 15 ಡೇಸ್ ಅಲ್ಲಿ ಭಾರತ ಸಂವಿಧಾನವನ್ನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 9 ಅವರ್ಸ್ ಹೋಗ್ತೀನಿ. ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಗಮನಿಸಬೇಕಾಗಿರೋದೇನು, 9 ಗಂಟೆ ಎಲ್ಲಿಗೆ ICಗೆ ಓದ್ತೀನಿ. ನೀವು ಹೇಳಿದ್ರೆ ಸರ್ ಅದಕ್ಕೆ 10 ಅವರ್ ಕೊಟ್ಟರೆ 9 ಅವರ್. ಯಾಕೆ ಅಂತ ಹೇಳಿದ್ರೆ 9 ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತೀನಿ, 1 ಗಂಟೆ ಕನ್ನಡ ಓದ್ತೀನಿ. ಯಾಕೆ? ಆ 15 ಡೇಸ್ ಅಲ್ಲಿ ಕನ್ನಡ ಓದಿ ಒಂದಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ. 1 ಅವರ್ ಅಲ್ಲಿ 1 ಅಥವಾ 2 ಚಾಪ್ಟರ್ಸ್ ಗಳನ್ನ ಕ್ಲಿಯರ್ ಮಾಡ್ತಾ ಬರ್ತೀನಿ. ಇನ್ನು 15 ಡೇಸ್ಗೆ ಕನ್ನಡ 1 ರೀಡಿಂಗ್ ಆಗಿತ್ತು, ಇಲ್ಲಿ ಕನ್ನಡ 2ನೇ ರೀಡಿಂಗ್ ಆಗ್ತಾ ಇದೆ. ಇಲ್ಲಿ ಅದು ಅಬ್ಸರ್ವ್ ಮಾಡ್ಬೇಕು. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಜೊತೆಗೆ ಕನ್ನಡ ಇನ್ನೊಂದು ರೀಡಿಂಗ್ ಮುಗಿದೋಗುತ್ತೆ, ನಿಮಗೆ ಕನ್ನಡ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ಅರ್ಥ ಆಗ್ತಿದೆಲ್ಲ? ಯಾಕಂತಂದ್ರೆ ನಾನು ಹೇಳಿದೆ, ಯಾವತ್ತೂ ಕೂಡ GS ಪೇಪರ್ ಮ್ಯಾಜಿಕ್ ಪೇಪರ್ ಸರ ಒಂದ್ಸಲ ಓದ್ಬಿಟ್ಬಿಟ್ರೆ ಮತ್ತೆ ಮರ್ತೋಗುತ್ತೆ. ಅದ್ರ ಬಗ್ಗೆ ಏನ್ ಮಾಡ್ಬೇಕನ್ನ ರಿವಿಷನ್ 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 ರಿವಿಷನ್. ಹೌದಲ್ಲ? ಅದಕ್ಕೆ ಏನ್ ಮಾಡಿದ್ವಿ, 9 ಅವರ್ಸ್ ಕಾನ್ಸ್ಟಿಟ್ಯೂಷನ್ ಓದ್ತೀನಿ, 1 ಅವರ್ ಕನ್ನಡ ಓದ್ತೀನಿ, 2 ಅವರ್ ಕರೆಂಟ್ ಅಫೇರ್ಸ್ ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ತಿರುತ್ತೆ. ಇದಾದ್ಮೇಲೆ ಇತಿಹಾಸವನ್ನು ತಗೊಳ್ತೀವಿ. ಇದು ಗೊತ್ತು ನಿಮಗೆ, ಇತಿಹಾಸದಲ್ಲೂ ಕೂಡ ಪ್ರಾಚೀನ ಭಾರತದ ಅಥವಾ ಏನ್ಸಿಯಂಟ್ ಅಥವಾ ಮಿಡವಲ್, ಮಧ್ಯಕಾಲೀನ, ಆಧುನಿಕ, ಮಾಡರ್ನ್ ಮತ್ತು ಕರ್ನಾಟಕ. ಈ ಇತಿಹಾಸ ಕರ್ನಾಟಕ ಇಷ್ಟು ಕೂಡ ಪ್ರಮುಖವಾಗಿರೋದು. ಇದರಲ್ಲಿ ಮಾಡರ್ನ್, ಕರ್ನಾಟಕ, ಏನ್ಸಿಯಂಟ್ ಆಮೇಲೆ ಮಿಡವಲ್ ಹಿಸ್ಟ್ರಿಗಳಿಂದ ಕ್ವಶನ್ ಜಾಸ್ತಿ ಬರ್ತಾ ಹೋಗುತ್ತೆ. ಹೌದಲ್ಲ? ಹಾಗಾಗಿ ಮಿನಿಮಮ್ 25 ದಿನ ಎಫರ್ಟ್ ಹಾಕ್ಲೇಬೇಕಾಗುತ್ತೆ. ಸಮ್ ಎಕ್ಸ್ಟೆಂಟ್ ಇದು 30-35 ಡೇಸ್ 40 ಡೇಸ್ ಕೂಡ ಹಾಕ್ಬೇಡ, ಪ್ರಾಫಿಟ್ ಹೋಗ್ತೀವಿ, ಇಷ್ಟು ಟೈಮ್ ಕೂಡ ಸಿಗುತ್ತೆ. 25 ಡೇಸ್ಗಿಂತ ಕಡಿಮೆ ಆಗೋದು ತುಂಬಾ ಕಡಿಮೆ.
ಹೌದಲ್ಲ. ಇದಕ್ಕೆ ಹಿಸ್ಟ್ರಿಗೆ ಪ್ರತಿದಿನ 8 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ಇದಕ್ಕೆ ಸಬ್ಜೆಕ್ಟ್ಗಳು ಹೇಗೆ ಓದಬೇಕು ಅಂತ ಮತ್ತೊಂದು ವಿಡಿಯೋನ ಮಾಡ್ತೀನಿ ಸಬ್ಜೆಕ್ಟ್ ವೈಸ್, ಅದರಲ್ಲಿ ಕ್ಲಿಯರ್ ಕಟ್ ಹೇಳ್ತೀನಿ. ಇದರಲ್ಲಿ 8 ಅವರ್ಸ್ ಹಿಸ್ಟ್ರಿನ ಓದ್ತಾ ಇದ್ದೀನಿ, 1 ಅವರ್ ಕನ್ನಡವನ್ನ ಓದ್ತೀನಿ. ಕನ್ನಡ 3ನೇ ರೀಡಿಂಗ್ ಸ್ಟಾರ್ಟ್ ಆಗಿದೆ, 3rd ರೀಡಿಂಗ್ ಸ್ಟಾರ್ಟ್ ಆಗಿದೆ ಕನ್ನಡ. ಇಲ್ಲಿ 1 ಅವರ್ ಐಸಿನ ಓದ್ತೀನಿ ಅಂತ ಹೇಳಿದ್ರೆ ಆಲ್ರೆಡಿ ನೀವು ಓದಿರೋದ್ರಿಂದ ಈ ಭಾಗದಲ್ಲಿ ರಿವಿಷನ್ ಕೊಡ್ತಾ ಇರ್ತೀರ ನೋಟ್ಸ್ ನ ಇಟ್ಕೊಂಡು. ಹಾಗಾಗಿ ಇಲ್ಲಿ ಕನ್ನಡ 3ನೇ ರೀಡಿಂಗ್ ನಡೀತಾ ಇರುತ್ತೆ, ಐಸಿ 2nd ರೀಡಿಂಗ್ ನಡೀತಾ ಇರುತ್ತೆ. ಹೌದಲ್ಲ. ಕರೆಂಟ್ ಅಫೇರ್ಸ್ ಆಸ್ ಯೂಶುವಲ್ 2 ಅವರ್ಸ್ ಕೊಡ್ತಾ ಇರುತ್ತೆ. 10 ಅವರ್ಸ್ 10 to 12 ಅವರ್ಸ್ ಅವರೇಜ್ ಟೈಮ್ ಟೇಬಲ್ ಕೊಡ್ತಾ ಇರೋದು. ಬಹುಶಃ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸಬ್ಜೆಕ್ಟ್ ಎಲ್ಲೂ ಮರೀತಾ ಇಲ್ಲ, ನಾವು ಸಬ್ಜೆಕ್ಟ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೌದಲ್ಲ. ಇದು ಮುಗಿಯವರೆಗೆ ಮತ್ತೆ ಇದಾದ್ಮೇಲೆ ಎಕನಾಮಿಕ್ಸ್, ಯಾಕಂದ್ರೆ ಎಕನಾಮಿಕ್ಸ್ ಯಾಕೆ ತಗೊಂಡಿವಿ ಅಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಸಂಪೂರ್ಣ ನಿಂತಿರುತ್ತೆ. ನ್ಯೂಸ್ ಪೇಪರ್ ಕರೆಕ್ಟ್ ಆಗಿ ಅರ್ಥ ಆಗಬೇಕು ಅಂದ್ರೆ ಐಸಿ ಗೊತ್ತಿರಬೇಕು ನಮ್ಗೆ. ಮತ್ತೆ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತ ಸಂವಿಧಾನ ಮತ್ತು ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಗೊತ್ತಿಲ್ಲ, ನ್ಯೂಸ್ ಪೇಪರ್ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ, ಕರೆಂಟ್ ಅಫೇರ್ಸ್ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹೌದಲ್ಲ. ಹಾಗಾಗಿ ಅರ್ಥಶಾಸ್ತ್ರ ತಗೋತೀನಿ. ಇದಕ್ಕೆ ಒಂದು 10 ಡೇಸ್ ಸಾಕು. ಯಾಕಂದ್ರೆ ಅದು PU ಲೆವೆಲ್ಗಿರೋ ಪುಸ್ತಕಗಳು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಿಗುವಂತ ಎಕ್ಸಾಮ್ಗೆ ಅಂತಾನೆ ಕೆಲವು ಬುಕ್ಸ್ಗಳು ಬರ್ದಿರ್ತಾರೆ. ಆ ಬುಕ್ಸ್ಗಳು ರೆಫರ್ ಮಾಡಿದ್ರೆ ಸಾಕು, ಓನ್ಲಿ ಕಾನ್ಸೆಪ್ಟ್ ಫೋಕಸ್ ಮಾಡಿ ಸಾಕಷ್ಟು ಇದರಲ್ಲಿ. ಹೌದಲ್ಲ. ಇದು 10 ಡೇಸ್ ಸಾಕು. 10 ಡೇಸ್ ನಾನು ಎಕನಾಮಿಕ್ಸ್ ಓದ್ತಾ ಇದೀನಿ, 7 ಅವರ್ಸ್ ಪರ್ ಡೇ 10 ಅವರ್ಸ್ ಎಕನಾಮಿಕ್ಸ್ ಓದ್ತೀನಿ. ಇನ್ನು 1 ಅವರ್ ಕನ್ನಡ ಎಷ್ಟನೇ ಇದು 4th ರಿವಿಷನ್. ಜನರಲ್ ಆಗಿ ಓದಿದ್ರು ಕೂಡ ಆಗೋದಿಲ್ಲ, ಕನ್ನಡವನ್ನು ಟಚ್ ಬಿಡ್ತಿಲ್ಲ, ರಿವಿಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಹೌದಲ್ಲ. ಮತ್ತೇನಾಗ್ತದೆ ಐಸಿ ಎಷ್ಟೇ ರಿವಿಷನ್ ಇದಕ್ಕೆ 3ನೇ ರಿವಿಷನ್, 1st 2nd 3rd. ನೋಡಿ ಐಸಿನೇ 3 ಸಲ ಓದ್ತಾ ಇದ್ದೀನಿ ನಾನು ಮತ್ತೆ. ಹೌದಲ್ಲ. ಹಿಸ್ಟ್ರಿ 2nd ರಿವಿಷನ್ ಅಂದ್ರೆ ರಿವಿಷನ್ಗೆ ಟೈಮ್ ಕೊಟ್ಕೊಳ್ತಾ ಹೊಸ ಸಬ್ಜೆಕ್ಟ್ ಟೇಕಪ್ ಮಾಡ್ಕೊಳ್ತಾ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲೂ ಮರೆಯೋಕೆ ಸಾಧ್ಯತೆನೇ ಇಲ್ಲ. ಸಬ್ಜೆಕ್ಟ್ ಏನಾಗ್ತಿದೆ ಕಂಟಿನ್ಯೂ ಆಗ್ತಾನೆ ಇದೆ. ಹೌದಲ್ಲ. ಇದಾದ್ಮೇಲೆ ಸೈನ್ಸ್ ತುಂಬಾ ಇಂಪಾರ್ಟೆಂಟ್. 15 ದಿನ ತುಂಬಾ ಕಡಿಮೆ ಟೈಮ್ನ ಕೊಟ್ಟಿದ್ದೀನಿ. ಸಾಧ್ಯವಾದ್ರೆ 20-25 ದಿನಗಳು ಕೂಡ ನೀವು ಹಾಕೋಬಹುದು. ಕ್ಲಿಯರ್ ಹೇಳಿದ್ದೀನಿ. ಅದಕ್ಕೆ ಈ ನಂಬರ್ಸ್ಗಳಲ್ಲಿ ವೇರಿಯೇಷನ್ ನೀವು ಮಾಡ್ಕೋಬಹುದು. ಇಲ್ಲಿ 6 ಅವರ್ಸ್ ಎವ್ರಿ ಡೇ ಸೈನ್ಸ್ ನ ಕೊಡ್ತಾ ಇದ್ದೀನಿ. ಹೌದಲ್ಲ. ಇನ್ನು 1 ಅವರ್ ಕನ್ನಡ ನೋಡಿ 5th ರೀಡಿಂಗ್. ಕನ್ನಡ ಜನರಲ್ ಆಗಿ ಎಷ್ಟಾಯ್ತಿದ್ದು 5th ರೀಡಿಂಗ್ ಆಗ್ತದೆ ಕನ್ನಡ. ಹೌದಲ್ಲ. ಇನ್ನು ಐಸಿ, ಹೌದಲ್ಲ, ಐಸಿ ಎಷ್ಟಿದೆ 4th. ಹಿಸ್ಟ್ರಿ 3ನೇ ರೀಡಿಂಗ್ ನಡೀತಾ ಇದೆ. ಜನರಲ್ ಆಗಿ 3 ರೀಡಿಂಗ್ ಬರಲ್ಲ ನಂದು. ಹೌದಲ್ಲ. 3 ರೀಡಿಂಗ್ ನಡೀತಾ ಇದೆ. ಎಕನಾಮಿಕ್ಸ್ 2nd ರೀಡಿಂಗ್. ಹೌದಲ್ಲ. ಸಬ್ಜೆಕ್ಟ್ ಏನು ಮಾಡ್ತಿದ್ದೀವಿ ರಿವಿಷನ್. ಯಾಕಂದ್ರೆ ಈ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದ್ರೆ ರೀಕಾಲ್ ರಿವಿಷನ್ ಸ್ಟಾರ್ಟ್ ಆಗಿಬಿಟ್ರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಹೌದಲ್ಲ. ಕಾಮನ್ ಸೆನ್ಸ್ ಸಬ್ಜೆಕ್ಟ್ಗಳಲ್ಲಿ ಕಾಮನ್ ಸೆನ್ಸ್ ನಾವು ಬರ್ಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇದಾದ್ಮೇಲೆ ಜಿಯೋಗ್ರಫಿ, ಇದು ಕೂಡ 4 ಪೋರ್ಷನ್ ಬರುತ್ತೆ. ವರ್ಲ್ಡ್, ಫಿಸಿಕಲ್, ಇಂಡಿಯಾ ಅಂಡ್ ಕರ್ನಾಟಕ. ಇಷ್ಟಕ್ಕೂ ಕೂಡ 15 ದಿನ ಅಥವಾ 20 ದಿನಗಳ ಟೈಮ್ ತಗೊಳ್ತಾ ಹೋಗ್ಬೋದು. 15 ಡೇಸ್ ಸದ್ಯಕ್ಕೆ PU ಲೆವೆಲ್ಗೆ ಪ್ರಿಫರ್ ಮಾಡಿ, FDA ಲೆವೆಲ್ಗೆ ಸಾಕಾಗುತ್ತೆ ಇದು. ಇವಾಗ 15 ದಿನಗಳ ಟೈಮ್ ತಗೊಳ್ಳೋದಾದ್ರೆ ಎವ್ರಿ ಡೇ 5 ಅವರ್ಸ್ ಜಿಯೋಗ್ರಫಿನ ಓದ್ತಾ ಇರ್ತೀನಿ. 5 ಅವರ್ಸ್ ಎವ್ರಿ ಡೇ ಜಿಯೋಗ್ರಫಿಗೆ ಟೈಮ್ ಕೊಡ್ತಾ ಜೊತೆಗೆ ಕನ್ನಡ ಸಾಮಾನ್ಯ ಕನ್ನಡ 6ನೇ ರಿವಿಷನ್ ನ ಕೊಡ್ತಾ ಇದ್ದೀನಿ, 6th ರಿವಿಷನ್. ಐಸಿ 5th ರಿವಿಷನ್. ಹಿಸ್ಟ್ರಿ ನೋಡಿ 4th ರಿವಿಷನ್. ಎಕನಾಮಿ 3rd. ಹೌದಲ್ಲ. ಸೈನ್ಸ್ 2nd. ಇಲ್ಲಿ ಎಲ್ಲಾ ಸಬ್ಜೆಕ್ಟ್ ರಿವಿಷನ್ ಹಾಕೊಳ್ತಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳು ಪದೇ ಕೇಳ್ತಿದ್ರೆ ನಿಮ್ಗೆ ಹಾಗೇನೆ ತಲೆಯಲ್ಲಿ ಉಳ್ಕೊಳ್ತಾ ಹೋಗುತ್ತೆ. ಯಾವುದೇ ಸಬ್ಜೆಕ್ಟ್ ನಿಮ್ಮಿಂದ ದೂರ ಹೋಗಲ್ಲ, ಪ್ರತಿದಿನ ಲೈವಲ್ಲಿ ಉಳ್ಕೊಡುತ್ತೆ. ಯಾಕಂದ್ರೆ 10 ದಿನ ಓದಿ 11 ದಿನಕ್ಕೆ ಬೇರೆ ಸಬ್ಜೆಕ್ಟ್ ತಗೊಂಡು ಮತ್ತೆ ಉದಾಹರಣೆಗೆ 10 ಡೇಸ್ ಕಾನ್ಸ್ಟಿಟ್ಯೂಷನ್ ಓದಿದ್ದೀನಿ, ಅದಾದ್ಮೇಲೆ 15 ಡೇಸ್ ಹಿಸ್ಟ್ರಿ ಓದ್ತೀನಿ, ಮತ್ತೆ ಕಾನ್ಸ್ಟಿಟ್ಯೂಷನ್ ನೋಡಿದ್ರೆ ನೀವು ಅದೇ ಫಸ್ಟ್ ಟೈಮ್ ಓದ್ತಿರೋ ಫೀಲ್ ಆಗ್ತಿರುತ್ತೆ. ಓದೋರಿಗೆಲ್ಲರೂ ಕೂಡ ಅನುಭವ ಆಗಿರುತ್ತೆ. ಅದನ್ನ ತೆಗಿಲಿಕ್ಕೋಸ್ಕರ ನೀವು ಪ್ಲಾನ್ ಮಾಡ್ತಿರೋದು. ಹೌದಲ್ಲ. ಇದಾದ್ಮೇಲೆ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ. FDSTಗೆ 8ರಿಂದ 10 ಕ್ವಶನ್ಸ್ಗಳು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಟೈಮ್ನ ಕಡಿಮೆ ಕೊಟ್ಕೊಳ್ತಾ ಇದೀವಿ. 4 ಅವರ್ಸ್ ಟೈಮ್ ಸಾಕಾಗುತ್ತೆ. 4 ಅವರ್ಸ್ ಮೆಂಟಲ್ ಎಬಿಲಿಟಿನ ಮಾಡ್ತೀನಿ. ಕನ್ನಡ 7th ರೀಡಿಂಗ್ ಆಗ್ತಾ ಇರುತ್ತೆ, 7ನೇ ರಿವಿಷನ್ ಆಗ್ತಾ ಇರುತ್ತೆ. ಹಿಸ್ಟ್ರಿ, ಹೌದಲ್ಲ, ಇದು ಯಾವುದು ನಿಮಗೆ ಇದಾದ್ಮೇಲೆ ಹಿಸ್ಟ್ರಿ ಆಗ್ಬೋದು, ಐಸಿ ಆಗ್ಬೋದು. ನೋಡಿ ಐಸಿಲಿಗೆ ಎಷ್ಟಾಗುತ್ತೆ 6th ರಿವಿಷನ್ ಆಗುತ್ತೆ. ಹೌದಲ್ಲ. ಮತ್ತೆ ಇದಾದ್ಮೇಲೆ ಹಿಸ್ಟ್ರಿ ಬರುತ್ತೆ, ಹಿಸ್ಟ್ರಿ 5th ಆಗುತ್ತೆ. ಹೌದಲ್ಲ. ಎಕನಾಮಿ 4th ಆಗುತ್ತೆ, ಸೈನ್ಸ್ 3 ಆಗುತ್ತೆ, ಜಿಯೋಗ್ರಫಿ 2nd ಆಗುತ್ತೆ. ಸಬ್ಜೆಕ್ಟ್ಗಳು ಪದೇ ರಿವಿಷನ್ ಆಗಿ ನಿಮ್ಮ ತರ ಹಾಕಿ ಉಳ್ಕೊಳ್ತಾ ಇರುತ್ತೆ. ಇವೆಲ್ಲಕ್ಕೂ ಇಷ್ಟಕ್ಕೂ ಏನಾಯ್ತು, ಒಂದು ಸಬ್ಜೆಕ್ಟ್ ಒಂದು ಹಂತಕ್ಕೆ ಬಂತು.
ಜೊತೆಗೆ ಪ್ರತಿದಿನ ಕರೆಂಟ್ ಅಫೇರ್ಸ್ ಮಾಡ್ಕೊಳ್ಳೋದ್ರಿಂದ ಇಷ್ಟು ದಿನಗಳಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಕವರ್ ಮಾಡ್ಕೊಂಡಿರ್ತಾರೆ. ಲಾಸ್ಟ್ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಕೂಡ ಕವರ್ ಆಗಿರುತ್ತೆ. ಆ ಡೇ ಟು ಡೇ ಕರೆಂಟ್ ಅಫೇರ್ಸ್ ಕೂಡ ಕವರ್ ಮಾಡ್ಕೊಂಡಿರ್ತಾರೆ. ಇದು ಆದ್ಮೇಲೆ ಮತ್ತೆ ತಗೊಳ್ತಾ ಇದ್ದೀನಿ ಇಂಡಿವಿಜುವಲ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ತಾ ಇದ್ರಿ. ಪ್ರತಿದಿನ ಪೇಪರ್ 1 ಪೇಪರ್ 2 ಪೇಪರ್ 1 ಪೇಪರ್ 2 ಪ್ರತಿ ದಿನನೂ ಕೂಡ ಒಂದು 15 ದಿನಗಳ ಕಾಲ 30 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ KS ಆಗ್ಬೋದು, FD ಆಗ್ಬೋದು, ಅಥವಾ PSC ಆಗ್ಬೋದು, ಅಥವಾ IAS ಆಗ್ಬೋದು, ಸಿಗುವಂತ ಕ್ವಶನ್ಸ್ ಪೇಪರ್ ಕಲೆಕ್ಟ್ ಮಾಡಿಕೊಂಡು ಪೇಪರ್ 1 ಪೇಪರ್ 2 ಪೇಪರ್ 1 ಪೇಪರ್ 2 15 ದಿನಗಳ ಕಾಲ ದಿನಕ್ಕೆ ಒಂದು ಪೇಪರ್ಗೆ 2 hours ಟೈಮ್ ತಗೊಂಡು ನೀವು YMR ಅಲ್ಲೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ನೀವು ಕೂಡ ಯಾವುದೋ ಒಂದು ಮಾಡಲ್ ಕ್ವಶನ್ ಪೇಪರ್ ಸಿಗುತ್ತೆ, ನಾವೇನ್ ಮಾಡ್ತೀವಿ, ಆ ಕಡೆ ಕ್ವಶನ್ಸ್ ಕೊಟ್ಟಿರ್ತಾನೆ, ಕಡೆ KS ಕೊಟ್ಟಿರ್ತಾನೆ, ನೋಡ್ಬಿಟ್ಟು ಮಾರ್ಕ್ ಮಾಡ್ಕೊಂತ ಹೋಗ್ತೀವಿ. ಇದು ತಪ್ಪು. ಅದ್ರ ಬದಲು YMR ಇಟ್ಕೊಂಡು ಅಲ್ಲೇ ಬಬಲ್ ಸೆಟ್ ಮಾಡ್ತಾ ಬರಬೇಕು. ಅವಾಗ ನನಗೇನಾಗುತ್ತೆ, ಫೋಕಸ್ ಜಾಸ್ತಿ ಮಾಡ್ತೀನಿ. ಹೌದಲ್ಲ, ಇಷ್ಟಕ್ಕೂ ನೀವು ಎಕ್ಸಾಮ್ ಬಂದಿರ್ಬೋದು. ನೋಡಿ, ಇಲ್ಲಿಂದ ನೀವೇನ್ ಮಾಡ್ತಿದ್ದೀರಾ, MCQs ಅಷ್ಟೇ ಸಾಲ್ವ್ ಮಾಡ್ತಿದ್ದೀರಾ. ಅಂದ್ರೆ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ನಾವೇನ್ ಮಾಡ್ತಾ ಇದ್ದೀವಿ, MCQs ಕಡೆ ಫೋಕಸ್ ಮಾಡ್ತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕಡೆಗೆ ಫೋಕಸ್ ಮಾಡ್ತಾ ಇದ್ದೀವಿ. ಆಗ ಇನ್ನೂ ಕೂಡ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗೋ ಸಂಖ್ಯೆ ಏನಾಗುತ್ತೆ ಎಂದು ಜಾಸ್ತಿ ಆಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕವರ್ ಮಾಡ್ಕೊಳ್ತಾ ಮತ್ತೆ ಕನ್ನಡ ಸಾಮಾನ್ಯ ಕನ್ನಡ 1 hour ಕೊಡ್ತಾ ಇದ್ದೀನಿ, ಹಿಸ್ಟ್ರಿ 1 hour, ಎಕನಾಮಿ 1 hour, ಸೈನ್ಸ್ 1 hour, ಜಿಯೋಗ್ರಫಿ 1 hour, IC 1 hour, ಕರೆಂಟ್ ಅಫೇರ್ಸ್ 2 hour. ಈ ಸಂಖ್ಯೆ ಏನಾಗ್ತಿದೆ, ಕನ್ನಡ 8 ಆಗ್ತಿದೆ. 8 ಸರಿ ರಿವಿಷನ್ ಆಯ್ತು. ಎಕ್ಸಾಮ್ ಆಗೋವರೆಗೆ ನನಗೆ ಈ ಜನರಲ್ ಆಗಿ ಹೋದ್ರೆ ಅಷ್ಟು ರಿವಿಷನ್ ಮಾಡಕ್ ಸಾಧ್ಯನೇ ಇಲ್ಲ, ಕಷ್ಟ ಆಗುತ್ತೆ, ಮೆಮೊರಿ ಮಾಡಕ್ ಕಷ್ಟ ಆಗುತ್ತೆ. ಈ ಸ್ಟ್ರಾಟಜಿ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಥವಾ ನೀವು ಇದರಲ್ಲಿ ಪ್ಲಾನ್ ಅನ್ನ ಮಾಡಿಫೈ ಮಾಡ್ಕೋಬಹುದು, ನಿಮ್ದೇ ರೀತಿ ನಿಮ್ಮ ಪ್ಲಾನ್ ಅನ್ನ ಮಾಡಿಫೈ ಮಾಡ್ಕೋಬಹುದು. ಪ್ರೀವಿಯಸ್ ಇಯರ್ ಮುಗಿದಕ್ಕೆ ಒಂದಷ್ಟು 10 days ಅಲ್ಲಿ ಪೇಪರ್ 1 ಪೇಪರ್ 2 ಒಂದು 20 ಟೆಸ್ಟ್ ಸೀರೀಸ್ ತಗೊಳ್ಳಿ. 20 ಟೆಸ್ಟ್ ಸೀರೀಸ್ ಸಿಗುವಂತ ಒಂದು ಎಕ್ಸಾಮ್ ಅವರು ಕೋಚಿಂಗ್ ಸೆಂಟರ್ಗಳು ಲಿಮಿಟೆಡ್ ಸೀರೀಸ್ ಮಾಡ್ತಾ ಇರ್ತಾರೆ, ಅಲ್ಲಿ ತಗೊಳಕ್ ಟ್ರೈ ಮಾಡಿ. ಅಥೆಂಟಿಕ್ ಇರೋರ ಕಡೆ ಒಳ್ಳೆ ರೆಸ್ಪಾನ್ಸಿವ್ ಕೂಡ ಮಾಡಿ. ಹೌದಲ್ಲ, ಇಲ್ಲಿ ಪ್ರತಿದಿನ ಕೂಡ 4 hours MCQsಗೆ ಟೈಮ್ ಕೊಡ್ತಾ ಇದ್ದೀನಿ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕೆ. ಜೊತೆಗೆ ಎಲ್ಲ ಸಬ್ಜೆಕ್ಟ್ ಕೂಡ ಕಾನ್ಸ್ಟೆಂಟ್ ರಿವಿಷನ್ ಆಗ್ತಾ ಇದೆ. ನೋಡಿ, ಕನ್ನಡ 9 ಸಲ ರಿವಿಷನ್ ಆಯ್ತು. IC ಅದು ಸುಮಾರು ಸರಿ, ಎಷ್ಟು 9 ಸರಿ ಆದ್ರೆ ಇದು 8 ಸರಿ ರಿವಿಷನ್ ಆಗುತ್ತೆ. ಹಿಸ್ಟ್ರಿ 7 times ರಿವಿಷನ್ ಆಗಿರುತ್ತೆ. ಎಕನಾಮಿಕ್ಸ್ 6 times ಆಗಿರುತ್ತೆ. ಹೌದಲ್ಲ, ಎಲ್ಲದೂ ಕೂಡ ಪದೇ 5 ರಿಂದ 6 ರಿವಿಷನ್ಗಳು ಸಬ್ಜೆಕ್ಟ್ಗಳು ಆಗಿರ್ತವೆ. ನಿಮಗೆ ಗೊತ್ತಿದೆ, ಸಬ್ಜೆಕ್ಟ್ ಅಲ್ಲಿ ಹೋಲ್ಡ್ ಬಂದಿರುತ್ತೆ. ಇದಾದ್ಮೇಲೆ ಎಲ್ಲಾ ಸಬ್ಜೆಕ್ಟ್ ಅನ್ನು ಕಾನ್ಸ್ಟೆಂಟ್ ಆಗಿ ನಿಮಗೆ ಹೇಗ್ ಬೇಕೋ ಆ ತರ ಎವ್ರಿ ಡೇ ರಿವಿಷನ್ ಮಾಡ್ಕೊಳ್ತಾ ಹೋಗ್ಬಹುದು. ಹೌದಲ್ಲ, ಬಹುತೇಕ ಈ ಒಂದು ಟೈಮ್ ಟೇಬಲ್ ಏನ್ ಕೊಟ್ಟಿದ್ದೀರಿ ಇದು ಬಹುಶಃ ನಿಮ್ಗೆ ಇಷ್ಟ ಆಗ್ಬೋದು, ಅಥವಾ ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಕೂಡ ಸ್ಟಾರ್ಟ್ ಮಾಡಬಹುದು. ಡೇಸ್ ಕೂಡ ಚೇಂಜ್ ಮಾಡ್ಕೊಂಡು ಆಗ್ಬೋದು, ಅವರ್ಗೂ ಚೇಂಜ್ ಮಾಡ್ಕೊಂಡು ನೀವು ಮಾಡ್ಬೋದು. 10 hours ಮ್ಯಾಂಡೇಟರಿ ಅಂತ ನಾನು ಹೇಳ್ತಾ ಇಲ್ಲ. 10 hours ಓದೋರು ಕೆಲವೊಬ್ರು 6 hours ಎಷ್ಟು ಕವರ್ ಮಾಡೋ ಕೆಪಾಸಿಟಿ ಇರುತ್ತೆ, ದಯವಿಟ್ಟು 6 hours ಓದಿ. ಕೆಲವೊಬ್ಬರಿಗೆ 8 hours ಓದ್ಬೇಕು, ಕೆಲವೊಬ್ರು 12 hours ತಗೋಬಹುದು. ನಿಮಗೆ ಹೆಂಗ್ ಕನ್ವೀನಿಯಂಟೋ, ನಿಮ್ಗೆ ಹೆಂಗ್ ಟೈಮ್ ಕೊಡಕ್ ಆಗುತ್ತೋ ಒಂದು ಟೈಮ್ ಕೊಡಿ. ಆದ್ರೆ ಕಾನ್ಸ್ಟೆಂಟ್ ಆಗಿ ಇರಬೇಕು, ಎಲ್ಲೂ ಕೂಡ ಕ್ಯಾಪ್ ಕೊಡ್ಲಿಕ್ಕೆ ಹೋಗ್ಬಾರ್ದು. ಹೌದಲ್ಲ, ಇದು ಮೊದಲನೇದಾಗಿ. ಸೊ ಇಷ್ಟು ಮಾಡಿದ್ರೆ ಎಕ್ಸಾಮ್ ನ ಮ್ಯಾಕ್ಸಿಮಮ್ ಕ್ರ್ಯಾಕ್ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಮಿಸ್ ಆದರೆ 2ನೇ ಪ್ರಯತ್ನದ ಎಕ್ಸಾಮ್ ಅಂತೂ ಕ್ಲಿಯರ್ ಮಾಡ್ಕೊಳ್ತೀವಿ. ಕ್ಲಿಯರ್, ಈ ಟೈಮ್ ಟೇಬಲ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಮುಂದೆ ಹೋಗ್ತೀನಿ ನಾನು. ಇಲ್ಲಿ ಹಾಗಿದ್ರೆ ಯಾವ ಬುಕ್ಸ್ ರೆಫರ್ ಮಾಡಬೇಕು, ನಾನು ಸಿಂಪಲ್ ಆಗಿ ಹೇಳ್ತೀನಿ. ತುಂಬಾ ದೊಡ್ಡ ದೊಡ್ಡ ಬುಕ್ಸ್ಗಳು ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಗೆ ಏನೇನು ಬೇಕು ಅಷ್ಟು ಮಾತ್ರ ಹೇಳ್ತಾ ಹೋಗ್ತೇನೆ. ಇಲ್ಲಿ ಬುಕ್ಸ್ ತಗೊಳ್ಳೋದಾದ್ರೆ ಸಾಮಾನ್ಯ ಕನ್ನಡ ಏನಿದೆ, ಸಾಮಾನ್ಯ ಕನ್ನಡಕ್ಕೆ ನಾನು ತಿಳಿದ ಮಟ್ಟಿಗೆ ನನಗೆ 2 ಬುಕ್ಸ್ಗಳು ಸಾಕಾಗ್ತಾ ಹೋಗುತ್ತೆ. ಒಂದು ಸಾಮಾನ್ಯ ಕನ್ನಡ ಡಾಕ್ಟರ್ KM ಸುರೇಶ್ ಸರ್ ಅವ್ರದ್ದು, ಸಾಮಾನ್ಯ ಕನ್ನಡ ಡಾಕ್ಟರ್ KM ಸುರೇಶ್ ಸರ್ ಅವ್ರದ್ದು ಸಾಕಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ನಿಮಗೆ ಬುಕ್ಸ್ ಕೂಡ ಇದೆ. ಆದ್ರೆ ಗ್ರಾಮರ್ ಪಾರ್ಟ್ ಕೂಡ ಕವರ್ ಮಾಡಿರ್ತಾರೆ, ಕನ್ನಡ ರಿಲೇಟೆಡ್ GK ಪಾರ್ಟ್ ಕೂಡ ಕವರ್ ಆಗಿರುತ್ತೆ, ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಡಿಸ್ಕಸ್ ಮಾಡಿರ್ತಾರೆ. ಹಾಗಾಗಿ ಇದು ಒಂದು ಬುಕ್ಸ್ ಅನ್ನ ಮಸ್ಟ್ ಅಂಡ್ ಶುಡ್ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎರಡನೇದು ಕನ್ನಡ ವ್ಯಾಕರಣ. ಇದು ಅತ್ಯಂತ ಪ್ರಮುಖವಾಗಿರೋದು. ಎಕ್ಸಾಮ್ ಅಲ್ಲಿ ಕೆಲವೊಂದು ಡೈರೆಕ್ಟ್ ಕ್ವಶನ್ಸ್ಗಳು ಕೂಡ ಹಾಗೆ ಬರ್ತಾ ಇದೆ. ಹಾಗಾಗಿ ಹಳ್ಳಿಗುಪ್ಪಿ ಸರ್ ಅವ್ರದ್ದು ಸಾಮಾನ್ಯ ಕನ್ನಡದ್ದು ಬರುವಂತಹ ಸಾಮಾನ್ಯ ಕನ್ನಡ ವ್ಯಾಕರಣ, ಕನ್ನಡ ವ್ಯಾಕರಣವನ್ನು ಹಳ್ಳಿಗುಪ್ಪಿ ಸರ್ ಅವ್ರದ್ದು ಬೈ ಮಾಡಿ. ಈ ಹಳ್ಳಿಗುಪ್ಪಿ ಸರ್ದು ತುಂಬಾ ಎಫೆಕ್ಟಿವ್ ಆಗಿರುವಂತಹ ಬುಕ್ಸ್. ಇವೆರಡು ನಾನು ಸಜೆಸ್ಟ್ ಮಾಡುವಂತಹ ಬುಕ್ಸ್. ಇದಕ್ಕಿಂತ ಬೆಸ್ಟ್ ಯಾವ್ದಾರು ಇತ್ತು ದಯವಿಟ್ಟು ಕೂಡ ಬೈ ಮಾಡ್ಕೋಬಹುದು. ಕ್ಲಿಯರ್, ಹೌದಲ್ಲ, ಇವೆರಡು ಸಾಕಾಗುತ್ತೆ. ಈ 2 ಬುಕ್ಸ್ ನಾನು ಕೂಡ ಎಕ್ಸಾಮ್ ಕ್ಲಿಯರ್ ಮಾಡಿರೋ ಸಂಖ್ಯೆ ತುಂಬಾ ಜನ ಕೂಡ ನೋಡಿದ್ದೀನಿ. ಸ್ಟೂಡೆಂಟ್ಗೂ ಕೂಡ ನಾನು ಹೇಳಿರೋದೆಲ್ಲ ಇದ್ದೇನೆ. ಸೊ ಇದ್ರ ಜೊತೆಗೆ ನೀವು ಟೆಸ್ಟ್ ಸೀರೀಸ್ ಅನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಟೆಸ್ಟ್ ಸೀರೀಸ್ ಇಷ್ಟು ವರ್ಕ್ ಮಾಡಿದ್ರೆ ಸಾಕು. ಹಾಗಿದ್ರೆ ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದಾಗ, ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಾಮಾನ್ಯವಾಗಿ ಬಂದಾಗ ನಿಮ್ಮ KS ಮತ್ತು ಬೇರೆ FDST ಎಕ್ಸಾಮ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸಾಮಾನ್ಯವಾಗಿ ನಿಮಗೆ ಗೊತ್ತು PS ಗಂಗಾಧರ್ ಸರ್ ಅವ್ರದ್ದು
ಭಾರತದ ಸಂವಿಧಾನ ಬುಕ್ಸ್ ಚೆನ್ನಾಗಿದೆ, ಅದನ್ನ ಮಿಸ್ ಬೇಡ ಅಂತ ಹೇಳಿದ್ರೆ, ಅಥವಾ ನಿಮ್ಗೆ ಆಲ್ಟರ್ನೇಟಿವ್ ಬೇರೆ ಕೆ ಎಂ ಸುರೇಶ್ ಬುಕ್ಸ್ ಆಗ್ಬೋದು, ಅಥವಾ ಇನ್ನೊಂದು ಯಾವ್ದಾದ್ರು ಕಾನ್ಸ್ಟಿಟ್ಯೂಷನ್ ಬುಕ್ಸ್ ನೀವು ಅಪ್ಡೇಟ್ ಆಗಿರೋ ಬುಕ್ಸ್ ಇದ್ರೆ ದಯವಿಟ್ಟು ಅದನ್ನ ನೀವು ಯೂಸ್ ಮಾಡ್ಕೊಳ್ತಾ ಬರ್ಬೋದು. ಒಂದು ಸಿಂಗಲ್ ಬುಕ್ ಸಾಕಾಗುತ್ತೆ. ಹೌದಲ್ಲ, ಭಾರತದ ಸಂವಿಧಾನ PS ಗಂಗಾಧರ್ ಅಥವಾ ನಿಮ್ಮ ಕೆ ಎಂ ಸುರೇಶ್ ಅವ್ರದ್ದು ಕೂಡ ರೆಫರ್ ಮಾಡ್ಬೋದು. ಇನ್ನು ಇಂಗ್ಲಿಷ್ ಮೀಡಿಯಂ ಆಯ್ತು ಅಂತ ಹೇಳಿದ್ರೆ ಯಾವುದು ನಿಮಗೆ ಲಕ್ಷ್ಮೀಕಾಂತ್ ಅವ್ರದ್ದು ಬೈ ಮಾಡ್ಬೇಕು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೈ ಲಕ್ಷ್ಮೀಕಾಂತ್ ಬುಕ್ಸ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ಲಕ್ಷ್ಮೀಕಾಂತ್ ಬುಕ್ಸ್ ಬೈ ಮಾಡ್ಕೋಬಹುದು. ಅದರಲ್ಲೂ ಕೂಡ ಟಾಪಿಕ್ ವೈಸ್ ಇರೋದು ಒಂದಿದೆ, ಮತ್ತೆ ಅದಕ್ಕೆ ನಿಮಗೆ ಆರ್ಟಿಕಲ್ ವೈಸ್ ಹೊಂದಿರೋದಿದೆ. ಸೊ PSI ಇಂಥವ್ರಿಗೆಲ್ಲ ಸ್ವಲ್ಪ ಹೋದ ಹುಡುಗರುಗಳಿದ್ರೆ, FDST ಕೂಡ ಈ ಎರಡೂ ಕೂಡ ಮರ್ಜ್ ಮಾಡ್ಕೊಂಡು ಹೋದವ್ರ ಸಂಖ್ಯೆ ಇತ್ತು ಅಂದ್ರೆ ಇವ್ರುಗಳು ಆ ಒಂದು ಆರ್ಟಿಕಲ್ ವೈಸ್ ಇರೋ ಬುಕ್ಸ್ ಅನ್ನ ಕವರ್ ಮಾಡ್ಕೊಳ್ಳಿ. ಇಲ್ಲ ಜನರಲ್ ಆಗಿ KS ಮತ್ತೆ FDST IAS ಓದ್ತಾ ಇದೀವಿ ಅಂತ ಹೇಳಿದ್ರೆ ಆ ಕಾನ್ಸೆಪ್ಟ್ ವೈಸ್ ಬರುವಂತ ಬುಕ್ಸ್ ಅನ್ನ ಲಕ್ಷ್ಮೀಕಾಂತ್ ಅವ್ರದ್ದು ಬೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಎಕ್ಸಾಮ್ಗೆ ಮ್ಯಾಕ್ಸಿಮಮ್ ಇದೇ ಬುಕ್ಸ್ ಅನ್ನ ರೆಫರ್ ಮಾಡ್ತಾರೆ ಲಕ್ಷ್ಮೀಕಾಂತ್ ಅವ್ರದ್ದು. ಏನು ಇತಿಹಾಸ, ಸೊ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ನೋಡಿ, ಪ್ರಾಚೀನ ಭಾರತ ಇತಿಹಾಸ, ಏನ್ಸಿಯಂಟ್ ಹಿಸ್ಟ್ರಿ, ಮಧ್ಯಕಾಲೀನ ಭಾರತ ಇತಿಹಾಸ, ಮಿಡಿವಲ್ ಹಿಸ್ಟ್ರಿ, ಆಧುನಿಕ ಭಾರತ, ಮಾಡರ್ನ್ ಹಿಸ್ಟ್ರಿ, ಕರ್ನಾಟಕ, ಇವೆಲ್ಲ ಕೂಡ ಬಂದಾಗ ಇಲ್ಲಿ ಏನ್ಸಿಯಂಟ್, ಮಿಡಿವಲ್, ಮಾಡರ್ನ್ ಕರ್ನಾಟಕ ಬಂದಾಗ ಕನ್ನಡದಲ್ಲಿ ನಿಮಗೆ ಮೊದಲು 6th ಇಂದ 10th ವರೆಗೆ ಬರುವಂತಹ DSC RT ಬುಕ್ಸ್ ರೆಫರ್ ಮಾಡಬೇಕಾಗುತ್ತೆ. ಮತ್ತು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ PUC ಪುಸ್ತಕವನ್ನ ನೀವು ಕವರ್ ಮಾಡಿ, ಅದಾದ್ಮೇಲೆ ಸದಾಶಿವ ಸರ್ದ ಬುಕ್ಸ್ ನೀವು ರೆಫರ್ ಮಾಡಬೇಕಾಗುತ್ತೆ. ಸದಾಶಿವ ಬುಕ್ಸ್ ಅನ್ನ ನೀವು ರೆಫರ್ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಸೆಲೆಕ್ಟೆಡ್ ಮಾತ್ರ ಮಾಡ್ಬೋದು. ಏನ್ಸಿಯಂಟ್ ಎಲ್ಲ ಬೇಡ, ಮಾಡರ್ನ್ ಗೆ ಅಥವಾ ಆಧುನಿಕ ಭಾರತ ಇತಿಹಾಸಕ್ಕೆ ಸದಾಶಿವ ಸರ್ ಒಂದು ಬುಕ್ಸ್ ರೆಫರ್ ಮಾಡಿದ್ರೆ ನಿಮಗೆ ಸಫಿಷಿಯಂಟ್ ಅನ್ಸುತ್ತೆ. ಜೊತೆಗೆ ನೀವು ಕೇಳಿರುವಂತಹ ಕ್ಲಾಸ್ ನೋಟ್ಸ್ ಆಗ್ಬೋದು, ನಿಬಂಧ ನೋಟ್ಸ್ ಆಗ್ಬೋದು ಕೂಡ ಇದಕ್ಕೆ ಹ್ಯಾಡ್ ಅನ್ನ ಮಾಡ್ಕೋಬಹುದಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ ಕರ್ನಾಟಕ ಇತಿಹಾಸ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಸಿಗುತ್ತೆ. ಸೂರ್ಯನಾಥ್ ಕಾಮತ್ ಬುಕ್ಸ್, ಸೂರ್ಯನಾಥ್ ಕಾಮತ್ ಅವ್ರದ್ದು ಕರ್ನಾಟಕ ಇತಿಹಾಸ ಒಂದೇ ಬುಕ್ಸ್ ಸಾಕು. ಇದರಲ್ಲಿ ಅದು ಎಷ್ಟಾಗುತ್ತೋ ಅಷ್ಟು ರಿವಿಷನ್ ಕೊಟ್ಟು ನೋಟ್ಸ್ ಅನ್ನ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ಬುಕ್ಸ್ ಇದು. ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಭೂಗೋಳಶಾಸ್ತ್ರ, FDST ಬಂದಾಗ ಸಾಮಾನ್ಯವಾಗಿ ನಮಗೆ ಸಾಕಾಗುತ್ತೆ. ಯಾವುದು PUC ವರೆಗಿನ ಪುಸ್ತಕಗಳು. 6th ಇಂದ ನಿಮಗೆ 6th ಇಂದ ತಗೊಳ್ತಾರೆ, 6ನೇ ತರಗತಿಯಿಂದ SLC ವರೆಗೆ ಬರುವಂತಹ ಪುಸ್ತಕಗಳಲ್ಲಿ ಬರುವಂತಹ ಜಿಯೋಗ್ರಫಿ ಪಾರ್ಟ್ ಬರುವಂತ ಏರಿಯಾ ಆಗ್ಬೋದು. ಜೊತೆಗೆ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ PUC ಪುಸ್ತಕಗಳು ಮತ್ತೆ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಇಷ್ಟನ್ನ ನೀವು ಬೈ ಮಾಡ್ಕೋಬೇಕಾಗುತ್ತೆ. ಜೊತೆಗೆ KS FDA ಜೊತೆ KS ಜೊತೆ ಓದ್ಬೇಕು ಅನ್ನೋರು ಇತ್ತು ಅಂತ ಹೇಳಿದ್ರೆ ಈ ಒಂದು ಡಾಕ್ಟರ್ ರಂಗನಾಥ್ ಅವ್ರ ಪುಸ್ತಕವನ್ನ ಬೈ ಮಾಡ್ಕೋಬೇಕಾಗುತ್ತೆ. ನೀವು ಡಾಕ್ಟರ್ ರಂಗನಾಥ್ ಸರ್ ಅವ್ರದ್ದು ನೋಡಿ, ಪ್ರಾಕೃತಿಕ ಭೂಗೋಳಶಾಸ್ತ್ರ, ಫಿಸಿಕಲ್ ಜಿಯೋಗ್ರಫಿ ಮತ್ತು ಪ್ರಪಂಚ ಭೂಗೋಳಶಾಸ್ತ್ರ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಭಾರತ ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ, ಎಷ್ಟಕ್ಕೂ ಕೂಡ ಡಾಕ್ಟರ್ ರಂಗನಾಥ್ ಅವ್ರ ಬುಕ್ಸ್ ಕನ್ನಡದವರಿಗೆ ಸಜೆಸ್ಟ್ ಮಾಡ್ತೀನಿ. ಇಂಗ್ಲಿಷ್ ಮೀಡಿಯಂ ಆಗಿತ್ತು ಅಂದ್ರೆ NCERT ಬುಕ್ಸ್ ರೆಫರ್ ಮಾಡಿ ಅಷ್ಟೇ ಸಾಕಾಗುತ್ತೆ. ಜೊತೆ ಆಕ್ಸ್ಫರ್ಡ್ ಸ್ಕೂಲ್ ಬುಕ್ಸ್ ಅನ್ನು ಕೂಡ ನೀವು ರೆಫರ್ ಮಾಡಿ ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಇದ್ರ ಜೊತೆಗೆ ಜಿಯೋಗ್ರಫಿಗೆ ಇರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ನಿಮಗೆ ಕಲೆಕ್ಟ್ ಅನ್ನ ಮಾಡಿಕೊಂಡು ನೀವು ಓದ್ಕೊಳ್ತಾ ಹೋಗ್ಬೋದು. ಜೊತೆಗೆ ಸೈನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಸೈನ್ಸ್ಗೆ ಬಂದಾಗ ನೀವು 6th ಇಂದ 10th ವರೆಗೆ ರಾಜ್ಯದಲ್ಲಿ ಇರುವಂತಹ DSRT ಬುಕ್ಸ್ ರೆಫರ್ ಮಾಡಿ, ಅಥವಾ ಇಂಗ್ಲಿಷ್ ಮೀಡಿಯಂ ಆಗಿತ್ತು ಅಂದ್ರೆ NCERT ಬುಕ್ಸ್ ನೀವು ರೆಫರ್ ಮಾಡಿ ಬೇಸಿಕ್ ಸೈನ್ಸ್ಗೆ. ಜೊತೆಗೆ ಇಲ್ಲಿ ಸಾಮಾನ್ಯ ವಿಜ್ಞಾನ ಅಂತ ಹೇಳಿ ನಿಮಗೆ 4G ಸೈನ್ಸ್ ಅಂತ ಬುಕ್ ಸಿಗುತ್ತೆ ರವಿ ಸರ್ ಅವರದು. ಹಾಗಾಗಿ 4G ಸೈನ್ಸ್ ಅಲ್ಲೂ ಕೂಡ ತುಂಬಾ ಕ್ವಶನ್ಸ್ ರಿಪೀಟ್ ಆಗ್ತಿರೋದು ಇತ್ತೀಚಿನ ದಿನಗಳಲ್ಲಿ. 4G ಸೈನ್ಸ್ ಕೂಡ ರೆಫರೆನ್ಸ್ ಗೆ ಇಟ್ಕೋಬಹುದು. ಸ್ಟೇಟ್ ಸಿಲೆಬಸ್ ಅಲ್ಲಿ ಸಿಗುವಂತಹ ಪುಸ್ತಕಗಳು ಅಥವಾ NCERT ಬುಕ್ಸ್ ನೀವು ರೆಫರ್ ಮಾಡಬಹುದು. ಟೆಕ್ನಾಲಜಿಗೆ ಬಂದಾಗ, ತಂತ್ರಜ್ಞಾನಕ್ಕೆ ಬಂದಾಗ ನಿಮಗೆ 2 ಬುಕ್ಸ್ ಕೂಡ ರೆಫರ್ ಮಾಡಕ್ಕೆ ಇಷ್ಟಪಡ್ತೀನಿ. ಒಂದು ಬಾಲರಾಜ್ ಅವರು, ಇನ್ನೊಂದು ಹರೀಶ್ ಸರ್ ಅವರು ಅಥವಾ ಹರೀಶ್ ರೆಡ್ಡಿ, ಹರಿಪ್ರಸಾದ್ ಅವರದ್ದು ಬುಕ್ಸ್ ಅನ್ನು ನೀವು ರೆಫರ್ ಮಾಡಬಹುದು. ಯಾವುದಕ್ಕೆ? ತಂತ್ರಜ್ಞಾನ ಬುಕ್ಸ್ಗೆ. ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಬಾಲರಾಜ್ ಅವ್ರ ಬುಕ್ಸ್ ಅನ್ನ ರೆಫರ್ ಮಾಡಬಹುದು ನೀವು ಟೆಕ್ನಾಲಜಿಗೆ. ಇನ್ನು ಎನ್ವಿರಾನ್ಮೆಂಟ್ಗೂ ಕೂಡ ಅಷ್ಟೇ ನಿಮಗೆ 10th ವರೆಗಿರೋ ನಾಲೆಡ್ಜ್ ಇರೋ ಸಾಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ವಿನೋದ್ ಕುಮಾರ್ ಚೌಹಾಣ್ ಅಂತ ಸಿಗುತ್ತೆ, ಅದು KS ಕೂಡ ಆಗುತ್ತೆ. ಮತ್ತೆ ನಿಮ್ಮ FDST ಎಕ್ಸಾಮ್ ಕೂಡ ಆಗ್ತಾ ಹೋಗುತ್ತೆ, ಅದು ಕೂಡ ನೀವು ರೆಫರ್ ಅನ್ನ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದಕ್ಕೆ ನಿಮಗೆ ಇಂಗ್ಲಿಷ್ ಮೀಡಿಯಂ ಬೇಕು ಅಂತ ಹೇಳೋದಾದ್ರೆ ಇಂಗ್ಲಿಷ್ ಮೀಡಿಯಂಗೆ ನಿಮಗೆ ಶಂಕರ್ IAS ಅವ್ರದ್ದು ರೆಫರೆನ್ಸ್ ನಾನು ಕೊಡ್ತೀನಿ. ಅದ್ರ ಸೆಲೆಕ್ಟ್ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ಎನ್ವಿರಾನ್ಮೆಂಟ್ ಸೈನ್ಸ್ಗೆ ನೀವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಗಿದ್ರೆ ಮುಂದೆ ನೋಡೋದಾದ್ರೆ ಎಕನಾಮಿಕ್ಸ್, ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರಕ್ಕೆ ಸಾಮಾನ್ಯವಾಗಿ ನಾನು ಹೇಳೋದು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಬುಕ್ಸ್ ಅಲ್ಲಿ ಅದು ಕೂಡ ಸಮಗ್ರ ಅರ್ಥಶಾಸ್ತ್ರ ಅಂತ ಪೋರ್ಷನ್ ಬರುತ್ತೆ, ಹೌದಲ್ಲ. ಸೊ ಮ್ಯಾಕ್ರೋ ಎಕನಾಮಿಕ್ ಪೋರ್ಷನ್ ಮಾತ್ರ ಓದ್ಕೊಂಡ್ರೆ ಸಾಕಾಗುತ್ತೆ. ಬೇಸಿಕ್ ಎಕನಾಮಿಕ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸಾಮಾನ್ಯ ಅರ್ಥಶಾಸ್ತ್ರ ಅಂತ ಡಾಕ್ಟರ್ ಕೆಂಪಯ್ಯ ಅವರು ಬುಕ್ಸ್ ಅನ್ನ ಬರೆದಿದ್ದಾರೆ ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್ ಅಲ್ಲಿ. ಸೊ ಹಾಗೊಂದು ಕೂಡ ನೀವು ರೆಫರೆನ್ಸ್ಗೆ ತಗೊಳ್ತಾ ಹೋಗ್ಬೋದು. ಮತ್ತೆ ನಾನು ಯೂಟ್ಯೂಬ್ ಚಾನಲ್ ಆದಂತಹ NCC ಕಂಪ್ಯೂಟರ್ ಚಾನಲ್ ಕೂಡ ಒಂದಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಮಾಡೋ ಸಾಧ್ಯತೆ ಇನ್ನು ಮುಂದೆ ಮಾಡ್ತೀನಿ, ಅದು ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬೇಕಾಗಿದೆ. ಜೊತೆಗೆ
ಇನ್ನು ಆರ್ಥಿಕ ಸಮೀಕ್ಷೆ ಎಕ್ಸಾಮ್ ಅಲ್ಲಿ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಬಗ್ಗೆ ಕೂಡ ಕ್ವಶನ್ಸ್ ಆಗ್ತಿದೆ, ಅದನ್ನು ಕೂಡ ನೀವು ನೋಡಬಹುದು. ಈ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಜ್ಞಾನಮುದ್ರಿ ಪಬ್ಲಿಕೇಶನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನನ್ನದೇ ಬುಕ್ಸ್ ಅಂತ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ 2013-14 ಕೂಡ ನಾವು ಮಾಡ್ತಾ ಇದೀವಿ. ಇದರಲ್ಲಿ ಹಲವಾರು ಕ್ವಶನ್ಸ್ಗಳು ಬರೋ ಸಾಧ್ಯತೆ ಇರುತ್ತೆ. ಇದು ನಿಮಗೆ FD/STA ಮತ್ತು KS ಕೂಡ ಹೆಲ್ಪ್ ಆಗುತ್ತೆ. KS ಅಲ್ಲಿ 40 ಕ್ವಶನ್ಸ್ ಈ ಏರಿಯಾದಿಂದ ಬರೋದ್ರಿಂದ ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ FDA ಮತ್ತು KSಗೆ. ಹಾಗಾಗಿ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಜ್ಞಾನಮುದ್ರಿ ಪಬ್ಲಿಕೇಶನ್ ರೆಫರ್ ಮಾಡ್ತೀನಿ ನಿಮಗೆ. ಜೊತೆಗೆ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ GT ಸಣ್ಣತೆಮ್ಮೆ ಅವ್ರದ್ದು ಸ್ಪರ್ಧಾ ಚೇತರ ಪಬ್ಲಿಕೇಶನ್. ಸೊ ಇದು ಕೂಡ ನೀವು ರೆಫರೆನ್ಸ್ಗೆ ತಗೋಬಹುದು. ಇದು KSಗೂ ಆಗುತ್ತೆ, ನಿಮ್ಮ FD/STA ಮತ್ತು ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಆಗುತ್ತೆ. ಇದಲ್ಲದೆ ನೀವು ಕೇಳಿರುವಂತಹ ಕ್ಲಾಸ್ ನೋಟ್ಸ್ ಅಲ್ಲಿ ಸಿಗುವಂತದ್ದು ಮತ್ತೆ ಬೇರೆ ನಿಮ್ಮ ಸರ್ಗಳು ಸಿಗುವಂತ ನೋಟ್ಸ್ ಹಾಕೋದಿನ ದಯವಿಟ್ಟು ಬಳಕೆನ ಮಾಡ್ಕೊಳ್ಳಿ. ಮೆಂಟಲ್ ಅಬಿಲಿಟಿಗೆ ಪ್ರಾಕ್ಟೀಸ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಕ್ಸಿಮಮ್ ಶಾರ್ಟ್ ಕಟ್ ಯೂಸ್ ಮಾಡಿಕೊಂಡು ಮಾಡುವಂತ ಕ್ಲಾಸ್ಗಳ ಬಗ್ಗೆ ಜಾಸ್ತಿ ಫೋಕಸ್ ಅನ್ನ ಮಾಡ್ಕೊಳ್ಳಿ. ಜೊತೆಗೆ ಇನ್ನು ಪ್ರಚಲಿತ ಘಟನೆಗಳು ಅತ್ಯಂತ ಪ್ರಮುಖವಾಗಿರೋ ಪೋರ್ಷನ್ ಯಾವುದು? ಪ್ರಚಲಿತ ಘಟನೆಗಳು. ಇದು ಕೂಡ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಹೈಯೆಸ್ಟ್ ಜ್ಞಾನ ವೆಬ್ಸೈಟ್ ಅಲ್ಲಿ ನಮ್ಮದೇ ಆದ ಹೈಯೆಸ್ಟ್ ಜ್ಞಾನ ವೆಬ್ಸೈಟ್ ಅಲ್ಲಿ ನಿಮಗೆ ಪ್ರತಿದಿನ ಕರೆಂಟ್ ಅಫೇರ್ಸ್ ಸಿಗ್ತಾ ಹೋಗುತ್ತೆ. ಜೊತೆಗೆ ಆ ಒಂದು ದಿನದ ಕರೆಂಟ್ ಅಫೇರ್ಸ್ MCQs ಕೂಡ ಹಾಕ್ತಾ ಇರ್ತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಹಾಕ್ತಾ ಇರ್ತೀವಿ. ನೀವು ಅದನ್ನು ಕೂಡ ಸದ್ಬಳಕೆಯನ್ನ ಮಾಡ್ಕೋಬಹುದು. ಇಷ್ಟು ಕೂಡ ನಿಮಗೆ ಎಕ್ಸಾಮ್ ಹೇಗೆ ಪ್ರಿಪೇರ್ ಆಗಬೇಕು ಮತ್ತು ಅದು ಯಾವ್ದಾವ್ದು ಅನ್ನೋದನ್ನ ಸಂಪೂರ್ಣವಾಗಿ ಹೇಳಿಕೊಟ್ಟೆ ಸ್ನೇಹಿತರೆ. ಇಲ್ಲಿ ಇದಕ್ಕೆ ಕೆಲವೊಂದು ಹಾಗೆ ಯಾರು ಕ್ಲಾಸ್ ಸೇರ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ರೆ, ಯಾರಿಗಾರು ಗೈಡೆನ್ಸ್ ಬೇಕು ಅಂತ ಇತ್ತು ಅಂದ್ರೆ ಇಲ್ಲಿ ಜ್ಞಾನಗೋತ್ರಿ ಸಂಸ್ಥೆಯಿಂದ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ನೀವು ಅದಕ್ಕೆ ಜಾಯ್ನ್ ಆಗ್ಬೋದು. ಜೊತೆಗೆ ಇಂಡಿವಿಜುವಲ್ ಕೂಡ, ಉದಾಹರಣೆಗೆ ನಾನು ಜಿಯೋಗ್ರಫಿ ವೀಕ್ ಇದ್ದೀನಿ, ಜಿಯೋಗ್ರಫಿ ತಗೋಬಹುದು. ಎಕನಾಮಿಕ್ಸ್ ನಾನು ವೀಕ್ ಇದ್ದೀನಿ, ಎಕನಾಮಿಕ್ಸ್ ಸಬ್ಜೆಕ್ಟ್ ತಗೋಬಹುದು. ಇಂಡಿವಿಜುವಲ್ ಸಬ್ಜೆಕ್ಟ್ಗಳು ಕೂಡ ನೀವು ಬೈ ಮಾಡ್ಕೊಳ್ತಾ ಬರ್ಬೋದು. ಹೌದಲ್ಲ? ಅದಕ್ಕೆ ಯಾವ ಸಬ್ಜೆಕ್ಟ್ ವೀಕ್ ಇದ್ರೆ, ಮೆಂಟಲ್ ಬಿಟಿ ವೀಕ್ ಇದ್ರೆ ಮೆಂಟಲ್ ಬಿಟಿ ಮಾತ್ರ ತಗೊಳ್ತು ಕಡಿಮೆ ಅಮೌಂಟ್ಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಕಾಣ್ತಿರುವಂತ ನಂಬರ್ಗೆ ನೀವು ಡಯಲ್ ಮಾಡೋ ಮುಖಾಂತರ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಹೋಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಒಂದೊಂದು ಸಬ್ಜೆಕ್ಟ್ ತಗೊಂಡು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಒಂದೊಂದು ಸಬ್ಜೆಕ್ಟ್ ಹೇಗೆ ಓದಬೇಕು, ಯಾವ ಏರಿಯಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಅವೆಲ್ಲನೂ ಕೂಡ ಒಂದು ಪ್ಲಾನ್ ಅನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟವಾಗಿದೆ ಅನ್ಕೊಳ್ತಾ ಕ್ಲಾಸ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.